ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿವೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ದೆಹಲಿಯಲ್ಲಿ ಪಟ್ಟದ ಫೈಟ್ ಕ್ಲೈಮ್ಯಾಕ್ಸ್. ಸೋನಿಯಾ ಗಾಂಧಿ ಜೊತೆ ಖರ್ಗೆ ರಾಹುಲ್ ಮೀಟಿಂಗ್. ಹಿಂದೆ ಹೊರಬೀಳುತ್ತಾ ಪವರ್ ಶೇರಿಂಗ್ ಜಡ್ಜ್ಮೆಂಟ್. ಮತ್ತೆ ದೇವರ ಮೊರೆ ಹೋದ ಡಿಕೆ ಶಿವಕುಮಾರ್. ಭೂವರಹ ಸ್ವಾಮಿಯ ದೇಗುಲಕ್ಕೆ ಭೇಟಿ. ಕುಟುಂಬ ಸಮೇತ ಹೋಮ ಹವನದಲ್ಲಿ ಭಾಗಿ. ನವೆಂಬರ್ ಕ್ರಾಂತಿ ಆಯ್ತಾ ಪೋಸ್ಟ್ಪೋನ್. ಜನವರಿಯಲ್ಲಿ ಸಂಕ್ರಾಂತಿ ಫಿಕ್ಸ್. ಡಿಕೆ ಶಿವಕುಮಾರ್ ಆಪ್ತ ಶಿವಗಂಗಾ ಬಸವರಾಜ್ ಬಾಂಬ್. ಚಾಲೆಂಜಿಂಗ್ ಸ್ಟಾರ್ಗೆ ಜೈಲಿನಲ್ಲಿ ನರಕ ದರ್ಶನ. ಅಲ್ಯೂಮಿನಿಯಂ ತಟ್ಟೆ ಹಿಡಿದು ಕ್ಯೂನಲ್ಲಿ ನಿಂತರೆ ಮಾತ್ರ ದರ್ಶನ್ಗೆ ಊಟ. ಹೊಸ ಜೈಲಾಧಿಕಾರಿಯ ಖಡಕ್ ರೂಲ್ಸ್. ಅಯ್ಯಪ್ಪ ಭಕ್ತರು ಪ್ರಯಾಣಿಸುತ್ತಿದ್ದ ಬಸ್ ಪಲ್ಟಿ. ಓರ್ವ ಕನ್ನಡಿಗ ಸಾವು, 45 ಭಕ್ತರಿಗೆ ಗಾಯ. ಕಾಸರಗೋಡಿನ ಚಿತ್ತಾರಿಕಲ್ನಲ್ಲಿ ಘಟನೆ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಸತತವಾಗಿ 10 ದಿನಗಳಿಂದ ರಾಜ್ಯದಲ್ಲಿ ನಡೀತಾ ಇದ್ದ ಕುರ್ಚಿ ಆಟ ತಾತ್ಕಾಲಿಕ ವಿರಾಮವನ್ನು ಪಡೆದುಕೊಂಡಂತೆ ಕಾಣ್ತಾ ಇದೆ. ನಿಜವಾಗ್ಲೂ ವಿರಾಮವನ್ನು ಪಡೆದುಕೊಂಡಿದೆಯಾ ಇಲ್ವಾ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇವತ್ತು ಒಂದು ಕಾಸ್ಮೆಟಿಕ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ಕಾಸ್ಮೆಟಿಕ್ ಅಂದರೆ ಕೃತಕವಾದ ಒಂದು ಉಪಹಾರ ಮೀಟಿಂಗ್ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರ ನಡುವೆ ಆಯಿತು. ಅವರ ಹಾವಭಾವದಲ್ಲಿ, ಅವರ ಮಾತುಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಒಗ್ಗಟ್ಟಿನ ಮಂತ್ರವೇ ಜಪಿಸ್ಲಿಕ್ಕೆ ಹಾಗೆ ನಮಗೆ ನೋಡಲಿಕ್ಕೆ ಕಾಣ್ತಾ ಇದೆಯೇ ಹೊರತು ಒಳಗಿನ್ನೂ ಕೂಡ ಇನ್ನೂ ಆ ಬೆಂಕಿ, ಆ ಕಿಡಿ ಹಾಗೆ ಮುಖ್ಯಮಂತ್ರಿ ಕುರ್ಚಿಯ ಕಡೆಗಿನ ಹಪಹಪಿ ಮುಂದುವರೆದಿದೆ ಅನ್ನೋದನ್ನು ವಿಶೇಷವಾಗಿ ವಿವರಿಸುವ ಅವಶ್ಯಕತೆ ಏನು ಉಳಿದಿರಲಿಲ್ಲ. ಹಾಗಾಗಿ ನಾನು ಹೇಳಿದ್ದು ಒಂದು ಕಾಸ್ಮೆಟಿಕ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳ ನಡುವೆ ಆಗಿದೆ. ಅಲ್ಲಿಗೆ ಎಲ್ಲವೂ ನಿಂತೋಯ್ತಾ ಅನ್ನೋದಕ್ಕೆ ಅವ್ರ ಮಾತುಗಳಲ್ಲೇ ಸ್ಪಷ್ಟವಾಗಿದೆ. ಅಧಿವೇಶನ ಮುಗಿದ ನಂತರದಲ್ಲಿ ಮತ್ತೊಂದು ಸುತ್ತಿನ ರೆಬಲ್ಲೋ, ಮತ್ತೊಂದು ಸುತ್ತಿನ ಬೀದಿ ಬಡದಾಟವೋ, ಮತ್ತೊಂದು ಸುತ್ತಿನ ದೆಹಲಿ ದಂಡಯಾತ್ರೆಯೋ ಬಾಕಿ ಇದೆ ಅನ್ನೋದನ್ನು ಅವರ ಮಾತುಗಳಲ್ಲೇನೆ ಬಹಳ ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅಲ್ಲಿಗೆ ಕರ್ನಾಟಕದ ರಾಜ್ಯದ ಮತದಾರರ ಹಣೆ ಬರಹವೇ ಸರಿ ಇಲ್ವಾ ಅಂತ ಹೇಳಿ ಸುಭದ್ರವಾದ ಬಹುಮತ ಕೊಟ್ಟರೂ ಕೂಡ ಕುರ್ಚಿ ಆಟ ನಿಲ್ತಲೇ ಇಲ್ಲ, ನಿಲ್ಲೋ ಲಕ್ಷಣ ಕೂಡ ಕಂಡು ಬರ್ತಾ ಇಲ್ಲ. ಇದೇ ವಿಚಾರವಾಗಿ ಇವತ್ತು ಚರ್ಚೆ ಮಾಡ್ತಾ ಹೋಗ್ತೀವಿ. ಚರ್ಚೆ ಪ್ರಾರಂಭ ಮಾಡಲಿಕ್ಕೆ ಮುಂಚೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರದಲ್ಲಿ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳು ಪಠಿಸಿದ ಒಗ್ಗಟ್ಟಿನ ಮಂತ್ರ ಯಾವ ರೀತಿ ಇತ್ತು ಗಮನಿಸಿ. ಕೊಟ್ಟ ಮಾತಿನ ಚರ್ಚೆಗೆ ಪರಿಹಾರ ಏನಾದರೂ ಕಂಡುಕೊಂಡ್ರಾ? ಕೊಟ್ಟ ಮಾತಿನ ಚರ್ಚೆಗೆ ಪರಿಹಾರ ಏನು ಕೊಟ್ಟ ಮಾತು? ಹೈಕಮಾಂಡ್ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಕೊಟ್ಟ ಮಾತಿನಂತೆ ಅಲ್ಲ ಸರ್ ಕೇಳ್ತಾ ಇದೆಯಲ್ಲ. ಗೋ ಟುಗೆದರ್. Sir, can you clarify, is the 2.5 years agreement is there or not? No, whatever High Command tells. So, but is there agreement? So, agreement is there 2.5 years or not? ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಡಲ್ಲ. Whatever High Command tells, you will obey. Sir, at least, You understood it or not?
ಸರ್ ಡಿ ಕೆ ಸರ್ ಕೊಟ್ಟ ಮಾತಿನ ಚರ್ಚೆಗೆ ಪರಿಹಾರ ಏನಾದ್ರು ಸಿಎಂ ಮಾತಾಡ್ತಿದ್ದಾರೆ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗಿದೆ. ಹಿಂದೆ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡಿದ್ದಾರೆ ಆ ಪ್ರಕಾರ ಇವತ್ತು ನಾವು ಕೆಲಸವನ್ನು ನಾವು ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ರಾಜಕೀಯವಾಗಿ ನಮ್ಮಿಬ್ಬರದು ಕೂಡ ಒಂದೇ ತೀರ್ಮಾನ. ಪಕ್ಷದ ವರಿಷ್ಠರು ನಮ್ಮ ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ಹಿಂದೆನೂ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ, ಮುಂದಕ್ಕೂ ಕೆಲಸ ಮಾಡ್ಕೊಂಡು ಹೋಗಬೇಕು ಅನ್ನೋದು ನಾವು ತೀರ್ಮಾನ ನಮ್ಮದು ಅಚಲ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗಿದೆ. ಹಿಂದೆ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡಿದ್ದಾರೆ ಆ ಪ್ರಕಾರ ಇವತ್ತು ನಾವು ಕೆಲಸವನ್ನು ನಾವು ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ರಾಜಕೀಯವಾಗಿ ನಮ್ಮಿಬ್ಬರದು ಕೂಡ ಒಂದೇ ತೀರ್ಮಾನ. ಪಕ್ಷದ ವರಿಷ್ಠರು ನಮ್ಮ ಹೈಕಮಾಂಡ್ ಏನು ಹೇಳ್ತದೆ. ಇಲ್ಲಿ ಒಗ್ಗಟ್ಟಿನ ಮಂತ್ರ ಏನೋ ಪಠನೆ ಆಯಿತು, ಆದರೆ ಬಾಯಲ್ಲಿ ಹೇಳ್ತಿರೋದೊಂದು ಆಗ್ತಿರೋದು ಮತ್ತೊಂದು ಅನ್ನೋದಕ್ಕೆ ಸೂಚನೆಗಳು ಅದೇ ಪಕ್ಷದ ನಾಯಕರಿಂದ ಸಿಕ್ಬಿಡ್ತಲ್ಲ. ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಆ ಒಂದು ಗಟ್ಟಿಯಾದ ಸಂಕಲ್ಪವನ್ನ ತೊಟ್ಟಿರೋದು ಯಾರು ಅಂತಂದ್ರೆ ಮೊದಲ ಹೆಸರು ಬರೋದೇ ಅವರ ಸಹೋದರ ಡಿ ಕೆ ಸುರೇಶ್. ಇಲ್ಲಿ ಅವರ ಸಹೋದರ ಒಗ್ಗಟ್ಟು ಹೈಕಮಾಂಡ್ ಅಂತ ಹೇಳ್ತಾ ಇದ್ರೆ ದೆಹಲಿಯಲ್ಲಿರುವ ಡಿ ಕೆ ಸುರೇಶ್ ಅವರು ಮತ್ತೊಮ್ಮೆ ಕೊಟ್ಟ ಮಾತನ್ನ ನೆನಪು ಮಾಡಿ ಮಾತನಾಡಿದ್ದಾರೆ. ಅದು ಒಂದು ಮಾತನ್ನು ಕೇಳಿಸ್ಕೊಂಡ್ಬಿಡಿ, ಚರ್ಚೆ ಪ್ರಾರಂಭ ಮಾಡೋಣ. ಸರ್, ಈಗ ಸಿಎಂ ಡಿಸಿಎಂ ಭೇಟಿಯಾಗಿದ್ರು, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಅಲ್ಲಿ ಹೇಳಿದರೆ ಯಾವುದೇ ನಮ್ಮ ನಡುವೆ ಭಿನ್ನಾಭಿಪ್ರಾಯಗಳಿಲ್ಲ, ನಾವು ಹೊಂದ್ಕೊಂಡು ಪಕ್ಷವನ್ನ ಕಟ್ತೀವಿ ಅನ್ನೋ ಮಾತು. ಒಂದಾಗಿ ಹೋಗ್ತೀವಿ ಅಂತ ಮೆಸೇಜ್. ಅದು ಅವರ ಕರ್ತವ್ಯ ಕೂಡ. ಯಾಕಂತಂದ್ರೆ ರಾಜ್ಯದ ಜನರಿಗೆ ಮಾತು ಕೊಟ್ಟಿದ್ದಾರೆ, ಆ ಮಾತಿನಂತೆ ನಡ್ಕೋಬೇಕಾಗಿರುವಂಥದ್ದು ಅವ್ರ ಕರ್ತವ್ಯ ಆಗಿದೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದನ್ನ ಈಡೇರಿಸ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಅಲ್ಲ, ಬಟ್ ಪವರ್ ಶೇರಿಂಗ್ ಬಗ್ಗೆ ಯಾವುದೇ ಮಾತುಕತೆ ನಡೆದಿಲ್ಲ. ನೀವು ಹೇಳಿದ್ರಿ ಸಿಎಂ ಕೊಟ್ಟ ಮಾತಿಗೆ ನಡ್ಕೊಳ್ಬೇಕು ಅನ್ನೋ ಥರದಲ್ಲಿ ನೀವು ಹೇಳಿದ್ರಿ. ನಾನು ಹಂಗೆ ಹೇಳಲಿಲ್ಲ, ನೀವು ಅದನ್ನ ತಿರ್ಚಿದಿರಿ. ನಾನು ಹೇಳಿದ್ದು ಬೇರೆ ಥರ, ನೀವು ಮಾತಾಡಿದ್ದು ಬೇರೆ ಥರ. ಆದರೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ರು ಕೂಡ ಸ್ಪಷ್ಟನೆ ಕೊಟ್ಟಿರೋದ್ರಿಂದ ಅದರ ಬಗ್ಗೆ ಮತ್ತೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಸರ್, ಈಗ ಸಿಎಂ ಡಿಸಿಎಂ ಭೇಟಿಯಾಗಿದ್ರು, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಚರ್ಚೆ ಪ್ರಾರಂಭ ಮಾಡೋಣ. ಚರ್ಚೆಯಲ್ಲಿ ಸ್ಟುಡಿಯೋದಲ್ಲಿ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನ ಪರವಾಗಿ ಮಂಜುನಾಥ್ ಅವರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಹಾಗೆ ಮೈಸೂರು ಒಕ್ಕಲಿಗ ಸಂಘದ ಅಧ್ಯಕ್ಷರಾದ ಮರಿಸ್ವಾಮಿ ಅವರು ನಮ್ಮ ಜೊತೆಯಲ್ಲಿ ಚರ್ಚೆಯಲ್ಲಿದ್ದಾರೆ. ಅಹಿಂದ ಮುಖಂಡರಾದ ಶಿವರಾಮ್ ಅವರು ಕೂಡ ನಮ್ಮ ಜೊತೆ ಚರ್ಚೆಯಲ್ಲಿದ್ದಾರೆ. ನಾನು ಮರಿಸ್ವಾಮಿ ಸರ್ ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ಇದು ಸಮಾಧಾನ ತಂತ ಸರ್, ಯಾಕಂದ್ರೆ ಒಕ್ಕಲಿಗ ಸಮುದಾಯ ಡಿ ಕೆ ಶಿವಕುಮಾರ್ ಅವರನ್ನ ನಾಳೆಯೇ ಮುಖ್ಯಮಂತ್ರಿ ಮಾಡಿಬಿಡಬೇಕು ಅನ್ನೋ ರೀತಿಯಲ್ಲಿ ಕೆಲವರು, ನಾನೆಲ್ಲರೂ ಅಲ್ಲ, ಕೆಲವರು ನಾಳೆನೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿಬಿಡಬೇಕು ಅನ್ನೋ ಹಠಕ್ಕೆ ಬಿದ್ದವರಂತೆ ಪತ್ರಿಕಾಗೋಷ್ಠಿಯನ್ನು ಮಾಡ್ತಿದ್ರು, ಸ್ವಾಮೀಜಿಗಳು ಮಾತನಾಡ್ತಾ ಇದ್ರು. ಬಟ್ ಇದು ಯಾಕೋ ಸದ್ಯಕ್ಕಾಗೋ ಲಕ್ಷಣಗಳು ಕಾಣ್ತಾ ಇಲ್ಲ. ಹೀಗಾಗಿ ಬ್ರೇಕ್ಫಾಸ್ಟ್ ಮೀಟಿಂಗು ಹಾಗೆ ಈಗಾಗಿರುವ ತೀರ್ಮಾನ ಸಮಾಧಾನ ತಂದಿದೆಯಾ ಅಂತ ಹೇಳಿ. ಇವತ್ತು ನಮಸ್ತೆ ಮೇಡಮ್. ಇವತ್ತೊಂದು ದಿವಸ ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಇವತ್ತು ಅದು ಏನು ಮಾಡಿದ್ದಾರೆ ಅದೆಲ್ಲ ಬರೀ ಜನಗಳನ್ನ ಬರೀ ನಂಬಿಸೋದಕ್ಕೆ ಮಾತ್ರ ಅವರು ಮಾಡಿರುವಂತಹ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅದು. ಇದನ್ನು ಜನಗಳು ಯಾರು ಒಕ್ಕಲಿಗರು ಯಾರು ನಂಬೋದಿಲ್ಲ ಇಂಥ ಮಾತನ್ನು. ಏನಕ್ಕೆ ಅಂತ ಅಂದರೆ ಈಗ ಅವರು 2.5 ವರ್ಷ ಮಾತುಕತೆ ಆಗಿರೋದ್ರಿಂದ ಅವರು 2.5 ವರ್ಷ ಆದ ನಂತರ ಅವ್ರು ಏನೈತೆ ಅಧಿಕಾರನ ಬಿಟ್ಕೊಡೋದಕ್ಕೆ ಅವರು ಸಿದ್ದರಾಮಯ್ಯನವ್ರು ಒಪ್ಪಬೇಕು. ಅವರು ನಮ್ಮ ಮೈಸೂರಿನವರೇ ಆಗಿರೋದ್ರಿಂದ. ಬಟ್ ಸಿದ್ದರಾಮಯ್ಯನವರು ಇಷ್ಟೊಂದು ಇದು ಮಾಡ್ತಾ ಇದ್ದಾರೆ ಅಂದರೆ ಇದೆಲ್ಲ ಅವರಿಗಿಂತ ಹೆಚ್ಚಾಗಿ ಅವ್ರ ಜೊತೆಲಿರುವಂತಹ ಸಚಿವರುಗಳು, ಅವರ ಜೊತೆಲಿರುವಂತಹ ಶಾಸಕರುಗಳು ಇದನ್ನ ಮಾತಾಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರ ಕೈನಲ್ಲಿ. ಯಾರು ತುಮಕೂರಿನ ಕೆ ರಾಜಣ್ಣವರು ಇರ್ಬೋದು, ಇಲ್ಲ ಅಂತ ಅಂದ್ರೆ ಮೇಡಮ್ ಮಾತಾಡಿದ್ದಾರೆ ನಿನ್ನೆ. ಮೇಡಮ್ ಅವ್ರಿಗೆ ಇವತ್ತೇನು ಮಾತಾಡಿಲ್ಲ ಮಾಧ್ಯಮದ ಮುಂದೆ, ನಿನ್ನೆವರೆಗೂ ಅವರು ಎಲ್ಲರೂ ಸಹ ಮಾತಾಡಿದ್ದಾರೆ. ಏನಂತ ಇವರು ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗೋದು ಬೇಡ ಅಂತ ಯತೀಂದ್ರ ಅವ್ರ ಕೈನಲ್ಲಿ ಮುಖ್ಯಮಂತ್ರಿ ನೆಕ್ಸ್ಟ್ ಯಾರು ಸತೀಶ್ ಜಾರಕಿಹೊಳಿ ಅವ್ರು ಮುಖ್ಯಮಂತ್ರಿ ಅಂತ ಅನೌನ್ಸ್ ಮಾಡ್ತಾರೆ, ಘೋಷಣೆ ಮಾಡಿಸ್ತಾರೆ. ಇವ್ರೇ ಯಾರು ಪರಮೇಶ್ವರರು ಮತ್ತೆ ಇವರೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡ್ತಾರೆ, ಚರ್ಚೆ ಮಾಡ್ತಾರೆ. ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಏನು ಕೆಲಸ ಮಾಡಿಲ್ವೇ? 50 ವರ್ಷದಿಂದ ಅವರು ಕಾಂಗ್ರೆಸ್ಗೆ ಅವ್ರದ್ದೇ ಆದಂತಹ ಒಂದು ಕಾಂಗ್ರೆಸ್ಗೆ ಏನು ಕೆಲಸನೇ ಮಾಡಿಲ್ವಾ ಅವರು ಹೋಗ್ಲಿ?
ಅವ್ರ ಜೀವನನೇ ಅಲ್ಲಿ ಅರ್ಪಿಸಿದ್ದಾರೆ ಅವ್ರು 50 ವರ್ಷದಿಂದನೂ. ಅವರು ಸ್ಟೇಟ್ ರಾಜಕೀಯ ಅನ್ನೋದಕ್ಕಿಂತನೂ ಸೆಂಟ್ರಲ್ ರಾಜಕೀಯದಲ್ಲೂ ಸಹ ಅವ್ರ ಕೈಲಾದಂತಹ ಸೇವೆ ಮಾಡಿ ಸೆಂಟ್ರಲಲ್ಲೂ ಇಂಥ ಜಾಗದಲ್ಲಿ ಯಾರನ್ನಾರೊಬ್ಬರು ಈಗ ತೆಲಂಗಾಣದಲ್ಲಿ ಹೋಗಿ ನಿಂತ್ಕೊಂಡು ಗೆಲ್ಲಿಸಿದ್ರು ಅಲ್ಲಿ. ಅದನ್ನ ಅವ್ರು ಕೆ ಎನ್ ರಾಜಣ್ಣವ್ರು ಮಾಡೋಕ್ಕಾಗುತ್ತಾ? ಬೇರೆ ಪಕ್ಕದ ಸ್ಟೇಟ್ಗೆ ಹೋಗ್ಬಿಟ್ಟು ಅವರು ಅಲ್ಲಿ ಹೋಗ್ಬಿಟ್ಟು ಪಕ್ಕದ ಸ್ಟೇಟ್ನಲ್ಲಿ ಕಾಂಗ್ರೆಸ್ನವ್ರು ಗೆಲ್ಸಕ್ಕಾಗುತ್ತಾ ಅವರು? ಅಂತ ಕೆಪಾಸಿಟಿ ಇರುವಂತಹ ಡಿ ಕೆ ಶಿವಕುಮಾರ್ ಅವ್ರನ್ನ ಇವತ್ತು ಇವರು ತುಣಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ಮೊದಲನೇದಾಗಿ ತಪ್ಪು. ಈಗ ಅವತ್ತೊಂದು ದಿವಸ ಅವರು ಏನ್ ಮಾತುಕತೆ ಮಾಡಿದ್ದಾರೆ, 2.5 ವರ್ಷ ಏನ್ ಮಾತುಕತೆ. ಶಿವರಾಮ್ ಸರ್ಗೆ ನನ್ನ ವಾಯ್ಸ್ ತಲುಪ್ತಾ ಇದೆ ಅಂತ ಭಾವಿಸ್ತಾ ಸರ್, ಸಿದ್ದರಾಮಯ್ಯನವರ ರಾಜಕೀಯ ಅನುಭವದ ಬಗ್ಗೆ ಮಾತನಾಡಲಿಕ್ಕೆ ನಾನು ಬಹಳ ಚಿಕ್ಕವಳೇನೋ, ಆದರೆ ನಾನು ಗಮನಿಸ್ತಾ ಬಂದಿದ್ದು ಇಷ್ಟು ದಿನ ನಾನು ಕೂಡ ಜರ್ನಲಿಸಂನಲ್ಲಿ ಒಂದು 10 ವರ್ಷಕ್ಕಿಂತ ಹೆಚ್ಚಿನ ಸಮಯ ಕಳೆದಿರೋ ಸಂದರ್ಭದಲ್ಲಿ ಸಮಾಜವಾದಿ ಜನಪರವಾದ ನಾಯಕ ಅಂತ ಹೇಳಿ ಸಿದ್ದರಾಮಯ್ಯನವರನ್ನ ಕರಿತಾ ಇದ್ದದ್ದನ್ನೇ ಕೇಳಿಸ್ಕೊಂಡು ಬಂದ ನಾವೇನೆ ಈಗ ಅವಕಾಶವಾದಿ ಅಧಿಕಾರಕ್ಕೋಸ್ಕರ ಹಠಕ್ಕೆ ಬಿದ್ದಿದ್ದವರು ಅನ್ನೋ ರೀತಿಯ ನರೇಷನ್ ಸ್ಟಾರ್ಟ್ ಆಗ್ತಾ ಇದೆಯಾ ಅಂತೇಳಿ. ಅದರಲ್ಲೂ ಈಗಾದ ಕಳೆದ 10 ದಿನಗಳಲ್ಲಾದ ಪ್ರಹಸನ ಅದಾದ ನಂತರವೂ ಕೂಡ ಸಿದ್ದರಾಮಯ್ಯನವರು ಮುಂದುವರಿತಿದ್ದಾರೆ ಅನ್ನೋ ಸೂಚನೆಗಳು ಆ ಚೇರ್ಗೆ ಅಂಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ರೀತಿಯ ಭಾವನೆ ಮೂಡಿಸ್ತಿದ್ಯಾ ಅಂತ ಹೇಳಿ. ಮೇಡಮ್, ಈಗ ಇಲ್ಲಿ ಬಹಳ ಗೊಂದಲವನ್ನ ಸೃಷ್ಟಿ ಮಾಡುವಂತ ಒಂದು ಷಡ್ಯಂತ್ರ ನಡೀತಾ ಇದೆ ಬಹಳ ಪ್ರಮುಖವಾಗಿ. ಈಗ ಇಲ್ಲಿ 2.5 ವರ್ಷ ಅಂತ ಎಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ಬಟ್ ಅದನ್ನ ಹೇಳಿದವರು ಯಾರು? 2.5 ವರ್ಷಕ್ಕೆ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ, 2.5 ವರ್ಷಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಹೇಳಿ ಹೇಳಿದವ್ರು ಯಾರು? ಈಗ ನಾವ್ ಹೇಳ್ತಿರೋದು ಏನು, ಈಗ ನಮ್ಮ ವಿರೋಧ ಏನು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಾರ್ದು ಅಂತ ನಮ್ಮ ವಿರೋಧ ಇಲ್ಲ. ಅವ್ರು ಕೆಲಸ ಮಾಡಿದರೆ, ಸಮರ್ಥ ನಾಯಕರಿದ್ದಾರೆ, ಬಹಳ ವ್ಯವಸ್ಥಿತವಾಗಿ ಪಕ್ಷವನ್ನ ಕಟ್ಟಿದ್ದಾರೆ. ಅದರಲ್ಲಿ 2 ಮಾತೇ ಇಲ್ಲ. ನಾವ್ಯಾರು ಅದನ್ನ ನಿರಾಕರಣೆನೂ ಮಾಡ್ತಾ ಇಲ್ಲ. ಆದ್ರೆ ಇಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾ ಇರೋರು ಯಾರು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ನೋಡ್ರಿ, ಈಗ 2.5 ವರ್ಷ ಅಂತ ಶಿವರಾಮ್ ಸರ್, ಅಲ್ಲ ಅರ್ಥ ಆಗ್ತಿಲ್ಲ ಅಂದ್ರೆ ಹೆಂಗೆ? ಖುದ್ದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿನೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಗಳು ಹಾಕೊಂಡ್ಬಿಡ್ತಾರೆ. ಡಿ ಕೆ ಸುರೇಶ್ ಅವ್ರು ಮಾತನಾಡ್ತಾರೆ, ಯತೀಂದ್ರ ಅವ್ರು ಮಾತನಾಡ್ತಾರೆ. ಅಲ್ಲ, ಮಾತನಾಡೋರ್ ಪಟ್ಟಿಕ್ಕಿಂತ ಮಾತನಾಡದೇ ಇರೋರ್ ಪಟ್ಟಿ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಉಳಿತಾ ಅಂತ ಹೇಳಿ. ಯಾಕಂದ್ರೆ ಇಡೀ ಪ್ರೋಗ್ರಾಮ್ ಪೂರ್ತಿ ಹೇಳ್ಬೋದು ಹೆಸರುಗಳನ್ನ ಮಾತನಾಡದವ್ರದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಯೋಚನೆ ಮಾಡಬೇಕಾಗಿರೋದು ಏನು, 2023 ಚುನಾವಣೆ. ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಬಹಳ ಸಮರ್ಥವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಂಬಂಧಿತ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಚುನಾವಣೆ ಮಾಡಿದ್ರು. ಸೊ ಅಲ್ಲಿ ಪ್ರಣಾಳಿಕೆಗಳನ್ನ ಕೊಟ್ಟಿದ್ದಾರೆ, ಸುಮಾರು ಪ್ರಣಾಳಿಕೆಗಳನ್ನ ಕೊಟ್ಟಿದ್ದಾರೆ. ಅವತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಆ ತರದ ನಿರ್ಧಾರಗಳು ಮಾಡಬೇಕು ಅಂದ್ರೆ ಜನ ಅಲ್ವಾ ತೀರ್ಮಾನ ಮಾಡ್ಬೇಕಾಗಿರೋದು? ಜನ ಅಲ್ವಾ ಓಟ್ ಕೊಟ್ಟಿರೋರು? ನೀವು ಜನದ ಮುಂದೆ ಹೇಳಬೇಕಾಗಿತ್ತು. 2.5 ವರ್ಷಕ್ಕೆ ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ಸರ್ಕಾರ, 2.5 ವರ್ಷಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ, 2.5 ವರ್ಷಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ಬೇಕಾಯ್ತು. ಪಕ್ಷದ ಮತ ಕೇಳ್ಬೇಕಾರೆ ಅವತ್ತಿನ ಹೇಳಿದಾರ? ಯಾರಿಗಾರ ಮಾತು ಕೊಟ್ಟಿದಾರಾ? ಈಗ 4 ಗೋಡೆ ಮಧ್ಯೆ ಏನ್ ಚರ್ಚೆ ಆಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ? ನಮ್ ಸಿದ್ದರಾಮಯ್ಯನವರಾಗ್ಲಿ, ಡಿ ಕೆ ಶಿವಕುಮಾರ್ ಅವರಾಗ್ಲಿ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮುಖಂಡರುಗಳು ಯಾರು ಬಹಿರಂಗವಾಗಿ ಹೇಳಿಲ್ಲ ನಾವ್ 2 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ಲಿ, 2 ವರ್ಷ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗೆ ಆಗ್ಲಿ ಅಂತ ಎಲ್ಲರೂ ಹೇಳಿದಾರೆ ಬಹಿರಂಗವಾಗಿ? ಎಲ್ಲೂ ಹೇಳಿಲ್ಲ. ಅವತ್ತು ಅನೌನ್ಸ್ ಮಾಡ್ಬೇಕಾದ್ರು ಕೂಡ ಸುರ್ಜೇವಾಲಾ ಅವರು ಸಿದ್ದರಾಮಯ್ಯನವ್ರನ್ನ ನಾವು ಮುಖ್ಯಮಂತ್ರಿ ಆಗಿ ನಾಮಿನೇಟ್ ಮಾಡಿದೀವಿ, ಶಾಸಕ ಪಕ್ಷದಲ್ಲಿ ಆಯ್ಕೆ ಆಗಿದ್ದಾರೆ ಅಂತ ಹೇಳಿ ಅವರು ಪ್ರೆಸ್ ನೋಟೇ ಇದೆ. ಈಗ ಇಲ್ಲಿ ಏನಾಗಿದೆ, ಒಂದು ಗೊಂದಲ ಸೃಷ್ಟಿ ಮಾಡುವಂತ ಕೆಲಸ ಆಗ್ತಾ ಇದೆ. ಈಗ ಇಲ್ಲೇನಾಗ್ತದೆ, ಯಾವ್ದೋ ಒಂದು ಷಡ್ಯಂತ್ರ ಇದು. ಈಗ ನೋಡ್ರಿ, ಡಿ ಕೆ ಶಿವಕುಮಾರ್ ಸಾಹೇಬ್ರು ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರು ಇಬ್ರು ನಡುವೆ ಅವ್ರನ್ನ ಕುರ್ಚಿ ನಿಲ್ಲಿಸ್ಬೇಕು, ಇವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಹೇಳಿ ಒಂದು ಹುಯಿಲೆಪ್ಸೋದು. ಈ ಕಡೆ ಒಂದ್ ಕಡೆ ಒಕ್ಕಲು ಸಮುದಾಯದವರು, ಒಂದ್ ಕಡೆ ಐಲ ಸಮುದಾಯದವರು. ಶಿವರಾಮ್ ಸರ್, ಅಂದ್ರೆ ಯಾರೋ ಮಾಡ್ತಿದ್ದಾರೆ ಅಂತ ಹೇಳೋ ಮೂಲಕ ನೀವು ಅವರಿಬ್ಬರಿಗೆ ಕಾಂಪಿಟೇಷನ್ ಇಲ್ಲವೇ ಇಲ್ಲ ಅಂತ ಹೇಳೋಕ್ ಹೊರಟಿದ್ದೀರಾ? ಡಿ ಕೆ ಶಿವಕುಮಾರ್ ಅವ್ರಿಗೆ ಆಸೆ ಇಲ್ಲ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರೋಕೆ, ಸಿದ್ದರಾಮಯ್ಯ ಕುರ್ಚಿ ಮೇಲೆ ಕೂತ ಇರಬೇಕು ಅನ್ನೋದಕ್ಕೆ ಅಂತ ಹೇಳಕ್ ಹೊರಟಿದ್ದೀರಾ? ಆಸೆ ಇರುತ್ತೆ, ಎಲ್ಲರಿಗೂ ಆಸೆ ಇರುತ್ತೆ. ಆಸೆ ಇಲ್ಲ ಅಂತ ನಾವ್ ಹೇಳ್ತಾ ಇಲ್ಲ, ಅವ್ರಿಗೂ ಆಸೆ ಇರುತ್ತೆ. ಅವ್ರಿಗೂ ಅರ್ಹತೆ ಇದೆ ಆಗ್ಲಿಕ್ಕೆ, ಮುಖ್ಯಮಂತ್ರಿ ಆಗ್ಲಿಕ್ಕೆ ಅರ್ಹತೆ ಇಲ್ಲ ಅಂತ ನಾವ್ ಹೇಳ್ತಾ ಇಲ್ಲ. ಆದ್ರೆ ಸಂದರ್ಭ ಇದೆಯಲ್ಲ, ಗೊಂದಲ ಸೃಷ್ಟಿ ಮಾಡೋದ್ ಬೇಡ. ಈಗ ಕಾಂಗ್ರೆಸ್ ಹೈಕಮಾಂಡ್ ಈಗ ಇವತ್ತು ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಹೈಕಮಾಂಡ್ ಏನ್ ಹೇಳುತ್ತೆ, ಗೊಂದಲ ಸೃಷ್ಟಿ ಮಾಡಿದ್ದೆ ಕಾಂಗ್ರೆಸ್ನ ಹೈಕಮಾಂಡ್ 2.5 ವರ್ಷದ ಹಿಂದೆ ಅನ್ನೋದು ನನ್ನ ವಾದ. ಅಪ್ಪ ಮಾತನಾಡ್ತೀನಿ ನಿಮ್ಮನ್ನ. ನಮ್ಮ ಜೊತೆಯಲ್ಲಿ ಹಿರಿಯ ಪತ್ರಕರ್ತರಾದ ವಿನಾಯಕ್ ಭಟ್ ಅವರು ಜಾಯ್ನ್ ಆಗಿದ್ದಾರೆ, ಜೆಡಿಎಸ್ ವಕ್ತಾರರು ಶ್ವೇತಾ ಯಾದವ್ ಅವರು ಜಾಯ್ನ್ ಆಗಿದ್ದಾರೆ, ಹಾಗೆ ಕಾಂಗ್ರೆಸ್ ಪರವಾಗಿ ಮಂಜುನಾಥ್ ಅವರು ಜಾಯ್ನ್ ಆಗಿದ್ದಾರೆ. ಮೂವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನಾಯಕ್ ಸರ್ ನಿಮ್ಮನ್ನೇ ಕೇಳ್ತೀನಿ, ತಪ್ಪು ಮಾಡಿದ ಹೈಕಮಾಂಡ್, ನನಗೆ ಇದನ್ನು ಹೇಳೋಕೆ 2ನೇ ಥಾಟೇ ಬರ್ತಾ ಇಲ್ಲ. 2.5 ವರ್ಷದ ಹಿಂದೆನೆ ಹಿಂಗೊಂದು ಖಡಕ್ ಮಾತುಕತೆ ಆಗಿದ್ದೆ ಆದಲ್ಲಿ ಅದಕ್ಕೆ ಬದ್ಧರಾಗಿ ಅಂತ ಹೇಳಿ ಸಿದ್ದರಾಮಯ್ಯನವ್ರಿಗೆ ಹೇಳಬೇಕಾಗಿತ್ತು. ಮಾತುಕತೆ ಇಲ್ಲ ಅಂದಿದ್ರೆ ತೆಪ್ಪಗಿರಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಬೇಕಾಗಿತ್ತು. ಮಾತುಕತೆ ಮಾಡಿದ್ದೇ ತಪ್ಪು ಅಂತ ಕೂಡ ವಾದಿಸುವವರಿದ್ದಾರೆ ಸರ್. ಸೊ ಹೆಂಗೆ ಅಳೆದು ತೂಗಿ ಲೆಕ್ಕ ಮಾಡಿದ್ರು
ತಪ್ಪು ಕಾಂಗ್ರೆಸ್ನ ಹೈಕಮಾಂಡೇ ಮಾಡಿದೆ. ಈ ಗೊಂದಲಕ್ಕೆ ಕಾರಣ ಅವರು ಇವರು ಕೊಡ್ತಿರೋ ಹೇಳಿಕೆ ಎಲ್ಲ ಹೈಕಮಾಂಡ್ನ ಈ ನಿರ್ಧಾರಗಳು ಅಂತ. ಸಹಜವಾಗಿ ಹಾಗೆ ಹೇಳ್ಬೋದು, ನಾವು ಮೇಲ್ನೋಟಕ್ಕೆ ಆ ಥರ ನಾವು ಹೇಳ್ಬೋದು. ಆದರೆ ರಾಜಕೀಯದಲ್ಲಿ ಈಗ ಯಾರೊಬ್ಬರು CM ಮಾಡಿದಾಗ ನೀವು 2.5 ವರ್ಷ ಮಾತ್ರ ಇವರು ಇರ್ತಾರೆ ಅಂತ ನಾವು ಓಪನ್ ಆಗಿ ಯಾರು ಅದನ್ನು ಹೇಳೋಕ್ಕಾಗಲ್ಲ. ಯಾಕಂದರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ನಿಮಗೆ ಇವ್ರು 2.5 ವರ್ಷನೇ ಇರೋದು ಅಂತಾದಾಗ ನೆಕ್ಸ್ಟ್ ಅವ್ರು ಆಗ್ತಾರೆ ಅಂತಾದಾಗ ಸರ್ಕಾರಿ ವ್ಯವಸ್ಥೆಲೇ ಒಂಥರ ಡಿವೈಡ್ ಸೃಷ್ಟಿಯಾಗ್ಬಿಡುತ್ತೆ. ಹಾಗಾಗಿ ಆ ಥರ ಯಾರು ಘೋಷಣೆ ಮಾಡೋಕ್ಕೂ ಆಗಲ್ಲ. 2.5 ವರ್ಷ ಮಾತುಕತೆ ಈ 4 ಜನದ ನಡುವೆ ಏನು ಗೌಪ್ಯವಾಗಿ ನಡೆದಿತ್ತು ಅದನ್ನು ಕೂಡ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ನಿಮಗೆ ಗೊತ್ತು. ಈಗ ಹಿಂದೆಲ್ಲ CMಗಳನ್ನು ಇಳಿಸ್ಬೇಕಾದ್ರೆ ಏನೆಲ್ಲ ಸರ್ಕಸ್ಗಳಾಗಿದೆ, ಎಷ್ಟೆಲ್ಲ ಕಷ್ಟ ಆಗಿದೆ. ಅದರಲ್ಲೂ ಕಾಂಗ್ರೆಸ್ನಲ್ಲಿ ಈಗ ಹೈಕಮಾಂಡ್ ತುಂಬ ಸ್ಟ್ರಾಂಗ್ ಆಗಿ ಇರೋ ಪರಿಸ್ಥಿತಿನೂ ಇಲ್ಲ. ಸೊ ಇದೆಲ್ಲ ದೃಷ್ಟಿಯಿಂದ ಅಷ್ಟು ಸುಲಭವಾಗಿ ಅಧಿಕಾರದಲ್ಲಿ ಇರೋರನ್ನ ಇಳಿಸೋದು ಅಷ್ಟು ಸುಲಭ ಅಲ್ಲ, ಇನ್ನೊಬ್ಬರನ್ನ ಅಧಿಕಾರಕ್ಕೆ ಏರಿಸೋದು ಸುಲಭ ಅಲ್ಲ. ಆ ಕಾರಣಕ್ಕೋಸ್ಕರ ಇದೆಲ್ಲ ನಡೀತಾ ಇದೆ. ಬಟ್ ಸ್ಟಿಲ್ ಈಗ ಹಿಂದಿನ ನಮ್ಮ BJP ಸರ್ಕಾರ ಇದ್ದಾಗ ಆಗಿದ್ದು ಅಥವಾ ನಮ್ಮ ಹಿಂದೆ ನಮ್ಮ ರಾಜ್ಯದಲ್ಲಿ ನಡೆದಿರುವಂಥ ಉದಾಹರಣೆಗಳನ್ನು ತೊಗೊಂಡ್ರೆ ಸ್ಟಿಲ್ ಇಟ್ ಇಸ್ ಬೆಟರ್ ಅಂತ ನನಗನ್ಸುತ್ತೆ. ಈಗಿನ ಪರಿಸ್ಥಿತಿಯಲ್ಲಿ ದೇ ಆರ್ ಮ್ಯಾನೇಜಿಂಗ್ ಇಟ್ ಬೆಟರ್ ಅಂತ ನನಗನ್ಸುತ್ತೆ. ಹೆಂಗೆ ಸರ್ ಮ್ಯಾನೇಜಿಂಗ್ ಇಟ್ ಬೆಟರ್ ಅಂದರೆ? ಈ ಹಿಂದೆಲ್ಲ ಆದಷ್ಟು ಒಂದು ಗೊಂದಲ ಆಗಿಲ್ಲ. ನೀವು ಎಷ್ಟೋ ಸರಿ ಒಬ್ಬ ಮಿನಿಸ್ಟರ್ನ ಚೇಂಜ್ ಮಾಡೋದು, ಮಿನಿಸ್ಟರ್ನ ಮಾಡೋದು ತೆಗೆಯೋದು ಕೂಡ ಭಾಳ ಕಷ್ಟ ನಮ್ಮ ಕರ್ನಾಟಕದಲ್ಲಿ. ಈಗ ಮೊನ್ನೆ ಗುಜರಾತಲ್ಲಿ ನೋಡಿರ್ಬೋದು, ನೀವೊಂದು 25-26 ಜನರನ್ನ ಹೊಸಬ್ರನ್ನ ಮಾಡಿಬಿಟ್ರು, ಹಳಬ್ರನ್ನೆಲ್ಲ ತೆಗೆದ್ಬಿಟ್ರು. ಕರ್ನಾಟಕದಲ್ಲಿ ಆದರೆ ಸಾಧ್ಯ ಆಯಿತು ಅಂತ ನಿಮ್ಗೆ ಅನ್ಸುತ್ತಾ? ಆಗಲ್ಲ. ಸೊ ಕರ್ನಾಟಕದಲ್ಲಿ ಈ ಥರ ಒಂದು ಬದಲಾವಣೆ ಮಾಡಬೇಕು ಅಂದರೆ ಭಾಳ ಕಷ್ಟ ಇದೆ. ಸ್ಟಿಲ್ ಕಾಂಗ್ರೆಸ್ ಹೈಕಮಾಂಡು ಅದನ್ನು ತುಂಬ ಮಿತಿ ಮೀರಿದಂಗೆ ಒಂದು ಸ್ವಲ್ಪ ಕಂಟ್ರೋಲಲ್ಲೇ ಇದೆ, ಅಥವಾ ಅವ್ರು ಇಟ್ಟಿದ್ದಾರೋ ಅದು ಕಂಟ್ರೋಲಲ್ಲಿ ಇದೆಯೋ ಗೊತ್ತಿಲ್ಲ. ಬಟ್ ಸ್ಟಿಲ್ ಬೆಟರ್ ಅಂತ ನನಗನ್ಸುತ್ತೆ. ನಂದೊಂದು ಕೌಂಟ್ರ್ ಇದೆ ಪಾಪ ವಿನಾಯಕ್ ಸರ್ಗೆ, ಮಂಜುನಾಥ್ ಅವರೋಕ್ಕಿಂತ ಮುಂಚೆ. ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಹೈಕಮಾಂಡ್ನ ಕಲ್ಚರ್ ಏನಿದೆ, AR ಅತುಲೆ ಅಂತ ಹೇಳಿ ಒಬ್ಬರು ಚೀಫ್ ಮಿನಿಸ್ಟರ್ ಆಗ್ತಾರೆ ಮಹಾರಾಷ್ಟ್ರದಲ್ಲಿ. ಅವರು ಸೆಕೆಂಡ್ ಟೈಮ್ ಚೀಫ್ ಮಿನಿಸ್ಟ್ರು, ಅವ್ರಿಗೇನು ಅನುಭವನೂ ಇರೋಲ್ಲ, ಎಲ್ಲ ಮುಸಲ್ಮಾನ್ ಕಮ್ಯುನಿಟಿಯಿಂದ ಬಂದಿರ್ತಾರೆ. YB ಚೌಹಾನ್, SP ಚೌಹಾನ್ ಅಂತ ಒಂದು ಅದು ಇಟ್ ಇಸ್ ನಾಟ್ ಇವನ್ ಎ ಚೀಫ್ ಮಿನಿಸ್ಟರ್ಸ್ ಅಲ್ಲ, ಅವ್ರು ಕಂಟ್ರೋಲ್ ಮಾಡ್ತಿದ್ರು ಇಡೀ ಮಹಾರಾಷ್ಟ್ರ ಮತ್ತು ಇಡೀ ಭಾರತದ ಪೊಲಿಟಿಕ್ಸ್ನ. ಅದ್ರ ಮಧ್ಯದಲ್ಲಿ AR ಅತುಲೆನ ಚೀಫ್ ಮಿನಿಸ್ಟರ್ ಮಾಡಲಿಕ್ಕೆ ಕಾರಣ ಒಂದೇ, ಸಂಜಯ್ ಗಾಂಧಿ ಅವ್ರ ಕಾಲಕ್ಕೆ ಬಿದ್ದರು ಅಂತ ಹೇಳಿ. ಆ ಎಕ್ಸಾಂಪಲ್ ತಗೊಂಡು ಕರ್ನಾಟಕದಲ್ಲಿ ದೇವರಾಜ ಅರಸು ಅಂತ ಒಂದು ಮಹಾನ್ ನಾಯಕ ಮತ್ತು ಘಟಾನ್ಘಟಿ ನಾಯಕ, ದೇವರಾಜ ಅರಸುಗೆ ದೇರ್ ವಾಸ್ ನೋ ಪ್ಯಾರಲಲ್ ಅಂತ ಹೇಳ್ತಾ ಇದ್ರು 77 ಎಲೆಕ್ಷನ್ಸ್ ಆದಮೇಲೆ. ಅಂತಹ ಒಂದು ಸಂದರ್ಭದಲ್ಲಿ ಗುಂಡೂರಾವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿಬಿಟ್ರು. ಅಂತಹ ಒಂದು ಸಂದರ್ಭ ಇತ್ತು. ಜೊತೆಗೆ ವೀರೇಂದ್ರ ಪಾಟೀಲ್ರನ್ನ ಅವ್ರ ಅನಾರೋಗ್ಯದ ಕಾರಣದಿಂದ ಆವತ್ತಿನ LOP ಲೋಕಸಭಾ LOP ಆಗಿದ್ದಂತಹ ರಾಜೀವ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋಗಲಿಲ್ಲ ಏರ್ಪೋರ್ಟಲ್ಲಿ ಅಂತ ಹೇಳಿ ಪ್ರೋಟೋಕಾಲ್ ವೈಸು. ಆವತ್ತು ಏರ್ಪೋರ್ಟಲ್ಲಿ ಏಕಾಏಕಿ ವಿತೌಟ್ ಎನಿ ಡಿಸ್ಕಷನ್ ಇರಲಿಲ್ಲ, ಅವ್ರಿಗೆ ಅನಾರೋಗ್ಯ ಇತ್ತು. ಅದರಿಂದಾಗಿ ರಾಜಶೇಖರ್ ಮೂರ್ತಿ ಅವರು ಒಂಚೂರು ಅವ್ರನ್ನ ನೋಡ್ಕೊಳ್ತಾ ಇದ್ರು, ಮಿನಿಸ್ಟರ್ಸ್ನ ಹ್ಯಾಂಡಲ್ ಮಾಡ್ತಿದ್ರು ಅಂತಿತ್ತು, ಸುದ್ದಿ ಇತ್ತು. ನಮಗೆ ಗೊತ್ತಿರಲಿಲ್ಲ, ನಾವು ನೋಡಿರಲಿಲ್ಲ. ಆದರೆ ರಾಜೀವ್ ಗಾಂಧಿ ಅವರು ಏಕಾಏಕಿಂದ ಕರ್ನಾಟಕ ವಿಲ್ ಹ್ಯಾವ್ ಟುಮಾರೋ ನ್ಯೂ ಚೀಫ್ ಮಿನಿಸ್ಟರ್ ಅಂತ ಹೇಳ್ತಾರೆ, ಬಂಗಾರಪ್ಪನವ್ರ ಹೆಸರನ್ನು ಘೋಷಣೆ ಮಾಡ್ತಾರೆ. ಇಂತಹ ಒಂದು ಸಂದರ್ಭಗಳಿತ್ತು. ಜೊತೆಗೆ ಈಗಿನ ಸಂದರ್ಭಕ್ಕೆ ಬಂದ್ಬಿಡೋಣ. ಎಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದ ಸಂದರ್ಭದಲ್ಲಿ ಪಂಜಾಬಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಅಮರೇಂದರ್ ಸಿಂಗ್ ಅವರು 2017 ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ, ನೀವು ಬರಬೇಡಿ ಸ್ವಾಮಿ, ನಾವು ಮ್ಯಾನೇಜ್ ಮಾಡ್ಕೊತೀವಿ ಅಂತ ಹೇಳಿ ಫುಲ್ ಮೆಜಾರಿಟಿ ತರ್ತಾರೆ. ಅಂಥ ಅಮರೇಂದರ್ ಸಿಂಗ್ನ ಯಾರೋ ಒಬ್ಬ ಕ್ರಿಕೆಟರ್ ಹೋಗಿ ಹೇಳ್ತಾರೆ, ಅವ್ರಿಗೆ ಏನೋ ಒಂದು ಸ್ವಲ್ಪ ಕಿವಿ ಮಾತು ಕೇಳ್ತಾರೆ ಅಂತ ಹೇಳಿ, ಆ ಕ್ರಿಕೆಟರ್ ಮಾತು ಕೇಳ್ಕೊಂಡು ನಿನ್ನೂ ಬೇಡ ಅವ್ರನ್ನೂ ಬೇಡ, ನಾನು ಚಿನ್ನಿನ ಮಾಡ್ಬಿಡ್ತೀನಿ, CS ಚಿನ್ನಿನ ಅಂತ ಹೇಳಿ ಮಾಡಿ ಚರಣ್ಜಿತ್ ಸಿಂಗ್ ಚಿನ್ನಿನ ಮಾಡಿದ್ಮೇಲೆ, ಚೀಫ್ ಮಿನಿಸ್ಟರ್ ಮಾಡಿದ್ಮೇಲೆ 3ನೇ ಪೊಸಿಷನ್ ಕೊಟ್ಟೈತೆ ಕಾಂಗ್ರೆಸ್ ಪಾರ್ಟಿ. ಇವತ್ತು ಕರ್ನಾಟಕದಲ್ಲಿ ಅಂತಹ ದುಸ್ಥಿತಿ ಇಲ್ಲದೆ ಇರ್ಬೋದು, ಅಂದರೆ ವೋಟ್ ಬ್ಯಾಂಕಿನ ದುಸ್ಥಿತಿ ಇಲ್ಲದೆ ಇರ್ಬೋದು. ಆದರೆ ಡಿಸಿಷನ್ ಆಫ್ ಹೈಕಮಾಂಡ್ ಏನಿದೆ ಇದನ್ನು ಎಲ್ಲರೂ ನೋಡ್ತಾ ಇದ್ದಾರೆ. ಉದಾಹರಣೆಗೆ ಒಂದು ಕಡೆಗೆ ಓಲ್ಡ್ ಮೈಸೂರು ರೀಜನ್ನು ಎಲ್ಲಿ DK ಅವರು ಹೋಗ್ಬಿಟ್ಟು ಕೇಳ್ತಾರೆ, ಪೆನ್ನು ಪೇಪರ್ ಕೊಡಿ, ನಾನು ಮುಂದಿನ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಕೈ ನಿಮ್ಮ ಹತ್ರ ಇದೆ ಅಂತ ಹೇಳ್ತಿರ್ತಾರೆ ಓಲ್ಡ್ ಮೈಸೂರು ರೀಜನ್ ಫುಲ್ಲು. ಅದರಿಂದಾಗಿ ಮೈಸೂರು ಅಂತ ಕ್ಷೇತ್ರದಲ್ಲಿ 11 ಕ್ಷೇತ್ರದಲ್ಲಿ ಔಟ್ ಆಫ್ 10 ಕ್ಷೇತ್ರ ಕಾಂಗ್ರೆಸ್ಗೆ ಕೊಡ್ತಾರೆ, ಮಂಡ್ಯದಲ್ಲಿ ಕೊಡ್ತಾರೆ, ಹಾಸನದಲ್ಲಿ ಕೊಡ್ತಾರೆ, ಚಾಮರಾಜನಗರ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ಇಲ್ಲೆಲ್ಲರೂ ಕಾಂಗ್ರೆಸ್ಗೆ ಸಿಕ್ಕಾಪಟ್ಟೆ ಸೀಟ್ಸ್ ಬರುತ್ತೆ, ಎಲ್ಲಿ JDS ಮತ್ತು BJP ಪ್ರಾಬಲ್ಯತೆ ಇದ್ರೂ ಸಹ. ಆದರೆ ಅಂತಹ ಒಂದು ಸಂದರ್ಭನೂ ಇದೆ ಈಗ ಎದುರುಗಡೆ, ಎಲ್ಲಿ ಹೈಕಮಾಂಡ್ ಮುಂದೆ ಅದೊಂದು ಆಯ್ಕೆ ಇದೆ. ಜೊತೆಗೆ ಇನ್ನೊಂದು ಕಡೆಗೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ವೋಟ್ ಬ್ಯಾಂಕ್ ಏನೋ ಡಿಸ್ಟರ್ಬ್ ಆಗ್ಬಿಡ್ತದೇನೋ ಅನ್ನೋದು ಸಹ ಆಯ್ಕೆ ಇದೆ. ಅಂದರೆ ಅರ್ಥ ಏನು ಅಂದರೆ, ಇವತ್ತು ಟೆಸ್ಟ್ ಯಾರಿಗಾದ್ರೂ ಇದ್ದರೆ ಇದು DK ಶಿವಕುಮಾರ್ಗೂ ಅಲ್ಲ, ಸಿದ್ದರಾಮಯ್ಯನವ್ರಿಗೂ ಅಲ್ಲ, ಇಟ್ ಈಸ್ ಅ ಟೆಸ್ಟ್ ಫಾರ್ ರಾಹುಲ್ ಗಾಂಧಿ ಅಂಡ್ ಇಸ್ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಅಂಡ್ ಹೈಕಮಾಂಡ್ ಆಫ್ ಕಾಂಗ್ರೆಸ್ ಪಾರ್ಟಿ. ಯಾಕೆ ಅಂತ ಹೇಳಿದ್ರೆ, ಏನೇ ಡಿಸಿಷನ್ ತೆಗೆದುಕೊಂಡ್ರು ನಿಮಗೆ
ಮುಂದಿನ ದಿನಗಳಲ್ಲಿ ಕಾಂಟ್ರಾ ಇಂಡಿಕೇಶನ್ಸ್, ಎಫೆಕ್ಟ್ಸ್, ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಹಿಂದೇನು ಬಾಲ್ ಬರುತ್ತೆ, ಮುಂದೇನು ಬಾಲ್ ಬರುತ್ತೆ. ಸರಿ ಮಂಜುನಾಥ್ ಅವರೇ, ಕಾಂಗ್ರೆಸ್ನ ಹೈಕಮಾಂಡ್ ತಕ್ಕ ಮಟ್ಟಿಗೆ ಮ್ಯಾನೇಜ್ ಮಾಡುವಲ್ಲಿ ಯಶಸ್ವಿ ಆಯ್ತಾ ಈ ಕಳೆದ 10 ದಿನದಿಂದ ನಡೀತಿದ್ದ ಪ್ರಹಸನವನ್ನ, ಅಥವಾ ಇದಕ್ಕೆ ಕಾಂಟ್ರಾಸ್ಟ್ ಆಗು ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ? ಈಗಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಟೈಮ್ ಬಾಂಬ್ ಮೇಲೆ ಕೂತಿದೆ. ಆ ಬಟನ್ ಮೇಲಿಂದ ಕೈ ಇನ್ನೂ ಎತ್ತಿಲ್ಲಪ್ಪ, ಜಸ್ಟ್ ಯೋಚನೆ ಮಾಡ್ತಿದ್ದಾರೆ ಬಟನ್ ಮೇಲಿಂದ ಕೈ ಯಾವಾಗ ಎತ್ತಬೇಕು ಅಂತ ಹೇಳಿ. ಈ ಪರಿಸ್ಥಿತಿಲಿ ಇದೆಯಾ ಕಾಂಗ್ರೆಸ್ ಹೈಕಮಾಂಡ್ ಅಂತ? ನೋಡಿ, ಇವತ್ತು ಬೆಳಿಗ್ಗೆನೂ ಕೂಡ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಕ್ಲಿಯರಾಗಿ ಹೇಳಿದ್ದಾರೆ, ಕೆಟಗರಿಕಲಿ ಅವ್ರು ಹೇಳಿದ್ದಾರೆ, ನೋಡಿ ಹೈಕಮಾಂಡ್ ಏನು ಡಿಸಿಷನ್ ತೊಗೊಳುತ್ತೋ ಅದಕ್ಕೆ ನಾವೆಲ್ಲರೂ ಬದ್ಧ ಅಂತ. ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ರಾಜಕೀಯ ಮಾಡೋದ್ರ ಬದಲಾಗಿ ಇವತ್ತು ಕರ್ನಾಟಕ ರಾಜ್ಯವನ್ನು ಕಲ್ಯಾಣ ರಾಜ್ಯ ಮಾಡೋದಕ್ಕೆ ಮುಂದಿನ ಆ ಎಲೆಕ್ಷನಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತೋರೋದ್ರ ಬದಲಾಗಿ ಇವತ್ತೆಲ್ಲರೂ ಕೂಡ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಮಂತ್ರಿಮಂಡಲ ವರ್ಗ, ಇಡೀ MLAಗಳು ಮತ್ತು ಎಲ್ಲ ಕಾರ್ಯಕರ್ತರನ್ನು ಕೂಡ ಇವತ್ತಿನ ಬೆಳವಣಿಗೆಯಿಂದ ಇವತ್ತು ಖಂಡಿತ ಕೂಡ ತಾವು ಹೇಳಿದ ರೀತಿಯಲ್ಲಿ ಇವತ್ತು ನಮ್ಮ ಹೈಕಮಾಂಡುನಲ್ಲಿ ಯಾವ ಗೊಂದಲನೂ ಇಲ್ಲ. ನಮ್ಮ ಪಾರ್ಟಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ನಡುವೆ ಕೂಡ ಯಾವುದೂ ಭಿನ್ನಾಭಿಪ್ರಾಯ ಇಲ್ಲ. ಇವತ್ತೆಲ್ಲ ಬಹುಶಃ ಒಂದು ಕನ್ಫ್ಯೂಷನ್ ಇರ್ಬೋದು, ಇವತ್ತು ಒಂದು ಯಾವುದೋ ಒಂದು ಸ್ವರೂಪದಲ್ಲಿ ಒಂದು ಕನ್ಫ್ಯೂಷನ್ ಇರ್ಬೋದು. ಬಟ್ ಅದೊಂದು ಕನ್ಫ್ಯೂಷನ್ನಿಂದ ಇವತ್ತೇನು ಬಿಂಬಿತವಾಗಿದೆ, ಕಳೆದ ವಾರಗಳಿಂದ 10 ದಿನಗಳಿಂದ ಏನು ಬಿಂಬಿತವಾಗಿದೆ, ಖಂಡಿತ ನಮ್ಮ ಪಕ್ಷದಲ್ಲಿ ಅಂತ ಭಿನ್ನಾಭಿಪ್ರಾಯ ಏನು ಇಲ್ಲ. ಇವತ್ತು ಇರ್ಬೋದು ನೋಡಿ, ಅದು ಖಂಡಿತ ಯಾರು ಹೇಳಿಲ್ಲ. ಖಂಡಿತ ನೋಡಿ, ಇವತ್ತು ಸನ್ನಿವೇಶ ಯಾವ ರೂಪದಲ್ಲಿ ಒಂದು ಕೌಲು ಹೊಡಿತು, ಆ ಸನ್ನಿವೇಶ ಇವತ್ತು ಒಂದು ಅಪಾರ್ಥದಿಂದ ಸನ್ನಿವೇಶ ಕೌಲೂಡಿರ್ತಕ್ಕಂಥದ್ದು. ಇವತ್ತು ಭಿನ್ನಾಭಿಪ್ರಾಯ ನಮ್ಮ MLAಗಳು, ಖಂಡಿತ ನಮ್ಮ ಮುಖ್ಯಮಂತ್ರಿಗಳು ಕ್ಲಿಯರ್ ಆಗಿ ಹೇಳಿದ್ದಾರೆ ಯಾಕೆ ಹೋಗಿದ್ರು ಡೆಲ್ಲಿಗೆ ಅಂತ. ಕ್ಯಾಬಿನೆಟ್ ರೀಶಬಲ್ ಆಗಂತ ಸಂದರ್ಭದಲ್ಲಿ ಹೈಕಮಾಂಡ್ಗೆ ಮಂತ್ರಿ ಸ್ಥಾನವನ್ನು ಪಡೆಯಲು ಇಚ್ಛಿಸುವಂಥ MLAಗಳು ಹೈಕಮಾಂಡ್ಗೆ ಹೋಗಿ ಅವರು ಬಾರ್ಗೈನ್ ಮಾಡಿರ್ತಕ್ಕಂಥದ್ದು ಇಡೀ ರಾಜಕೀಯ ಪ್ರವಣದಲ್ಲಿ ಇರ್ತಕ್ಕಂಥದ್ದೇ. ಅದಕ್ಕೋಸ್ಕರ ಇವತ್ತು ನಮ್ಮ ಮಂತ್ರಿ ಇಕ್ಬಾಲ್ ಹುಸೇನ್ ಅವರು ದೆಹಲಿಗೆ ಹೋದಾಗ ಹೇಳಿದ್ದು ನಾವು ಮುಖ್ಯಮಂತ್ರಿ ಮಾಡಿ ಅಂತ ಕೇಳಲಿಕ್ಕೆ ಹೊರಟಿದ್ದೀವಿ, ಇದು ಮಂತ್ರಿಗಿರಿಗಲ್ಲ ಅಂತ ಹೇಳಿ ಅವ್ರು ಇದು ಅವರ ಬಾಯಿಂದನೇ ಬಂದ ಪದಗಳು. ಅವರು ಕೂಡ ಹೇಳಿರ್ತಕ್ಕಂಥದ್ದು ಏನೋ ಈ ತರ ನಡೀತಾ ಇದೆ, ನಾವು ಕ್ಲಾರಿಫಿಕೇಶನ್ ತಗೊಳಕ್ ಹೋಗಿದ್ವಿ ಅಂತ ಹೇಳ್ತಾ ಇದ್ರು. ಅವರು ಕ್ಲಿಯರ್ ಆಗಿ ಹೇಳಿಲ್ಲ, ಇಲ್ಲ ಗೊಂದಲ ಇತ್ತು ಅಂತ ಹೇಳಿಲ್ಲ. ಖಂಡಿತ ಇಲ್ಲ, ಖಂಡಿತ ಇಕ್ಬಾಲ್ ಹುಸೇನ್ ಅವರು ಹೇಳಿರ್ತಕ್ಕಂಥದ್ದು ಈ ತರ ಬದಲಾವಣೆ ಮಾಡಿ ಅಂತ ಹೇಳಿಲ್ಲ. ಅವರು ಖಂಡಿತ ಹೇಳಿಲ್ಲ, ಬದಲಾವಣೆ ಮಾಡಿ ಅಂತ ಹೇಳಿದ್ರು. ನೋಡಿ ಸರ್, ಐ ಕ್ಯಾನ್ ಪ್ಲೇ ದ ಬೈಟ್, ನನಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ. ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷ ಶಿಸ್ತಿನಿಂದ ಕೂಡಿರ್ತಕ್ಕಂಥ ಪಕ್ಷ. ಹೈಕಮಾಂಡ್ ಏನ್ ಕಮಾಂಡ್ ಮಾಡುತ್ತೆ ಅದನ್ನ ಒಬೇ ಮಾಡೋಂಥ ಪಕ್ಷ. ಹೈಕಮಾಂಡ್ ವಿರುದ್ಧವಾಗಿ ಎಲ್ಲರೂ ಕೂಡ ಅವತ್ತು ಕೂಡ ಇಕ್ಬಾಲ್ ಹುಸೇನ್ ಕೂಡ ಹೇಳಿರ್ತಕ್ಕಂಥದ್ದು, ಹೈಕಮಾಂಡ್ ಏನ್ ಡಿಸಿಷನ್ ತಗೊಳುತ್ತೆ ಅದಕ್ಕೆ ನಾವು ಬದ್ಧ ಅಂತ ಹೇಳಿರ್ತಕ್ಕಂಥ MLAಗಳು ಎಲ್ಲರೂ ಕೂಡ ಹೇಳಿರ್ತಕ್ಕಂಥವ್ರು. ಅವರೆಲ್ಲರೂ ಕೂಡ ನೋಡಿ ಸರ್ ಇಲ್ಲ ಸರ್ ಒಂದ್ ನಿಮಿಷ ಸರ್, ಖಂಡಿತ ಇಲ್ಲ ನಟರಾಜ್ ಗೌಡ್ರೆ, ನೋಡಿ ಒಂದು ಪ್ರಶ್ನೆ ಕೇಳ್ತೀನಿ. ಏನು ಅಂತ ಹೇಳಿದ್ರೆ, ಪಾಪ ಅಷ್ಟು ಕಮಿಟ್ಮೆಂಟ್ ಹೈಕಮಾಂಡ್ ಮೇಲೆ ಇದೆ ಅಂತ ತಾವ್ ಹೇಳ್ತಾ ಇದ್ದೀರಾ. ಆದ್ರೆ ಒಂದ್ ನಿಮಿಷ ನೋಡಿ ಸರ್, ನಮ್ಮಲ್ಲಿ ಒಂದು ಡೆಮಾಕ್ರೆಟಿಕಲ್ ಪ್ರಿನ್ಸಿಪಲ್ಸ್ ಅನ್ನ ನಮ್ಮ ಪಕ್ಷ ಇಂಟರ್ನಲ್ಲಿ ಫಾಲೋ ಮಾಡಿರ್ತಕ್ಕಂಥದ್ದು. ನಮ್ಮ MLAಗಳು ಡೆಮಾಕ್ರೆಟಿಕಲ್ ಆಗಿದ್ದೀರಾ, ಎಷ್ಟು ಡೆಮಾಕ್ರೆಟಿಕಲ್ ಆಗಿದ್ದೀರಾ ಅಂದ್ರೆ ಕಾಂಗ್ರೆಸ್ ಡೆಮಾಕ್ರೆಟಿಕಲ್ ಆಗಿದ್ದಾರೆ ಅಂದ್ರೆ ಎಷ್ಟು ಡೆಮಾಕ್ರೆಟಿಕಲ್ ಆಗಿದ್ದಾರೆ ಅಂದ್ರೆ ಖಂಡಿತ ನಮ್ಮ MLAಗಳ ಭಾವನೆಗಳಿಗೆ ನಾವು ನಮ್ಮ MLAಗಳ ಭಾವನೆಗಳನ್ನ ಖಂಡಿತ ಅವರ ಅಭಿಪ್ರಾಯವನ್ನ ಅವರ ಅಹವಾಲುಗಳನ್ನ ಖಂಡಿತ ನಾವು ಕೇಳ್ತೀವಿ. ಡೆಮಾಕ್ರಸಿ ಎಷ್ಟಿರ್ಬೇಕು ಅಂತ ಆಯ್ತು, ಕೇಳಿಕೊಳ್ಳಿ ಪ್ರಶ್ನೆ. ಡೆಮಾಕ್ರಸಿ ಅಂದ್ರೆ ಪ್ರಶ್ನೆ ಕೇಳ್ಕೊಳ್ಬೇಕು. ಡೆಮಾಕ್ರಸಿ ಅಂದ್ರೆ ಪ್ರಶ್ನೆ ಕೇಳ್ಕೊಬೇಕು. ಯಾಕೆಂದ್ರೆ ಎಷ್ಟು ಡೆಮಾಕ್ರಸಿ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಅಂದ್ರೆ ಎಮರ್ಜೆನ್ಸಿ ಲಾಗು ಮಾಡಿದಾಗಲೂ ಇತಿಹಾಸದ ಸನ್ನಿವೇಶ ಬೇಡ, ಇವತ್ತಿನ ಸನ್ನಿವೇಶ ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ಆಟೋಕ್ರಸಿ ಬಗ್ಗೆ ಮಾತಾಡೋಣ, ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ಆಟೋಕ್ರಸಿ ಬಗ್ಗೆ ಮಾತಾಡೋಣ. ಸರ್, ಇತಿಹಾಸದಲ್ಲಿ
ಹೋದ್ರೆ ಇತಿಹಾಸನ ಕೆಣಕ್ಯಂತ ಹೋದ್ರೆ ಬೇರೆ ಬೇರೆ ಅಂತ ಸರ್, ಒಂದೇ ನಿಮಿಷ. ಮಾತಾಡಬಹುದು ನಾವು ಮಂಜುನಾಥ್ ಬೇರೆ ಬೇರೆ ಮಾತಾಡೋದು ಬೇಡ ಸರ್. ಒಂದೇ ನಿಮಿಷ ಇತಿಹಾಸ ಕೇಳಿಸ್ಕೊಳ್ಳಿ. ಇತಿಹಾಸಕ್ಕಿರ್ಲಿ. ಒಂದ್ ನಿಮಿಷ ಆದ್ರೆ ಇವತ್ತಿನ ನಿಮ್ಮ ಪಕ್ಷದ ಅಟೋಕ್ರಸಿ ಬಗ್ಗೆ ಮಾತಾಡೋಣ. ಒಂದ್ ನಿಮಿಷ ತಾಳಿ, ಒಂದ್ ನಿಮಿಷ ನಿಮ್ಮ ಒಂದು ಪ್ರಧಾನಮಂತ್ರಿಗಳು ಸರ್, ನಮ್ಮ ಇವತ್ತಿನ ದೇಶದ ಪ್ರಶ್ನೆ ಕೇಳ್ತಾ ಇಲ್ಲ ಸರ್. ನೀವು 30 ಸೆಕೆಂಡ್ ಇತಿಹಾಸ ಹೇಳ್ಬಿಟ್ರಿ. ಇವತ್ತಿನ ಏನಿದೆ ಹೇಳಿ. ಇವತ್ತಿನ ಪ್ರಶ್ನೆ ಏನು ಅಂದ್ರೆ ಪಾಪ ಇವತ್ತು ಇವರೇ ಹೇಳ್ತಾರೆ ವರ್ಲ್ಡ್ ಮೀನ್ಸ್ ವರ್ಲ್ಡ್ ಅಂತ ಹೇಳ್ತಾರೆ. ಜೊತೆಗೆ ಈಗ ಒಂದ್ ಕಡೆ ಇತ್ಲಾ ಕಡೆ ಸಿದ್ದರಾಮಯ್ಯನವರು ವರ್ಲ್ಡ್ ಅಂತಂದ್ರೆ 5 ಗ್ಯಾರಂಟಿಗಳು ಅಂತ ಮಾತಾಡ್ತಾರೆ. 6ನೇ ಗ್ಯಾರಂಟಿ 7ನೇ ಗ್ಯಾರಂಟಿ ಎಲ್ಲ ಬಿಟ್ಟೇ ಬಿಟ್ರು ಪಾಪ. ಆಯ್ತಾ, ಅದ್ರಲ್ಲೂ ಡೆಲಿವರಿ ಆಗಿಲ್ಲ. 5ನೇ ಗ್ಯಾರಂಟಿ ಅಂತೂ ಡೆಲಿವರಿನೇ ಆಗಿಲ್ಲ. ಅಲ್ಲ ಸರ್, ನಾವು ಅಟ್ಲೀಸ್ಟ್ ಕೊಟ್ಟ ಮಾತಿನ ಪ್ರಕಾರ ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇದೀವಿ. ತಾವು ಏನು ಪ್ರಣಾಳಿಕೆನಲ್ಲಿ ಕೊಟ್ಟಿದ್ರಲ್ಲ ಅದ್ರ ಬಗ್ಗೆ ದಯವಿಟ್ಟು ನಿಮ್ಮ ಬೆನ್ನಿನ ಮಾತಾಡಿ ಸರ್. ಕಾಂಗ್ರೆಸ್ ಕಲ್ಚರ್ ಇಂಜಸ್ಟಿಸ್ ಕಲ್ಚರ್. ಆಯ್ತು ಸರ್, ಕೊಟ್ಟ ಮಾತು ಅನ್ನೋ ಕ್ಲೀಶೆ ಡೈಲಾಗ್ ನ ಕೇಳಿಸ್ಕೊಂಡ್ ಜನ ನೀವು ಮಾತು ಕೊಡಬೇಡಿ, ಏನು ಬೇಡಪ್ಪ, ಅಭಿವೃದ್ಧಿ ಕಡೆ ಗಮನ ಕೊಟ್ರೆ ಸಾಕು ಅಂತ ಕೈ ಜೋಡಿಸಿ ಮುಗಿತಾ ಇದ್ದಾರೆ. ಇವತ್ತು ಕುಮಾರಸ್ವಾಮಿ ಅವರು ಕೂಡ, ಶ್ವೇತಾ ಅವರೇ, ಈ ಡ್ರಾಮಾ ನೋಡಿ 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 ಜನ ಹುಚ್ಚರಾಗೋದೊಂದು ಬಾಕಿ ಇದೆ. ಅನೇಕರು ಹುಚ್ಚರಾಗ್ಬಿಟ್ಟಿದ್ದಾರೆ ಆಲ್ರೆಡಿ ಕಾಂಗ್ರೆಸ್ ಪಕ್ಷದ ಒಳಗೆ. ಇದು ಏನಪ್ಪ, ಇದು ಯಾವಾಗ ಮುಗಿಯತ್ತಪ್ಪ ಅಂತೇಳಿ ಬೇಸರದ ಮಾತುಗಳನ್ನ ಕುಮಾರಸ್ವಾಮಿ ಅವರು ಆಡಿದ್ರು. ಬಟ್ ಅಟ್ ದ ಸೇಮ್ ಟೈಮ್ ಕುಮಾರಸ್ವಾಮಿ ಅವರು ಇದ್ದ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿ ಆಗಿದ್ದಾಗ ಇಂಥದ್ದೊಂದು ಟರ್ಬ್ಯುಲೆನ್ಸ್ ಆಗ್ಲೂ ಕೂಡ ಆಗಿತ್ತು ಅನ್ನೋದನ್ನ ನಾವು ಮರೆಯೋ ಆಗಿಲ್ಲ. ಬಟ್ ಈಗ ಕುಮಾರಣ್ಣ ಅವರು ಹೇಳಿದ್ದು ವಿಚಾರ ಖಂಡಿತವಾಗ್ಲೂ ಸತ್ಯವಾದ ಮಾತು. ಇವತ್ತಿನ ರಾಜ್ಯದ ಜನತೆಯಲ್ಲೇ ಕಾಡ್ತಾ ಇರೋ ಕಟ್ಟ ಕಡೆ ಪ್ರಶ್ನೆ, ರಾತ್ರಿ ಮಲಗೋಕೆ ಮುಂಚೆನೂ ಅದೇ, ಯಾರಪ್ಪ ಬೆಳಗ್ಗೆ ನಮ್ಮ CM ಅನ್ನೋದೇ ಒಂದು ಪ್ರಶ್ನೆ. ಬಿಕಾಸ್ ನಾವು ಸರ್ಕಾರ ಬರೋ ಟೈಮಲ್ಲೂ ನಾವು ಅವಾಗಲೂ ಅದನ್ನೇ ಮಾಡ್ಕೊಂಡು ಬಂದಿದ್ರು ಅವರು. ಸೊ ಈಗಲೂ ಅದನ್ನೇ ಮಾಡ್ತಿದ್ದಾರೆ. ಸರ್ಕಾರ ಬಂದಾಗಿಂದ 2.5 ವರ್ಷದಿಂದ ಅಡ್ಮಿನಿಸ್ಟ್ರೇಟಿವ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿ ಅವರು ಡೆವಲಪ್ಮೆಂಟ್ ಮರ್ತೋಗಿ 5 ಗ್ಯಾರಂಟಿ ಫೇಲ್ ಆಗಿ ಅವರ ಏನದು ನಾಟಿ ಕೋಳಿ ಸಾರು, ಉಪ್ಪಿಟ್ಟು, ಈರುಳ್ಳಿ ಬಜ್ಜಿ ಇದರಲ್ಲೇನೆ ಅವರು ಟೈಮ್ ಪಾಸ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಕುಮಾರಣ್ಣ ಅವ್ರು ಹೇಳ್ತಾ ಇರೋದು ರಾಜ್ಯದ ಅಭಿವೃದ್ಧಿ ಬಗ್ಗೆ ನೀವೇನ್ ಮಾಡಿದೀರಾ ಅನ್ನೋದನ್ನ ಕೇಳ್ತಿದ್ದಾರೆ. ಬಟ್ ಇನ್ನೊಂದು ವಿಷಯ, CM ಅವರು ನನಗಿರೋ ಪ್ರಶ್ನೆ, ವಚನ ಭ್ರಷ್ಟರಾಗಿದ್ದಾರಾ ಅಂತ ನನಗೆ ಇವಾಗ ಕಾಡ್ತಾ ಇದೆ ಪ್ರಶ್ನೆ. ಯಾಕೆಂದ್ರೆ 2.5 ವರ್ಷ ಅದು ಪವರ್ ಶೇರಿಂಗ್ ಅನ್ನೋದು ಏನಿತ್ತು ಅದು ಡಿಸೈಡೇ ಆಗಿದ ಮೇಲೆ ರಾಜೀನಾಮೆ ಕೊಟ್ಬಿಟ್ಟು ನೀವಾಗಿ ಅಂತ ಹೇಳ್ಬೋದಿತ್ತು. DK ಶಿವಕುಮಾರ್ ಅವ್ರಿಗೆ ಹೈಕಮಾಂಡ್ ಮೇಲೆ ಅಷ್ಟೊಂದು ಪ್ರೀತಿ, ಅಷ್ಟೊಂದು ನಿಷ್ಠೆ ಇದ್ದ ಮೇಲೆ ಅವ್ರ ಮೇಲೆ ಯಾಕೆ ಹೈಕಮಾಂಡ್ಗೆ ಅಷ್ಟು ಪ್ರೀತಿ ಇಲ್ಲ? ಬಿಕಾಸ್ ಯಾಕೆ ಅವ್ರ ಮೇಲೆ ನಂಬಿಕೆ ಇಲ್ವಾ? ಇಲ್ಲ ಅವ್ರ ಆಡಳಿತ ಚೆನ್ನಾಗಿ ಕೊಡ್ತಾರೆ ಅನ್ನೋ ಭರವಸೆ ಇಲ್ವಾ? ಸುರ್ಜೇವಾಲಾ ಅವ್ರು ಇರ್ಬೋದು, ವೇಣುಗೋಪಾಲ್ ಅವ್ರು ಇರ್ಬೋದು, ಇವರು ಡೆಲ್ಲಿಗೆ ಹೋಗಿ ಭೇಟಿ ಮಾಡೋ ಅಂಥದ್ದು ಏನಿದೆ? ಇಂಥದ್ದೊಂದು ಸೀರಿಯಸ್ ಇಶ್ಯೂ ನಡೀತಿದ್ದಾಗ ಬೇರೆ ಟೈಮಲ್ಲೆಲ್ಲ ಬಂದು ನಮ್ಮ BBMP ಆಫೀಸರ್ಸ್ಗಳ ಜೊತೆ ಕೂತ್ಕೊಂಡು ಮೀಟಿಂಗ್ ಮಾಡಿದ್ದಾರೆ ಸುರ್ಜೇವಾಲಾ ಅವರು. ಇಂಥದ್ದೊಂದು ಕಾಂಗ್ರೆಸ್ ಅಲ್ಲಿ ಗಲಾಟೆ ಆಗ್ತಾ ಇದೆ, ಬೀದಿ ರಂಪಾಟ ಆಗ್ತಾ ಇದೆ. ಸೊ ಅವ್ರು ಯಾಕೆ ಸ್ಟೇಟ್ಗೆ ಬಂದು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ಅವರು? ಆ್ಯಂಡ್ ಒನ್ ಮೋರ್ ಥಿಂಗ್, DK ಶಿವಕುಮಾರ್ ಹೇಳ್ತಾರೆ ನನಗೆ ಮೀನು ಹಿಡಿಯಕ್ಕೆ ಬರುತ್ತೆ ಅಂತ. ಆಫ್ಟರ್ ದಿಸ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂಡ್ ನಾವು ಏನು ಪ್ರೆಸ್ ಮೀಟ್ ನೋಡಿದ್ವಿ, ನಮ್ಗೆ ಅನ್ಸಿದ್ದೇನೆಂದ್ರೆ DK ಅವರ ಬಲೆಗೆ ಮೀನು ಬಿದ್ದಿಲ್ಲ ಅಂತ ಇವತ್ತು ನಮಗೆ ಕನ್ಫರ್ಮ್ ಆಗಿದೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ CM ಅವರೊಂದು ಸ್ಪೆಸಿಫಿಕ್ ಆಗಿ ವರ್ಡ್ ಯೂಸ್ ಮಾಡ್ತಾರೆ, ನಾವು ಏನೂ ಇಲ್ಲ, ಇಬ್ರು ಒಟ್ಟಾಗಿದ್ದೀವಿ ಅಂತ. ಏನು ಕಡ್ದು ಗುಡ್ಡೆ ಹಾಕಿದೀವಿ ಅಂತ ನೀವು ಸ್ಟ್ರಾಟಜಿ ಪ್ಲಾನ್ ಮಾಡಕ್ ಹೋಗಿದ್ರಿ. ನೀವು ಬರೋ ಸೆಷನ್ ಅಲ್ಲಿ ನಾವು ವಿರೋಧ ಪಕ್ಷಕ್ಕೆ ನಾವು ಉತ್ತರ ಕೊಡಬೇಕಾಗಿದೆ, ಟಾಂಗ್ ಕೊಡಕ್ಕೋಸ್ಕರ ನಾವು ಸ್ಟ್ರಾಟಜಿ ಪ್ಲಾನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರಲ್ಲ, ಯಾವ ಅಭಿವೃದ್ಧಿ ಕೆಲಸ ಮಾಡಿದಿರಿ ಅಂತ ಸ್ಟ್ರಾಟಜಿ ಪ್ಲಾನ್ ಮಾಡ್ತಾ ಇದ್ರಿ? ಅಂಡ್ ಒನ್ ಮೋರ್ ಥಿಂಗ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಇನ್ನ ಮುಂಚೆ, ಬರೀ ಬ್ರೇಕ್ಫಾಸ್ಟ್ ಸೇರಿದ್ವಿ ಅನ್ನೋದಕ್ಕಿಂತ ಮುಂಚೆ, ಬ್ರೇಕ್ಫಾಸ್ಟ್ ಸೇರಿದೀವಿ ಅನ್ನೋಕ್ಕಿಂತ ಮುಂಚೆ ಟ್ವೀಟ್ ವಾರ್ ನಡೀತಲ್ಲ, ಅವಾಗ ಗೊತ್ತಿರ್ಲಿಲ್ವಾ ನಾನು CM ಆಗಿದ್ದೀನಿ, ನಾನು ಮಾಜಿ ಆಗ್ಬೇಕಾಗುತ್ತೆ, ಅವ್ರನ್ನ ಹಾಲಿ ಮಾಡ್ಬೇಕಾಗುತ್ತೆ ಅನ್ನೋದು ಮುಂಚೆನೆ ಯಾಕೆ ಗೊತ್ತಿರ್ಲಿಲ್ಲ ಇವ್ರಿಗೆ? ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ತಕ್ಷಣ ಪ್ರೆಸ್ ಮೀಟ್ ಮಾಡೋ ಅವಶ್ಯಕತೆ ಏನಿತ್ತು? ಸೊ ಇವರು ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ಬಂದು ಇಬ್ರು ಕೈ ಎತ್ಬಿಟ್ಟು ಒಂದು ಸಿಗ್ನಲ್ ತೋರಿಸಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಮಂತ್ರ ಪಠಿಸ್ಬಿಟ್ಟಿದ್ರೆ ಮುಗ್ದೋಗಿತ್ತಪ್ಪ. ಅಷ್ಟು ಬೇಡ ಮೇಡಮ್, ಸಿಂಪಲ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ್ಮೇಲೆ ಪ್ರೆಸ್ ಮೀಟ್ ಮಾಡಿದಾಗ 5 ವರ್ಷ ನಾನೇ CM, ನಾನು ಯಾವ ಮಾತು ಕೊಟ್ಟೂ ಇರ್ಲಿಲ್ಲ, DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಮಾಡ್ತೀವಿ ಅನ್ನೋ ಆಶ್ವಾಸನೆ ಹೈಕಮಾಂಡ್ ಕೊಟ್ಟಿರ್ಲಿಲ್ಲ, ಗೊಂದಲಗಳು ಬೇಡ, ಅಭಿವೃದ್ಧಿ ಕಡೆಗೆ ನಾವು ಗಮನ ಹರಿಸೋಣ, DCM ಆಗಿ DK ಶಿವಕುಮಾರ್ ಮುಂದುವರಿತಾರೆ, ಇನ್ 2.5 ವರ್ಷ ಪಕ್ಕದಲ್ಲಿ ಕೂರ್ಸ್ಕೊಂಡು ಮಾತನಾಡ್ಬಿಟ್ಟಿದ್ರೆ ಮುಗ್ದೆ ಹೋಗ್ತಾರೆ. ನನ್ನ ಪ್ರಕಾರ CM ಅವರು ವಚನ ಭ್ರಷ್ಟರಾಗಿದ್ದಾರೆ ಅಂತ ನನ್ನ ಪ್ರಕಾರ. ನಾನು ಒಂದ್ 2 ಪದಗಳನ್ನ ಡ್ರಾ ಮಾಡ್ಕೊಂಡು ಮಾತಾಡ್ತೀನಿ. ಅವರು ಇಬ್ರು JDS ಮತ್ತೆ BJP ಅವರು ಅಲೈಯನ್ಸ್ ಆಗಿ ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ನೀವು ಇಬ್ರು ಕೇಳಿಸ್ಕೊಂಡು ಉತ್ತರ ಹೇಳಿ ಸರ್. ಅಪೋಸಿಷನ್ ಪಾರ್ಟಿ ಜಾಸ್ತಿ ಮಾತಾಡಬೇಕು, ರೂಲಿಂಗ್ ಪಾರ್ಟಿ ಕಡಿಮೆ ಮಾತಾಡಬೇಕು
ಮಾಡ್ಬೇಕು. ನಾವು ವರ್ಕ್ ಇದು ತೋರಿಸ್ತೀವಿ ಒಂದು- ಸರ್. ಅಲ್ಲಲ್ಲ, ನಾವು ನಾವು ವರ್ಕ್ ತೋರಿಸ್ತೀವಿ. ತೋರಿಸ್ತೀವಿ. ಎಲ್ಲರಿಗೂ ನಾವು ಸಮಾನ ಒಂದು ಅವಕಾಶ ನಿಮಿಷ, ಸರ್. ನಾವು ಒಂದು execute ನಿಮಿಷ ಮಾಡೋದು ಕೇಳಿಸ್ಕೊಳ್ಳಿ. ಪ್ರಣಾಳಿಕೆನ ಅಲ್ಲ, ನಾವು ಸರ್, execute ಪ್ರಶ್ನೆ ಮಾಡೋದು ನಾನು ನಮ್ಮ ಪ್ರಶ್ನೆ ಕೇಳಿದ್ನಲ್ಲ. ಕೇಳಿಸ್ಕೊಳ್ಳಿ. ಸಿದ್ದರಾಮಯ್ಯ ಅವರು ವಚನ ಭ್ರಷ್ಟರಾಗಿದ್ದಾರಾ? ಹೇಳಿ. ನೋಡಿ ಒಂದೇನಂತಂದ್ರೆ ಈಗ ಯಾವ ಮಟ್ಟಕ್ಕೆ ಡೆವಲಪ್ಮೆಂಟ್ ಕುಸ್ತಾ ಕಂಡಿದೆ ಅಂತ ಹೇಳಿದ್ರೆ ಕಬ್ಬು ಬೆಳೆಗಾರರು ಪಾಪ ಒದ್ದಾಡ್ತೀರಿ. ಇವತ್ತು 3,300 ರೂಪಾಯಿ ಕೊಡ್ತೀನಿ ರೈತರು ಅಂದ್ರೆ ಬೀದಿಗೆ ಇವತ್ತು ಕೊಟ್ಟಿಲ್ಲ. ಬಿದ್ದಿದ್ದಾರೆ. ಮೆಕ್ಕೆಜೋಳದವರು ಹೇಳ್ತೀರಾ? ಬೆಳೆದಿರೋ ಮೆಕ್ಕೆಜೋಳನ ಇವತ್ತರೆಗೂ ಒಂದು ಸೊಲ್ಯೂಷನ್ ಬಂದಿಲ್ಲ. ಅದಾದ್ಮೇಲೆ ಇವತ್ತು ಇದ್ರದ್ದು ರಾಗಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇದೆ. ಈಗ ಅದಕ್ಕೂ ಒಂದು ಸೊಲ್ಯೂಷನ್ ಬಂದಿಲ್ಲ. ಇದೆಲ್ಲದ್ರ ನಡುವೆ ಫೈನಾನ್ಸ್ ಇನ್ನೇನು ಬಡ್ಜೆಟ್ ಮಂಡನೆ ಮಾಡಬೇಕು. 4 ತಿಂಗಳಿದೆ. ಆಕ್ಚುಲಿ ಪ್ರತಿ ಸತಿ ಬಡ್ಜೆಟ್ಗೆ ಒಂದೇ ನಿಮಿಷ ಸ್ಮಿತಾ ಅವರೇ, ಏನಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಸ್ಟಾರ್ಟ್ ಮಾಡ್ತಾರೆ ಬಡ್ಜೆಟ್ ಸೆಷನ್ಸ್. ನಾನೇ ಮಾತಾಡಿದ್ದೀನಿ, ಇವತ್ತಿಗೂ ಸಹ ಬಡ್ಜೆಟ್ ಮೀಟಿಂಗ್ ಸ್ಟಾರ್ಟ್ ಆಗಿಲ್ಲ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಅರ್ಥ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ಕುಸ್ತಾ ಕಾಣ್ತಿದೆ. BBMP ನಲ್ಲಿ ಪ್ರಾಕ್ಸಿಗಳು ಕೆಲಸ ಮಾಡ್ತಾರೆ. ಇವತ್ತಿಗೂ ನನಗೆ ಈ ಖಾತಾ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಅದಾದ್ಮೇಲೆ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕರಪ್ಷನ್ ಬಗ್ಗೆ ಇದೇ ರೆವಿನ್ಯೂ ಎಲೆಕ್ಷನ್ ಟೈಮ್ ಅಲ್ಲಿ ಇವರು ಅನೌನ್ಸ್ ಮಾಡಿಲ್ಲ. ಅದು ಅಲ್ಲ, 5 ಗ್ಯಾರಂಟಿ ಮೇಡಮ್, 5 ಗ್ಯಾರಂಟಿ ಆದ್ಮೇಲೆ 540 ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರು. ಅದ್ರ ಬಗ್ಗೆ ಶ್ವೇತಾ ಅವ್ರಿಗೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಆಗಿ ಹೇಳ್ತೀನಿ. ಕೇಳಿಸ್ಕೊಳ್ಳಿ ಪಾಪ. ಏನಂದ್ರೆ ಆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಆಗ್ತಿರೋ ಹಗರಣಗಳ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ತಗೊಳಕ್ಕೆ ನಮ್ಮ ಮಿನಿಸ್ಟರ್ ಕೈಯಲ್ಲಿ ಆಗ್ತಾ ಇಲ್ಲ. ಇದ್ರ ಜೊತೆಗೆ ಪಾಪ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಇವ್ರು 6ನೇದು ಮತ್ತು 7ನೇದು ಇತ್ತು ಆಯ್ತಾ, ಲಿಸ್ಟ್ ಅಲ್ಲಿ ಇದೆ 6ನೇದು ಮತ್ತು 7ನೇದು ಅಂತ ಹೇಳಿ. ಇವತ್ತು ನ್ಯಾಯ ಒದಗಿಸಿಲ್ಲ. ಇದು ಅನ್ಯಾಯ ಅಲ್ವಾ? ಇದು ವರ್ಲ್ಡ್ ಫಾರ್ ವರ್ಲ್ಡ್ ಅಲ್ವಾ? ಇದು ವರ್ಲ್ಡ್ ಫಾರ್ ವರ್ಲ್ಡ್ ಅಲ್ವಾ? ರಾಜ್ಯದ ಪ್ರಶ್ನೆ ಇದು. ನೀವು ಅರ್ಥ ಮಾಡ್ಕೊಂಡೆ ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ ಯಾರು ರಾಜ್ಯದ ಒಪ್ಪಬೇಕು? ಇಲ್ಲಿರೋದು ಅಪೋಸಿಷನ್ ಇಂದ ಇಬ್ಬರೇ ವ್ಯಕ್ತಿಗಳು ಸರ್, ಒಂದು JDS ಒಂದು ಬಿಜೆಪಿ ವಕ್ತಾರರು. ಇವ್ರದೇ ಪಟ್ಟಿ ಇಷ್ಟುದ್ದ ಇದೆ ಸರ್. ಅಸೆಂಬ್ಲಿಯಲ್ಲಿ ಮುಂಬರುವ ಚಳಿಗಾಲದ ಅಧಿವೇಶನದಲ್ಲಿ ವಿರೋಧ ಪಕ್ಷವನ್ನ ಸಮರ್ಥವಾಗಿ, ಇದು ಮುಖ್ಯಮಂತ್ರಿಗಳ ಮಾತು ಸರ್, ನಾನು ರಿಪೀಟ್ ಮಾಡ್ತಿದ್ದೀನಿ ಅಷ್ಟೇ, ಅಧಿವೇಶನದಲ್ಲಿ ವಿರೋಧ ಪಕ್ಷವನ್ನ ಸಮರ್ಥವಾಗಿ ನಾವು ಎದುರಿಸಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದೀವಿ ಅಂದ್ಬಿಟ್ರು ಸರ್. ನೀವು ಅಭಿವೃದ್ಧಿ ವಿಚಾರವನ್ನ ವಿರೋಧ ಪಕ್ಷದವರು ಕೂಡ ಚರ್ಚೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಈ ಕುರ್ಚಿ ಕಾದಾಟ ಆಯ್ತಲ್ಲ 10 ದಿನ, ಹೆಂಗ್ ಸರ್ ಆನ್ಸರ್ ಮಾಡ್ತೀರಿ ನಿಮ್ಮ ಪಕ್ಷದವರು? ಒಂದು ನಮ್ಮ JDS ವಕ್ತಾರ ಸ್ನೇಹಿತರಿಗೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ತಾವು ಕೂಡ ಏನು BJP ಜೊತೆ ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಯಡಿಯೂರಪ್ಪನವರು ನಿಮ್ಮ ಅಲಿಯನ್ಸ್ ಯಡಿಯೂರಪ್ಪನವರು ಓಪನ್ ಆಗಿ ಮಾತಾಡಿದಂತ ಮಾತನ್ನ ಅದ್ರ ಜೊತೆಗೆ ಲೆಟ್ ಮಿ ರಿಮೈಂಡ್ ಸರ್, ಅಶೋಕ್ ಗೌಡ್ರು ಇತಿಹಾಸ ಹೇಳಿದಾಗ ಇತಿಹಾಸ ಹೇಳಬೇಡಿ, ನೀವು ಕೂಡ ಪ್ರೆಸೆಂಟ್ ಮಾತಾಡಲ್ಲ. ನಾನು ಅದಕ್ಕೆ ವಚನ ಭ್ರಷ್ಟರು ಅನ್ನೋ ಪದವನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದೀನಿ. ನಿಮ್ಮ ಸಮ್ಮಿಶ್ರ ಸರ್ಕಾರದ ಬಗ್ಗೆ ನಾವು ವಚನ ಭ್ರಷ್ಟ ಪದ ಉಪಯೋಗಿಸಿದ್ರಲ್ಲ, ಅದಕ್ಕೆ ಖಂಡಿತ. ಇವತ್ತು ನಿಮ್ಮ ಯಡಿಯೂರಪ್ಪನವರು ಸಾರ್ವಜನಿಕವಾಗಿ ಕುಮಾರಸ್ವಾಮಿ ಅವರು ನನ್ನನ್ನು ಮುಖ್ಯಮಂತ್ರಿ ಮಾಡೋದಿಲ್ಲ ಬಿಜೆಪಿ ಸರ್ಕಾರದವರು ಖಂಡಿತ ಇತಿಹಾಸ ಅಲ್ಲ ಸರ್, ನಿನ್ನೆ ಮೊನ್ನೆ ಮಾಡಿದಂತ ಇತಿಹಾಸದ ಪುಟ ತಿರುಗ್ದಿಲ್ಲ. ನಮ್ಮ ವೀಕ್ಷಕರ ಹಿತದೃಷ್ಟಿಯಿಂದ ಮೂವರಿಗೂ ಮನವಿ, ದಯವಿಟ್ಟು ಒಬ್ಬರಾದ್ಮೇಲೆ ಒಬ್ರು ಮಾತನಾಡಿ. ಅಶೋಕ್ ಗೌಡ್ರಿಗೆ ಇತಿಹಾಸ ಮಾತನಾಡ್ಲಿಕ್ಕೆ ಬಿಡ್ಲಿಲ್ಲ, ಹಾಗಾಗಿ ಮಂಜುನಾಥ್ ಅವರೇ ನೀವು ಮಾತನಾಡಿದ್ರಿ ಕೂಡ ಇತಿಹಾಸದ ಬಗ್ಗೆ. ಬಟ್ ಪ್ಲೀಸ್ ಲೆಟ್ಸ್ ಟಾಕ್ ಅಬೌಟ್ ಟುಡೇ, ಇವತ್ತಿನ ಬಗ್ಗೆ ಮಾತಾಡೋಣ. ಇನ್ನೂ ಕೂಡ JDS ಮತ್ತೆ BJP ಸಮ್ಮಿಶ್ರ ಸರ್ಕಾರವನ್ನ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದು ಇನ್ನೂ ಕೂಡ ಅದು ಇತಿಹಾಸಕ್ಕೆ ಹೋಗಿಲ್ಲ. ಇನ್ನೂ ಕೂಡ ಜೀವಂತವಾಗಿ ಇರ್ತಕ್ಕಂಥದ್ದು. ಅವರಿಬ್ಬರನ್ನು ಕೂಡ ಓಪನ್ ಆಗಿ ಚರ್ಚೆ ಮಾಡಿರ್ತಕ್ಕಂಥದ್ದನ್ನ ನಾನು ನೆನಪಾಡ್ತಾ ಇದ್ದೀನಿ ಅವರಿಗೆ. ಒಂದು ಇವತ್ತು ಏನು ನಟರಾಜ್ ಗೌಡ್ರು ಹೇಳ್ದಂಗೆ, ಅಶೋಕ್ ಗೌಡ್ರು ಹೇಳ್ದಂಗೆ
ಇವತ್ತು ನಾವು ಸಮರ್ಥವಾಗಿ ವಿಧಾನಸಭೆ ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಸಮರ್ಥವಾಗಿ ವಿರೋಧ ಪಕ್ಷವನ್ನ ನಾವು ಎದುರಿಸೋದಕ್ಕೆ ನಾವು ಸ್ಟ್ರಾಟಜಿ ಮಾಡಿರ್ತೀವಿ ಅಂತಕ್ಕಂಥದ್ದು ನಮ್ಮ ಇಬ್ಬರು ನಾಯಕರುಗಳು ಕೂಡ ಇವತ್ತು ಪ್ರೆಸ್ ಮೀಟಲ್ಲಿ ಹೇಳಿರ್ತಕ್ಕಂಥದ್ದು. ಇವತ್ತು ನೋಡಿ, ನಾವು ಬೆನ್ನು ತಡ್ಕೊಂಡು ನಮ್ಮ ಪಕ್ಷದ ಸಾಧನೆಗಳನ್ನ ಬಗ್ಗೆ ನಾವು ಹೇಳ್ತೀವಿ. ಇದು ನಮ್ಮ ಪಕ್ಷದ ಸಾಧನೆ. ಇವತ್ತು ನೇಷನಲ್ಲಿ, ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ GDP ನಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥದ್ದು. ಇಡೀ ರಾಜ್ಯದ ಬಿಜೆಪಿ ಪಕ್ಷದಲ್ಲಿ ಯಾವ ಪಕ್ಷನೂ ಕೂಡ ಇವತ್ತಿಲ್ಲ. ಅಂತದ್ರಲ್ಲಿ ಕರ್ನಾಟಕ ರಾಜ್ಯ ಮುಂದಿರ್ತಕ್ಕಂಥದ್ದನ್ನ ನಾವು ಬೆನ್ಪಟ್ಟು ಹೇಳ್ತೀವಿ ಸರ್. ಇವತ್ತು ನಾವು ಕಬ್ಬು ಬೆಳೆಗಾರರ ಬಗ್ಗೆ ಮಾತಾಡ್ತೀವಿ ಸರ್. ನಿಮಗೆ ಕರ್ನಾಟಕ ರಾಜ್ಯ ಬೆಂಗಳೂರು ನಗರ ಕಾಂಟ್ರಿಬ್ಯೂಷನ್ ಕಾಂಗ್ರೆಸ್ ಪಕ್ಷದ ಕಾಂಟ್ರಿಬ್ಯೂಷನ್ ಪಾಟೋಲ್ ಮುಚ್ಚಕ್ಕಾಗಿಲ್ಲ. ವಿಧಾನಸೌಧ ಮುಂದೆ ಮುಚ್ಚಕ್ಕಾಗಿಲ್ಲ. ನಿಮಗೆ ಏನ್ರಿ ಮಾತಾಡ್ತೀರಾ ನೀವು? ಏನ್ರಿ ಬಗ್ಗೆ ಮಾತಾಡ್ತೀರಾ? ವಿಧಾನಸೌಧ ಮುಂದೆ ಇರೋ ಪಾಟೋಲ್ ಮುಚ್ಚಕ್ಕಾಗಿಲ್ಲ. MS ಬಿಲ್ಡಿಂಗ್ ಮುಂದ್ಗಡೆ ಡ್ರೈನೇಜ್ ಮೇಲೆ ಗಾಡಿಗಳು ಓಡಾಡ್ತಿವೆ. ಗೋಪಾಲ್ ಕೂಡ ಸರ್ಕಾರ ನಿಮ್ಗೆ ಇವತ್ತು ಪಾಟೋಲ್ ಮುಚ್ಚಕ್ಕಾಗಿಲ್ಲ. MS ಬಿಲ್ಡಿಂಗ್ ಮುಂದೆ ಅಡ್ಮಿನಿಸ್ಟ್ರೇಷನ್ಗೆ ನಿಮ್ ಹಿಡಿದ ಕನ್ನಡಿ ಅದು ಕನ್ನಡಿ ಅದು ಎಲ್ಲ ಮಿನಿಸ್ಟರ್ಸ್ ಅಲ್ಲೇ ಓಡಾಡೋದು, ಎಲ್ಲ ಸೆಕ್ರೆಟರಿಗಳಲ್ಲೇ ಓಡಾಡೋದು, ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿ. ಇದು ನಿಮ್ ಕನ್ನಡಿ, ಇದು ನಿಮ್ ಕನ್ನಡಿ, ಇದು ನಿಮ್ ಕನ್ನಡಿ. ಯೋಗ್ಯತೆ ಇದು ಕಾಂಗ್ರೆಸ್ ಪಕ್ಷದ ಯೋಗ್ಯತೆ ಇದು. ಕಾಂಗ್ರೆಸ್ ಪಕ್ಷದ ಯೋಗ್ಯತೆ ಸರ್ಕಾರ ಆಮೇಲೆ ಡ್ರೈನೇಜ್ ಸರಿ ಹೋಗಿಲ್ಲ. MS ಬಿಲ್ಡಿಂಗ್ ಮುಂದೆ ಇದು ಆಡಳಿತ ವ್ಯವಸ್ಥೆ. ಇವತ್ತು ನಾನು ಓಪನ್ ಚಾಲೆಂಜ್ ಮಾಡ್ತೀನಿ DK ಶಿವಕುಮಾರ್, ಇವತ್ತು ನಾಳೆ ಬೆಳಗ್ಗೆ ಒಳಗಡೆ ನೀವು ಸರಿ ಮಾಡಿಸ್ರಿ. ಮಂಜುನಾಥ್ ಸರ್, ನಿಮ್ಗೇನೆ ಸಿಂಪಲ್ ಪ್ರಶ್ನೆ. DK ಶಿವಕುಮಾರ್ ಅವರು ಗುಂಡಿಗಳನ್ನ ಮುಚ್ಚಿಸೋಕೆ ಡೆಡ್ ಲೈನ್ ಕೊಟ್ಟಿದ್ರು ಸರ್. ವೆನ್ ವಾಸ್ ದ ಡೆಡ್ ಲೈನ್ ಮೇಡಮ್? ಒಂದು ವೆನ್ ವಾಸ್ ದ ಡೆಡ್ ಲೈನ್? ಕರೆಕ್ಟ್, ನಾವು ಅದಕ್ಕೆ ಒಪ್ಕೊಳ್ತೀನಿ ಮೇಡಮ್. ಒಪ್ಪಿದ್ರಿ ಅಂದ್ರೆ ಏನು ಕೆಲಸ ಆಗಿಲ್ಲ ಅಂತ? ಕೆಲಸ ಆಗಿಲ್ಲ ಅಂತ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು ಸರ್. ನೇರವಾಗಿ ಗುಂಡಿ ಮುಚ್ಚಕ್ಕೆ ಸಾಧ್ಯ ಆಯ್ತಾ? ಕರ್ನಾಟಕ ರಾಜ್ಯ ಗುಂಡಿ ಮುಚ್ಚಕ್ಕೆ ಸಾಧ್ಯ ಆಯ್ತಾ? ಡೆಡ್ ಲೈನ್ ಮುಗಿತು, ಗುಂಡಿ ಮುಚ್ಚಿದ್ದಾಯ್ತಾ? ಇಡೀ ದೇಶದಲ್ಲಿ ಪ್ಯಾಥೋಲ್ಸ್ ಬಗ್ಗೆ ಏನಾದ್ರೂ ಕೈ ಆಗ್ತಾ ಇದೆ. ಸತ್ಯ ಕೇಳಕ್ ಹೆಲ್ಪ್ ಮಾಡಬೇಡಿ. ಮೇಡಮ್, ಒಂದು ಕರ್ನಾಟಕ ರಾಜ್ಯದ ಬಗ್ಗೆ ಇವ್ರಿಗೆ ಅಷ್ಟೊಂದು ದೊಡ್ಡ ಮಟ್ಟದ ಕಾಳಜಿ ಇದ್ರೆ ನೀವು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಿಂದ 17 ಜನ MP ಮಂಜುನಾಥ್ ಅವರು ಒಂದು ನಿಮಿಷ, ಬೇರೆ ಯಾರ್ದು ವಾಯ್ಸ್ ನನ್ನದು ಇಲ್ಲ, ಮಂಜುನಾಥ್ ಅವ್ರದ್ದು ಒಂದು ನಿಮಿಷ ಅವ್ರು ಉತ್ತರ ಕೊಡ್ಬೇಕು. ರಾಜ್ಯ ಸರ್ಕಾರ 2.5 ವರ್ಷದಲ್ಲಿ ಏನ್ ಸಾಧನೆ ಮಾಡಿದೆ ಅಂತ ಹೇಳಿ ಬೆನ್ ತಟ್ಕೋಬೇಕು ಅಧಿವೇಶನದಲ್ಲಿ. ಒಂದು ನಿಮಿಷ ಪೂರ್ತಿ ಅಭಿವೃದ್ಧಿ ಬಗ್ಗೆ ಮಾತ್ರ ಮಾತನಾಡ್ತಾರೆ, ಇತಿಹಾಸದ ಬಗ್ಗೆ ಮಾತನಾಡೋಲ್ಲ, ನೇಷನ್ ಪಾಲಿಟಿಕ್ಸ್ ಬಗ್ಗೆ ಮಾತನಾಡೋಲ್ಲ. ಕೇವಲ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಕೊಡುಗೆಗಳು 2.5 ವರ್ಷದಲ್ಲಿ ಏನು, ಒಂದು ಪೂರ್ತಿ ನಿಮಿಷ ಮಂಜುನಾಥ್ ಅವ್ರ ವಾಯ್ಸ್ ಮಾತ್ರ. 17 ಜನಗಳನ್ನ MLA ಬಿಜೆಪಿ MP ನಾವು ಆಯ್ಕೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೀವಿ. ಇವತ್ತು ಅವರಿಗೆ ಕರ್ನಾಟಕ ರಾಜ್ಯದ ಬಗ್ಗೆ ಅಭಿಮಾನ ಇದ್ರೆ 1,86,860 ಕೋಟಿಗಳನ್ನ ಇವತ್ತು GST ಹಣ ಏನು ಕರ್ನಾಟಕ ರಾಜ್ಯಕ್ಕೆ ಬರಬೇಕಾಗಿದೆ, ಅವ್ರಿಗೆ ಧೈರ್ಯ ಇದ್ರೆ ಇವತ್ತು ಹಣಕಾಸು ಇಲಾಖೆಯಿಂದ ನಮ್ಮ ರಾಜ್ಯದ ಬಗ್ಗೆ ಅಭಿಮಾನ ತೋರಿಸಿ ತಗೊಂಡ್ಬರ್ಲಿ ಸರ್. ಇದು ನಾವು ಲೀಗಲಿ ಎಂಟೈಟಲ್ಡ್, ನಮಗೆ ಲೆಜಿಟಿಮೇಟ್ ಬರ್ತಕ್ಕಂಥದ್ದನ್ನು ತಗೊಂಡ್ಬರ್ಲಿ. ಅವತ್ತು ಅಭಿವೃದ್ಧಿ ಕಾಳಜಿಗಳ ಬಗ್ಗೆ ಮಾತಾಡಿ. ಇವತ್ತು 17 ಜನಗಳು ಕೂಡ ಕರ್ನಾಟಕ ರಾಜ್ಯದ ಬಗ್ಗೆ ಅಭಿಮಾನವನ್ನ ತೋರಿಸೋದ್ರಲ್ಲಿ ಮರೆತು ಇವತ್ತು ಮೋದಿ ಅವರ ಆಟೋಕ್ರಸಿ ಬಗ್ಗೆ ನಾವು ಕಾಂಗ್ರೆಸ್ನ ಶಾಸಕರ ಸಂಖ್ಯೆ 139 ಪ್ಲಸ್ ಸರ್. ನಾವ್ ಎಷ್ಟು ದಿನ ಬಿಜೆಪಿ ಎಂಪಿಗಳ ಲೆಕ್ಕನೇ ಹಾಕೊಂಡು ಕೂತಿರೋ ಕಾಂಗ್ರೆಸ್ ವಕ್ತಾರರ ಮಾತುಗಳನ್ನ ಕೇಳಬೇಕು ನನಗೆ ಗೊತ್ತಿಲ್ಲ. ವಿನಾಯಕ್ ಸರ್, ಅಧಿವೇಶನದ ತನಕ ಮೌನವಾಗಿರಿ, ಅಧಿವೇಶನ ಮುಗಿಸ್ಕೊಂಡು ಬನ್ನಿ ಮಾತನಾಡೋಣ ಅನ್ನೋ ಸಂದೇಶ ಹೈಕಮಾಂಡ್ ನಿಂದ ರವಾನೆ ಆದಂತಿದೆ. ನಾನು ಅದಕ್ಕೆ ಮಂಜುನಾಥ್ ಅವ್ರಿಗೆ ಪ್ರಶ್ನೆ ಕೇಳ್ತೆ, ಟೈಮ್ ಬಾಂಬ್ ಇಟ್ಸ್ ಸ್ಟಿಲ್ ಟಿಕ್ಕಿಂಗ್. ಯಾವಾಗ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಿ ಕರ್ನಾಟಕ ಜನ ಈಗಲೂ ಕೂಡ ಗಾಬರಿಯಿಂದ ನೋಡ್ಕೊಂಡು ಕೂತಿರೋ ಪರಿಸ್ಥಿತಿ. ಮುಗ್ದೋಗಿಲ್ಲ ಈ ಕುರ್ಚಿ ಕಾದಾಟ, ಮುಗ್ದಿಲ್ಲ. ಬಟ್ ಅದನ್ನ ಈಗ ಸದ್ಯಕ್ಕೆ ಅಂದ್ರೆ ಜನರಿಗೆ ಸರ್ಕಾರದಲ್ಲಿ ಗೊಂದಲ ಇಲ್ಲ, ಅಥವಾ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವ್ರ ನಡುವೆ
ಏನು ಪೈಪೋಟಿ ಇಲ್ಲ ಅಥವಾ ಅವರ ನಡುವೆ ಮಾತಾಡಲಾರದಂಥ ಸ್ಥಿತಿ ಇಲ್ಲ ಅನ್ನೋದನ್ನು ಒಂದು ಜನರಿಗೆ ಒಂದು ಮೆಸೇಜನ್ನು ಕೊಡಬೇಕಿತ್ತು. ಪ್ಲಸ್ ಪಾರ್ಟಿ ಒಳಗಡೆ ಏನು ಶಾಸಕರು ಒಂದಷ್ಟು ಜನ ಅವ್ರ ಪರ, ಒಂದಷ್ಟು ಜನ ಇವ್ರ ಪರ, ಮಿನಿಸ್ಟ್ರುಗಳು ಒಂದಷ್ಟು ಜನ ಆಗಿತ್ತು. ಅದು ಬೇಡ ಅನ್ನೋ ಕಾರಣಕ್ಕೆ ಬಹುಶಃ ಅವರಿಬ್ಬರ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಅರೇಂಜ್ ಮಾಡಿ ಯಾವುದು ಆ ಥರ ಗೊಂದಲಗಳು ಇಲ್ಲ ಅನ್ನೋ ಒಂದು ಮೆಸೇಜನ್ನು ಪಾಸ್ ಮಾಡಬೇಕಿತ್ತು. ಈ ಗೊಂದಲಗಳು ಸೃಷ್ಟಿಯಾಗಿತ್ತು, ಅದ್ರ ಮೀಡಿಯಾದವ್ರು ಮಾಡಿದ್ರು ಅಂತ ಹೇಳಿದ್ರು, ಯಾರೋ ಮಾಡಿದ್ರು ಒಟ್ಟು ಸೃಷ್ಟಿ ಅಂತೂ ಆಗಿತ್ತು. ನಾವಂತೂ ಮೀಡಿಯಾದವ್ರು ನಾವು ಎಲ್ಲದಕ್ಕೂ ಆರೋಪ ಹೊತ್ಕೊಳ್ಳೋದಕ್ಕೆ ನಾವು ಸದಾ ರೆಡಿ ಇರ್ತೀವಿ. ಆದರೆ ಅದನ್ನ ಎಲ್ಲದನ್ನ ಒಂದು ತಿಳಿಗೊಳಿಸೋ ಪ್ರಯತ್ನವಾಗಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ನನಗನ್ಸುತ್ತೆ. ಹಾಗಂತ ಬ್ರೇಕ್ಫಾಸ್ಟ್ ಮೀಟಿಂಗಿಂದ ಎಲ್ಲದೂ ಪರಿಹಾರ ಆಗಿಬಿಟ್ಟಿದೆ ಅಥವಾ ಎಲ್ಲ ಏನು ಸಾಲ್ವ್ ಆಯಿತು ಅನ್ನೋ ಪರಿಸ್ಥಿತಿ ಖಂಡಿತ ಇಲ್ಲ. ಬಟ್ ಒಂದು ಮೆಸೇಜನ್ನು ಪಾಸ್ ಮಾಡಬೇಕಿತ್ತು ಎಲ್ರಿಗೂ. ಆ ಕಾರಣಕ್ಕೋಸ್ಕರ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿದ್ದಾರೆ. ಹಾಗಂತ ಈ ಗೊಂದಲಗಳು ನೀವು ಅವಾಗ ಎಲ್ಲರೂ ಈ ಇತಿಹಾಸ ಅದು ಎಲ್ಲ ಮಾತಾಡ್ತಾ ಇದ್ರು, ಭಾಳ ಹಿಂದಿಂದನೂ ಕರ್ನಾಟಕದಲ್ಲಿ ಇದೆಲ್ಲ ನಡೆದಿರೋದೆ. ಹಾಗಾಗಿ ತುಂಬ ಹೊಸ ಸಂಗತಿ ಅಂತ ನನಗೇನು ಅನ್ಸಲ್ಲ. ಹಿಂದೆ ಬಂಗಾರಪ್ಪ ಅದರಾದ್ಮೇಲೆ ವೀರಪ್ಪ ಮೊಯ್ಲಿ ಯಾವ ಪಾರ್ಟಿಯವರು ಈ ವಿಷಯದಲ್ಲಿ ಹಿಂದೆ ಬಿದ್ದಿಲ್ಲ. ಆಮೇಲೆ ನಾವು ಇದ್ರ ಚರ್ಚೆ ಮಾಡುವಾಗ ಹೊಂಡದ ಬಗ್ಗೆ ಚರ್ಚೆ ಮಾಡೋದು ವೇಸ್ಟ್. ಯಾಕಂದ್ರೆ ಎಲ್ಲರೂ CM ಆಗಿದ್ದಾಗಲೂ ರಾಜ್ಯದಲ್ಲಿ ಹೊಂಡ ಇತ್ತು. ಯಾರೋ ಒಬ್ರು CM ಆಗಿದ್ದಾಗ ಹೊಂಡ ನೀರಲ್ಲಿ ರಾಜ್ಯದಲ್ಲಿ ಅಂತ ಯಾರು ಒಬ್ರು ಧೈರ್ಯವಾಗಿ ಹೇಳೋರು ಇದ್ದಾರಾ? ಇಲ್ಲ. ಕರ್ನಾಟಕ ರಾಜ್ಯ ಜನತೆ ಅದನ್ನ ಅವಾಗ ನೋಡ್ತಾರಲ್ವಾ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂದಿದ್ದು, ಹಾಗೆ ಗುಂಡಿ ಮುಚ್ಚೋಕೆ ಡೆಡ್ ಲೈನ್ ಫಿಕ್ಸ್ ಮಾಡಿದ್ದು ಈಗ ನಮ್ ಕಣ್ಣು ಮುಂದಿರೋ ತಾಜಾ ಮಾತುಗಳು ಸರ್. ಅದು ಹಿಂದೆ ಸರ್ಕಾರಗಳಿದ್ದಾಗಲೂ ಈ ತರ ಡೆಡ್ ಲೈನ್ಗಳನ್ನು ನಾನು ನೋಡಿದ್ದೀನಿ. ಆ ಡೆಡ್ ಲೈನ್ಗಳು ಫೇಲ್ ಆಗಿದ್ದನ್ನು ನೋಡಿದ್ದೀನಿ. ಆಮೇಲೆ ಹಳೆ ಹೊಂಡ ಮುಚ್ತಿದ್ದಂಗೆ ಹೊಸ ಹೊಂಡ ಬಾಯ್ತಾ ಇರ್ತಿದ್ದು ನೋಡಿದ್ದೀನಿ. ಇದು ಇದಕ್ಕೂ ಅದಕ್ಕೂ ಚರ್ಚೆಗೂ ವಿಷಯ ಅಲ್ಲ. ಯಾಕೆಂತಂದ್ರೆ ಅದು ಕನ್ಕರೆಂಟ್ ಹೊಂಡ ಯಾವಾಗಲೂ ರಸ್ತೆ ಇದ್ದಲ್ಲಿ ನಿಮ್ಗೆ ಹೊಂಡ ಹೊಸ್ತು ಸೃಷ್ಟಿ ಆಗುತ್ತೆ, ಹಳೇದು ಮುಚ್ಚಬೇಕು, ಹೊಸ್ತು ಬರುತ್ತೆ, ಅದು ಇದರದೇ. ಅದಕ್ಕೂ ಇದಕ್ಕೂ ಲಿಂಕ್ ಮಾಡಬಾರ್ದು. ಅಂದ್ರೆ ನಾವು ಚರ್ಚೆಯ ಗುಣಮಟ್ಟ ಇದೆಯಲ್ಲ, ಯಾವ್ದಕ್ಕೆ ಹೋಲಿಸ್ತೀವಿ ಅಂತ. ಒಬ್ಬ CM ಯಾರಾಗಬೇಕು ಅನ್ನೋ ಚರ್ಚೆ ನಡೀತಿರ್ಬೇಕಾದ್ರೆ ಹೊಂಡದ ಬಗ್ಗೆ ಚರ್ಚೆ ಮಾಡಿದ್ರೆ ಅದು ನೆವರ್ ಎಂಡಿಂಗ್. ಅಂತ ಹೇಳಿ ಸಿಕ್ಕಿದ್ದು ಒಂದು ರಸ್ತೆ ಉದಾಹರಣೆ. ಕಬ್ಬು ಬೆಳೆಗಾರರು ಹೇಳಿದ್ರು, ಮೆಕ್ಕೆಜೋಳ ಸಮಸ್ಯೆ ಹೇಳಿದ್ರು. ಹೋಗಿ ಕಾಂಗ್ರೆಸ್ ಪಕ್ಷವೇ ಕೊಟ್ಟಂತಹ ಗ್ಯಾರಂಟಿಗಳ ವಿಶ್ವಾಸ, ಇದ್ರಲ್ಲಿ ಒಂದು ಇನ್ನೂ ಯುವನಿಧಿ ಅದು ಜಾರಿ ಆಯ್ತಾ ಇಲ್ಲ ಗೊತ್ತಿಲ್ಲ, ಇನ್ನು ಉಳಿದ ಗ್ಯಾರಂಟಿಗಳಿತ್ತಲ್ಲ ಅದ್ರ ಬಗ್ಗೆ ಮಾತೇ ಇಲ್ಲ. ಇದೆಲ್ಲವೂ ಕೂಡ ಈ ಅನ್ಸರ್ಟೆನಿಟಿ ಇದೆಯಲ್ಲ CM DCM ನಡುವಿನ ಈ ಕುರ್ಚಿ ಕಾಳಗ, ಈ ಅನ್ಸರ್ಟೆನಿಟಿಯಿಂದಾಗಿಯೇ ಇದ್ರ ಬಗ್ಗೆ ಫೋಕಸ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅನ್ನೋದು ಬಾಟಮ್ ಲೈನ್. ಅವ್ರು ಕೇಳಿದ್ದ ಕೇಳ್ತೀನಿ ಕೇಳಿಗೌಡ್ರೆ, ಕೇಳಿಗೌಡ್ರೆ. ನಾನು ಅವ್ರು ಕೇಳಿದ್ದಾರೆ, ನಾನು ಹೇಳ್ತೀನಿ. ಏನಂದ್ರೆ ಈಗ ನಾನು ನೋಡ್ದಂಗೆ, ನಾನು 23 ವರ್ಷದಿಂದ ಎಲ್ಲಾ ಸರ್ಕಾರಗಳನ್ನು ನೋಡಿದ್ದೀನಿ. ಎಲ್ಲಾ ಸರ್ಕಾರಗಳಿದ್ದಾಗ ಸ್ಟೇಬಲ್ CM ಇದ್ದಾಗ, 5 ವರ್ಷ ಆಡಳಿತ ನಡೆಸಿರೋ ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ಮೆಕ್ಕೆಜೋಳದ್ದು ಇಲ್ಲ ಇನ್ನೊಂದು ಇದು ಪ್ರಾಬ್ಲಮ್ಗಳು ಯಾವಾಗಲೂ ಬರುವಂಥದ್ದೇ. ಇದು ಅದನ್ನೇ ನಾನು ಹೇಳಿದೆ. ಏನಂದ್ರೆ ಇವೆಲ್ಲ ಕನ್ಕರೆಂಟ್ ಪ್ರಾಬ್ಲಮ್ ಅಂತ. ಈ ವರ್ಷಕ್ಕೆ ನೀವು ಪರಿಹಾರ ಮಾಡಿದ್ರಿ, ಮುಗಿದಿಲ್ಲ, ಮುಂದಿನ ವರ್ಷ ಮತ್ತೆ ಬರುತ್ತೆ. ಈ ಹಿಂದೆ ರಸಗೊಬ್ಬರದ ಪ್ರಾಬ್ಲಮ್ ಆಯಿತು, ಅದಾದ್ಮೇಲೆ ಅದಕ್ಕೇನೋ ಒಂದು ಪರಿಹಾರ ಮಾಡಿದ್ರು, ಅದ್ರ ನಂತರ ಜಾಸ್ತಿ ಕಾಣಿಸ್ಕೊಂಡಿಲ್ಲ. ಸೊ ಈ ಕನ್ಕರೆಂಟ್ ಪ್ರಾಬ್ಲಮ್ಗಳು ನಿಮಗೆ ಆಗಾಗ ಆಯಾ ಸರ್ಕಾರದಲ್ಲಿ ಬರ್ತಾನೆ ಇರುತ್ತೆ. ಯಾರು CM ಆಗಲಿ, ಯಾವ ಪಾರ್ಟಿದಾರೋ ಸರ್ಕಾರ ಇರಲಿ, ಏನಾದರೂ ಇರಲಿ ಅಂತ. ಅದಕ್ಕೂ ಇದಕ್ಕೂ ಲಿಂಕ್ ಮಾಡಬಾರ್ದು ಅಂತ ನಾನು ಹೇಳೋದು. ಆಡಳಿತ ಅಂದ್ರೆ ಏನು? ಆಡಳಿತ ಅಂದ್ರೆ ನಿಮಗೆ ಜನರ ಕೆಲಸಗಳು ಸುಲಭವಾಗಿ ಆಗ್ತಾ ಇದೆಯಾ, ಜನರಿಗೆ ಅಂದ್ರೆ ದೂರದೃಷ್ಟಿ ಯೋಜನೆಗಳು ಬರ್ತಾ ಇದೆಯಾ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಈಗ ನಾಳೆ ನೀವು 10 ವರ್ಷ ಬಿಟ್ಟು ಅದೇ ಬರ್ತಾ ಇದೆಯಾ ಇಲ್ವೋ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಹೊರತು ಅದ್ರ ಗುಣಮಟ್ಟವನ್ನ ನಾವು ತುಂಬಾ ಕೆಳಗೆ ಇಳಿಸ್ಕೊಳ್ಬಾರ್ದು ಅಂತ ಚರ್ಚೆ ಮಾಡುವಾಗ. ಅದಷ್ಟೇ ನಾನು ಹೇಳ್ಬೇಕಾಗಿರೋದು. ಇತಿಹಾಸ ತೆಗೆದ್ರೆ ಎಲ್ಲಾ ಪಾರ್ಟಿಗಳು ಎಲ್ಲಾ ಸಂದರ್ಭದಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದಾರೆ. ಈಗ ರೈತರು ಕೂಡ ರಸಗೊಬ್ಬರ ಸಿಗದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದನ್ನು ನೋಡಿದ್ವಿ ಬಿಜೆಪಿ ಸರ್ಕಾರದಲ್ಲಿ. ರಸಗೊಬ್ಬರ ಕೊರತೆಯಿಂದ ಗೋಲಿಬಾರಿಂದ ಬಿಜೆಪಿ ಸರ್ಕಾರದಲ್ಲಿ ರೈತರು ತೀರೋಗಿದ್ದನ್ನು ನಾವು ನೋಡಿದೀವಿ. ಈಗ ನಾನು ಕೇಳ್ತಿರೋದು ಏನಂದ್ರೆ, ವಿಧಾನಸೌಧ ಮುಂದೆ MS ಬಿಲ್ಡಿಂಗ್ ನಲ್ಲಿ ಮತ್ತು ವಿಧಾನಸೌಧ ಮುಂದೆ ಎರಡೂ ಕಡೆ ಇವತ್ತು ನಿಮ್ಮ ಚಾನಲ್ ನಿಮ್ಮ ತಮ್ಮ ರಿಪೋರ್ಟರ್ ಸುರೇಶ್ ಅವರು ಯಾರೋ ಹೋದ್ರು, ಅಲ್ಲಿ ಒಂದು ದೊಡ್ಡದಾಗಿ ಒಂದು ಇದಿದೆ ಡ್ರೈನೇಜ್, ನಾವು ಕಲ್ವರ್ಟ್ ಅಂತೀವಿ, ಆ ಕಲ್ವರ್ಟ್ ಮೇಲೆ ಕಂಬಿ ಹಾಕಿದ್ರು. ಆ ಕಲ್ವರ್ಟ್ ಮೇಲೆ ಕಂಬಿ ಒಂದ್ ನಿಮಿಷ ಆಯ್ತು ರಸ್ಟ್ ಹಿಡಿದ್ಬಿಟ್ಟು ಆವತ್ತು ತಮ್ಮ ಚಾನಲ್ ರಿಪೋರ್ಟ್ ಆದ್ಮೇಲೆ ಯಾಕೆ ಇಂಪಾರ್ಟೆಂಟ್ ಗೊತ್ತಾ ಇದು? ಇವ್ರಿಗೆ ಅದೇ ರೋಡಲ್ಲಿ ಓಡಾಡ್ತಾರೆ, ಡಿನ್ನರ್ಗೆ ಹೋಗ್ತಾರೆ, ಲಂಚ್ಗೆ ಹೋಗ್ತಾರೆ, ಅದೇ ರೋಡಲ್ಲಿ 20 ಸತಿ ಓಡಾಡ್ತಾರೆ. ಗೇಟ್ ನಂಬರ್ 2 ಮುಂದೆ MS ಬಿಲ್ಡಿಂಗ್ 20 ಸತಿ ಓಡಾಡ್ತಾರೆ. ಸಾಲ್ವ್ ಮಾಡಕ್ಕೆ ಆಗಲ್ಲ ಇವ್ರಿಗೆ.
ಆದ್ರೆ ಇವಾಗ ಕುರ್ಚಿ ಬೇಕು. ಕುರ್ಚಿ ಕುರ್ಚಿ ತಗೊಂಡು ತಗೊಂಡು ಏನ್ರಿ ಮಾಡ್ತೀರಾ ನೀವು? ಕುರ್ಚಿ ತಗೊಂಡು ಏನ್ ಮಾಡ್ತೀರಾ ನೀವು? ಡೇ ಟು ಡೇ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಳ್ತಿದ್ದೀರಾ ನಿಮ್ಗೆ? ಕುರ್ಚಿ ತಗೊಂಡು ಏನ್ ಮಾಡ್ತೀರಾ ನೀವು? ಕುರ್ಚಿ ತಗೊಂಡು ಏನ್ ಮಾಡ್ತೀರಾ? ಡೇ ಟು ಡೇ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕಾಗಲ್ಲ. ಅವರೇ, ಇಲ್ಲಿ ಸಿದ್ದರಾಮಯ್ಯನವರು ಮಾತಿಗೆ ತಪ್ಪಿದ್ರು ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ಬೇಕಾ, ಅಥವಾ ಡಿ ಕೆ ಶಿವಕುಮಾರ್ ಅವರು ಇಲ್ಲದ ಮಾತನ್ನ ಆಡಿದ್ದೇವೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿ ನಾವು ಕನ್ವಿನ್ಸ್? ಈಗ ಮಾತುಕತೆ ಆಗಿಲ್ಲ ಅನ್ನೋದಂತೂ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರ ನಡೆನುಡಿಯಿಂದ ಕೇಳೋಕೆ ಕಾಣೋಕೆ ಸಿಗ್ತಾ ಇದೆ. ಆದ್ರೆ ಪದೇ ಪದೇ ಡಿ ಕೆ ಶಿವಕುಮಾರ್ ಅವರು ಮಾತುಕತೆಯ ಬಗ್ಗೆನೇ ನೆನಪು ಮಾಡ್ತಾ ಇದ್ದಾರೆ. ಸುಳ್ಳು ಹೇಳ್ತಿರೋದು ಯಾರು, ಮಾತಿಗೆ ತಪ್ಪಿರೋದು ಯಾರು ಅಂತ? ಅಲ್ಲ, ಇವರು ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು 2.5 ವರ್ಷ ಅದು ಮಾತುಕತೆ ಅದೆಲ್ಲ ಆಗಿಲ್ಲ ಅನ್ನೋಂಗಿದ್ದಿದ್ರೆ ಇವಾಗ ಏನಕ್ಕೆ ಪಾಯಿಂಟ್ ಬರ್ತಿತ್ತು? ಈಗ 2.5 ವರ್ಷ ಆದ ನಂತರ ಇವಾಗ ಬಂದಿದೆ ಅಂತ ಅಂದ್ರೆ ಇದು ಅವರಲ್ಲಿ ನಡೆದಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಸೋನಿಯಾ ಗಾಂಧಿ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಇವರ ಒಂದು ದೊಡ್ಡ ಮಟ್ಟದಲ್ಲಿ ಅವರ ವರಿಷ್ಠರುಗಳು 4-5 ಜನದ ಮಧ್ಯಂತರದಲ್ಲಿ ನಡೆದಿರುವಂತಹ ತೀರ್ಮಾನ ಇದು. ಆ ತೀರ್ಮಾನ ನಡೆದಿದ ಮೇಲೆ ಈಗ ಅಲ್ಲಿ ಇನ್ನೊಂದು ಏನಾಗಿದೆ ಅಂತ ಅಂದರೆ, ಮೈಸೂರು, ಮಂಡ್ಯ, ತುಮಕೂರು, ಹಾಸನ್ನು, ಕೋಲಾರ ಈ ಕಡೆ ಎಲ್ಲ ಓಟ್ ಹಾಕಿರೋದು ಏನಕ್ಕೆ ಅಂತ ಅಂದರೆ, ಮಂಡ್ಯದಲ್ಲಿ JDS ಬೆಲ್ಟು 7 ಸೀಟ್ಗೆ 6 ಸೀಟ್ನ ಕಾಂಗ್ರೆಸ್ ಕೊಟ್ಟಿದ್ದಾರೆ ಅಂತ ಅಂದರೆ ಅದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದೇ ಒಂದು ಕಾರಣಾಂತರದಿಂದನೇ ಕೊಟ್ಟಿರೋದು, ಒಟ್ಟು ಬೇರೆ ಯಾವುದೇ ಭಾವನೆಯಿಂದ ಅಲ್ಲ. ಏನಕ್ಕೆ ಅಂದರೆ ಮೈಸೂರಿನಲ್ಲೂ ಸಹ 11 ಗಂಟೆ ರಾತ್ರಿಗೆ ಬರ್ತಾರೆ. ನಮ್ಮ ಚಾಮರಾಜ ಕ್ಷೇತ್ರದ ಹರೀಶ್ ಗೌಡ್ರು ಅಂತವರು ನಮ್ಮ ಇಲ್ಲಿಂದ ಕಾಂಗ್ರೆಸ್ಸಿಂದ ಗೆದ್ದಿದ್ದಾರೆ. ಅವ್ರ ಪರವಾಗಿ ಕ್ಯಾನ್ವಾಸ್ ಮಾಡೋದಕ್ಕೆ 11 ಗಂಟೆಗೆ ಬಂದು ಕೈ ಮುಗಿದು ಕೇಳ್ತಾರೆ, ನೀವು HD ದೇವೇಗೌಡರಿಗೆ ಕೊಟ್ಟಿದ್ದೀರಾ, SM ಕೃಷ್ಣ ಅವರು ಕೊಟ್ಟಿದ್ದೀರಾ, HD ಕುಮಾರಸ್ವಾಮಿ ಅವರು ಕೊಟ್ಟಿದ್ದೀರಾ, ಒಕ್ಕಲಿಗನಾಗಿ ನಾನು ಒಬ್ಬ ಮುಖ್ಯಮಂತ್ರಿ ಆಗ್ತೀನಿ, ನೀವೆಲ್ಲ ಆಶೀರ್ವಾದ ಮಾಡಿ, ನಾನು ಮುಖ್ಯಮಂತ್ರಿ ಆಗಬೇಕು ಅಂದರೆ ನೀವು ಹರೀಶ್ ಗೌಡ್ರನ್ನ ಗೆಲ್ಲಿಸಿ ಅಂತ ರಿಕ್ವೆಸ್ಟ್ ಕೊಡ್ತಾರೆ. ಆ ಪರವಾಗಿ ಇವತ್ತು ಚಾಮರಾಜ ಕ್ಷೇತ್ರದಲ್ಲೂ ಸಹ ಹರೀಶ್ ಗೌಡ್ರು ಗೆದ್ದಿದ್ದಾರೆ. ಅದನ್ನು ಅರ್ಥ ಮಾಡ್ಕೋಬೇಕು. ಇವತ್ತೀಗ ಮಂಜುನಾಥ್ ಸರ್ ಏನೋ ಹೇಳ್ತಾ ಇದ್ರು, ಅವ್ರು ಏನಂತ ಅಂದರೆ, ಏನಕ್ಕೆ ಒಕ್ಕಲಿಗರು ದೆಹಲಿಗೆ ಹೋಗಿದ್ದಾರೆ ಅಂತ ಕೇಳ್ತಾ ಇದ್ರು. ಏನಾಗಿ 26 ಜನ ಇವತ್ತು ನಮ್ಮ ಕಾಂಗ್ರೆಸ್ MLAಗಳು ಕರ್ನಾಟಕದಲ್ಲಿ ಗೆದ್ದಿರೋರು ಡಿ ಕೆ ಶಿವಕುಮಾರ್ಗೆ ನೀವು ಮುಖ್ಯಮಂತ್ರಿ ಸ್ಥಾನ ಕೊಡಲಿಲ್ಲ ಅಂತ ಪಕ್ಷದಲ್ಲಿ ಇದೇ ಇವತ್ತು ಏನು 26 ಜನ MLAಗಳು ಗೆದ್ದಿದ್ದಾರೆ ಅವ್ರಿಗೆ ಮುಂದೆ ಇವತ್ತಲ್ಲಿ ಯಾಕೆಂತಂದ್ರೆ ಅವ್ರು 26 ಜನ ಗೆದ್ದಿರೋದು ಒಕ್ಕಲಿಗಾಸ್ ಎಲ್ಲಿ ಜಾಸ್ತಿ ಬೆಲ್ಟ್ ಇದೆ ಅದೇ ಜಾಗದಲ್ಲಿ ಗೆದ್ದಿರೋದು. 26 ಜನನೂ ಮುಂದಿನ ದಿನಗಳಲ್ಲಿ ಅವ್ರು ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗಲಿಲ್ಲ ಅಂತ ಅಂದರೆ 26 ಜನದಲ್ಲಿ 6 ಜನನೂ ಗೆಲ್ಲಲ್ಲ, ಇದು ಶತಸಿದ್ಧ. ಈ ವಿಷಯದಲ್ಲಿ ನಾವು ಹೇಳ್ತಾ ಇದ್ದೀವಿ, ನಾವು ಮೈಸೂರು ಜಿಲ್ಲಾ ಒಕ್ಕಲಿಗರ ಸಂಘದಿಂದ ಹೇಳ್ತಾ ಇದ್ದೀನಿ. ಜೊತೆಯಲ್ಲಿ ಇವತ್ತು ಯಾವುದು ನಮ್ಮ ಒಕ್ಕಲಿಗರ ಸಮಾಜದ ಎಲ್ಲ ಬಂಧುಗಳು ಹೇಳ್ತಾ ಇದ್ದಾರೆ, ಜೊತೆಯಲ್ಲಿ ಒಕ್ಕಲಿಗ ಕುಲ ಬಾಂಧವರು ಹೇಳ್ತಾ ಇದ್ದಾರೆ, ಒಕ್ಕಲಿಗ ಮಠಾಧೀಶರುಗಳು ಎಂಟ್ರಿ ಆಗಿದ್ದಾರೆ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಡಿ ಕೆ ಶಿವಕುಮಾರ್ಗೆ ನೀವು ಈ ಸಾರಿ ಮುಖ್ಯಮಂತ್ರಿ ಸ್ಥಾನ ಕೊಡ್ಲಿಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಏನ್ ಕಾಂಗ್ರೆಸ್ 1, 2, 3 ಅನ್ನೋ ಸಿಂಗಲ್ ನಂಬರ್ ಬಂದಿದೆ, ಅದೇ ಪರಿಸ್ಥಿತಿ ಕಾಂಗ್ರೆಸ್ ಸಹ ದಿವಾಳಿ ಆಗುತ್ತೆ. ಇದು ಸತ್ಯ. ಲೈನ್ ಅಲ್ಲಿ ಮುಖ್ಯಮಂತ್ರಿ ಮಾಡಿ ಅಂತಾನೆ ಕೇಳಕ್ ಹೋಗಿದ್ರು ಅಂತ ಹೇಳ್ತಿದ್ರಿ, ಮಂತ್ರಿಗಿರಿ ಇಲ್ಲ ಇಲ್ಲಿ ಇಲ್ಲ ಮೇಡಮ್, ಯಾವುದೇ ಕಾರಣಕ್ಕೂ ಇಲ್ಲ. ಅವರು ಮಂತ್ರಿಗಿರಿನೇ ಕೇಳೋದಕ್ಕೆ ಹೋಗಿರೋದು. ಎಲ್ಲರೂ ಸಹ ಚೆಲುವರಾಯ ಸ್ವಾಮಿ ಅವರ ನೇತೃತ್ವದಲ್ಲಿ ಹೋಗಿದ್ದಾರೆ. ಬಟ್ ಅಲ್ಲಿ ಮಾಧ್ಯಮದ ಕ್ವಶನ್ ಉತ್ತರ ಕೊಡಕ್ಕಾಗದೆ ಅವ್ರು ಏನ್ ಹೇಳಿದ್ದಾರೆ, ಸಂಪುಟ ರಚನೆ ಏನಾದ್ರು ಪುನರಚನೆ ಆದ್ರೆ ಅನ್ನೋ ಒಂದು ಕಾರಣ ಆ ತರ ನಿಮ್ಗೆ ಇದು ಮಾಡಿದ್ದಾರೆ. ಹೊತ್ತು ಅವ್ರು ಎಲ್ಲರೂ ಸಹ ಒಕ್ಕಲಿಗರಿಗೊಬ್ಬರಿಗೆ ಒಂದು ಈ ಸಾರಿ ಅವ್ರ ಮುಖ್ಯಮಂತ್ರಿ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ಮುಂದೆ ಅವ್ರು ಯಾವ ಮುಖ ಹೊತ್ಕೊಂಡು MLAಗಳು ಬಂದು ಓಟ್ ಕೇಳ್ತಾರೆ ಅವ್ರ ಕ್ಷೇತ್ರದಲ್ಲಿ. ಸಿದ್ದರಾಮಯ್ಯನವರು ಅವತ್ತೊಂದು ದಿವಸ ಬಂದು ಕ್ಯಾನ್ವಾಸ್ ಮಾಡೋ ಟೈಮಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಭಾವನೆಯಿಂದನೇ ಇಡೀ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಪರವಾಗಿ ಡಿ ಕೆ ಶಿವಕುಮಾರ್ 224 ಕ್ಷೇತ್ರದಲ್ಲೂ ಹೋಗಿ ಕ್ಯಾನ್ವಾಸ್ ಮಾಡಿದ್ದಾರೆ ಅವರು. ಅವ್ರು ಎಲ್ಲಾ ಜನಾಂಗದ ಪರವಾಗಿ ಕೇಳಿದ್ದಾರೆ. ಅದರಲ್ಲೂ ಇವತ್ತು ಡಿ ಕೆ ಶಿವಕುಮಾರ್ ಹಾಗೆ ಆಗ್ತಾರೆ ಅನ್ನೋ ಕಾರಣಾಂತರದಿಂದ ಒಕ್ಕಲಿಗರು ಎಲ್ಲರೂ ಸಹ ಒಗ್ಗಟ್ಟಾಗಿ ಓಟ್ ಹಾಕಿ ಡಿ ಕೆ ಶಿವಕುಮಾರ್ ಆಗ್ಲಿ ಅನ್ನೋ ಒಂದು ಆಶಾಭಾವನೆಯಿಂದ ಇಟ್ಕೊಂಡಿದ್ದಾರೆ ಜನ. ಇವತ್ತು ಖುಷಿಯಿಂದ ಇದ್ದಾರೆ. ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ಗಮನಿಸಿದ್ರೆ ಎಲ್ಲೊಂದ್ ಕಡೆ ಹಿಡಿತ ಪಟ್ಟನ್ನ ಸಡಿಲಿಸಿದ್ರು, ಅಥವಾ ಓಕೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿ ಮುಂದುವರಿಲಿ ಅಂತ ಹೇಳಿ ಒಪ್ಕೊಂಡ್ರು, ತಮ್ಮ ಹಠವನ್ನ ಕೈ ಬಿಟ್ರು ಅಂತ ಹೇಳಿ ಎಲ್ಲಾದ್ರೂ ಅನ್ನಿಸುತ್ತಾ ಅಂತ ಹೇಳಿ ಅವರು ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಆಗಿ ಮಂಗಳವಾರದ್ದು ಲಂಚ್ಗೆ ಇಲ್ಲ ಡಿನ್ನರ್ಗೂ ಇನ್ವೈಟೇಷನ್ ಇರಲಿಲ್ಲ ಅಂದಿದ್ರೆ ನಾವು ಅನ್ಕೋಬೋದಿತ್ತು ಏನೋ ಒಂದು ಇತ್ಯರ್ಥ ಆಗಿದೆ ಅಂತ. ಇದು ಯಾವಾಗ ಮತ್ತೆ ಟ್ಯೂಸ್ಡೇಗೆ ಪೋಸ್ಟ್ಪೋನ್ ಆಯಿತು ಅಲ್ಲೇ ನಾವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, ನನಗೆ ಗೊತ್ತಿರೋಂಗೆ
ಇಬ್ಬರ ಹಿಂದೆನೂ ಅವ್ರ ಟೀಮು ಬ್ಯಾಕ್ ಎಂಡ್ ಅಲ್ಲಿ ಕೆಲಸ ಮಾಡ್ತಾನೆ ಇದೆ. ಅಂಡ್ ಇದು ನಾವು ಯಾರು ಇಗ್ನೋರ್ ಮಾಡಕ್ ಆಗದೆ ಇರೋಂಥ ವಿಚಾರ. ಎಲ್ಲೆಲ್ಲಿ ರೆಸಾರ್ಟ್ ಮಾಡ್ಬೇಕು, ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು, ಎಲ್ಲೆಲ್ಲಿ ಬ್ಲಾಕ್ ಮೇಲಿಂಗ್ ನಮ್ಮ ಕಾಂಗ್ರೆಸ್ಸಿನ ಸಂಸ್ಕೃತಿ ಅಲ್ಲ. ಕೇಳಿಸ್ಕೊಳ್ಳಿ ಸರ್, ರೆಸಾರ್ಟ್ ರಾಜಕಾರಣ ಬಿಜೆಪಿ ಮತ್ತೆ ಜೆಡಿಎಸ್ ಶಿವಕುಮಾರ್ ಅವರು ಜೈಲಿಗೆ ಹೋಗೋಕ್ ಮುಂಚೆ ಅದು ಯಾವ ಈಗಲ್ಟನ್, ಹೌದು ಈಗಲ್ಟನ್, ನಾನು ಮರ್ತೋಗಿದ್ದೀನಿ ಹೆಸರು, ಬಹುಶಃ ಈಗಲ್ಟನ್ನೇ ಅನ್ಸುತ್ತೆ. ರೆಸಾರ್ಟ್ ಸಂಸ್ಕೃತಿ ಕರ್ಕೊಂಡು ಹೋಗಿದ್ರು. ಸ್ಮಿತಾ ಅವರೇ, ಕಾಂಗ್ರೆಸ್ನವರು ರೆಸಾರ್ಟ್ ರಾಜಕಾರಣ ಮಾಡಲ್ಲ, ಕುದುರೆ ವ್ಯಾಪಾರ ಮಾಡಲ್ಲ, ಅವರು ಇದನ್ನ ಏನದು ಜಾತಿ ರಾಜಕಾರಣ ಮಾಡಲ್ಲ. ನಮಗೆ ಹೇಳ್ತಾರೆ ಜಾತಿ ರಾಜಕಾರಣ ಮಾಡ್ತಾರೆ, ಗೌಡ್ರು ಬರೀ ಒಕ್ಕಲಿಗರಿಗಷ್ಟೇ ಪ್ರಾಮುಖ್ಯತೆ. ನೀವೇನ್ ಮಾಡ್ತಾ ಇದ್ದೀರಾ ಇವತ್ತು? ಅಟ್ ದಿ ಎಂಡ್ ಆಫ್ ದಿ ಡೇ ನೀವ್ ಏನ್ ಮಾಡ್ತಾ ಇದ್ದೀರಾ? ಒಕ್ಕಲಿಗ ವರ್ಸಸ್ ಕುರುಬ ತಂದು ನಿಲ್ಲಿಸ್ತಾ ಇದ್ದೀರಾ. ಇಲ್ಲಿ ಜಾತಿ ರಾಜಕಾರಣ ಆಗ್ತಾ ಇಲ್ವಾ? ಯಾಕೆ ಅಷ್ಟು ದೊಡ್ಡ ಸಮಾಜ ಮಧ್ಯೆ ಒಡಕು ಯಾಕೆ ಸೃಷ್ಟಿ ಮಾಡ್ತಾ ಇದ್ದೀರಾ? ಎಲ್ಲೋದ್ರು ಮೈನಾರಿಟಿ ಅವ್ರು, ಎಲ್ಲೋದ್ರು ಯಾಕೆ? ಅವ್ರು ನಿಮಗೆ ಓಟ್ ಹಾಕಿದ್ದೇನಕ್ಕೆ? ಯಾಕೆ ಓಟ್ ಹಾಕಿದ್ರು ಮೈನಾರಿಟಿ ಅವ್ರು? ಇಷ್ಟು ದಿನ ಏನ್ ಹೇಳ್ತಿದ್ರಿ? ಮೈನಾರಿಟಿ ಅವರ ಮುಸ್ಲಿಂ ಅವರ ಜಪ ಮಾಡ್ತಾ ಇದ್ರಿ, ಇವಾಗ ಸಾಕಾಗೋಯ್ತು. ಇವಾಗ ಒಬ್ರು ಒಕ್ಕಲಿಗರು ಜಪ ಮಾಡ್ತಿದ್ದಾರೆ, ಒಬ್ರು ಕುರುಬ ಸಮುದಾಯದ ಮಾಡ್ತಿದ್ದಾರೆ. ಎಲ್ಲಿ ಅಹಿಂದ ನಾಯಕರು ಅಂತ ಹೇಳ್ಕೊಂಡಿರೋ ಸಿದ್ದರಾಮಯ್ಯ ಅವರು ಕುರ್ಚಿಗಂಟ್ಕೊಂಡು ಇಷ್ಟು ಸಂಧ್ಯಾಕಾಲ ಅಂತ ಹೇಳ್ತಾರಲ್ಲ, ನನಗೆ ಗೊತ್ತಿಲ್ಲ ಅದು ಸಂಧ್ಯಾಕಾಲ ಅವ್ರಿಗೆ ಇದೆಯೋ ಇಲ್ಲ. ನೆಕ್ಸ್ಟ್ ಎಲೆಕ್ಷನ್ ಇವತ್ತು ಹೇಳ್ತಾರೆ ಅವರು 28 ಎಲೆಕ್ಷನ್ ಪ್ರಿಪರೇಷನ್ ಅಂತ. ಆಗ್ಬೇಕಾಗಿರೋ ಅಂತ GBA ಎಲೆಕ್ಷನ್ ಇಲ್ಲ, ಜಿಲ್ಲಾ ಪಂಚಾಯತ್ ಇಲ್ಲ, ಗ್ರಾಮ ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ, ಅದ್ರ ಬಗ್ಗೆ ಮಾತಿಲ್ಲ. ನೀವ್ ಯಾವ್ದೋ 28 ಬಗ್ಗೆ ಅಧಿಕಾರ ಹಿಡಿಯಕ್ಕೆ ಮತ್ತೆ ಯೋಚನೆ ಮಾಡ್ತಿದ್ದೀರಾ ಅಂದ್ರೆ ನಿಮಗೆಷ್ಟು ಅಧಿಕಾರ ದಾಹ ಇದೆ ಅನ್ನೋದು ಕಾಣಿಸ್ತಾ ಇದೆ ಇಲ್ಲಿ. ಆಮೇಲೆ ಕಾಂಗ್ರೆಸ್ ನಲ್ಲಿ ದಿನಾ ಸಾಯೋರ್ಗೆ ಅಳೋರು ಯಾರು ಅಂತ ಅವ್ರ ಪಾರ್ಟಿಯವರು ಅವ್ರ ಗೋಜ್ ದಿನ ಹೇಳ್ಕೊತಾರೆ ಮೀಡಿಯಾ ಮುಂದೆ. ಗ್ರಾಂಟ್ ಕೊಟ್ಟಿಲ್ಲ ಅಂತ ಹೇಳ್ಕೊತಾರೆ, ಅಭಿವೃದ್ಧಿ ಕೆಲಸಗಳಾಗ್ತಿಲ್ಲ ಅಂತ ಅವ್ರ MLA ಹೇಳ್ತಿದ್ದಾರೆ. ಇವಾಗ ಹೊಸ ವಿಚಾರ CM DCM ಇನ್ನೇನು ಅನದರ್ 6 ಮಂತ್ ಇದೇ ನಡೆಯುತ್ತೆ. 3 ವರ್ಷ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಮತ್ತೆ ಇನ್ನೊಂದ್ 2 ವರ್ಷ ಆದ್ಮೇಲೆ ಮತ್ತೆ ಇನ್ನೇನದು ಹಗರಣಗಳು ಬರುತ್ತೆ. ಅವ್ರದೇ ಬಂದಾಗ ಹೊಸರಲ್ಲಿ ಏನ್ ಹೇಳಿದ್ರು, ಎಲ್ಲರ ಹಗರಣ ತೆಗಿತೀವಿ, BJP ಅವ್ರು ತೆಗಿತೀವಿ, JDS ಅವ್ರು ತೆಗಿತೀವಿ ಅಂದ್ರು. ಒಬ್ರದ್ದು ಸಿಗ್ಲಿಲ್ಲ, ಅವ್ರವ್ರದೇ ಸಿಕ್ಕಾಕೊಂಡಿದೆ. ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಲಿ. ಅದಕ್ಕಿಂತ ಇಂಪಾರ್ಟೆಂಟು ಡೆವಲಪ್ಮೆಂಟ್ ಆಗಿಲ್ಲ. ನಾವೆಲ್ಲ ಡೆವಲಪ್ಮೆಂಟ್ ಮಾಡಕ್ ಆಗಿಲ್ಲ. ನಾವು BJP ಅವರು ಡೆವಲಪ್ಮೆಂಟ್ ಮಾಡಲೇ ಇಲ್ಲ. ನಿಮಗೆ ಜನ ಆಶೀರ್ವಾದ ಮಾಡಿದ್ರಲ್ಲ, ಮೊದಲು ಆ ಕೆಲಸ ಮಾಡಿ. CM ಯಾರಾದ್ರೂ ಆಗ್ಲಿ ಮೇಡಮ್, ಅದ್ರ ಬಗ್ಗೆ ನಮ್ಗೆ ಏನೋ ಭಿನ್ನಾಭಿಪ್ರಾಯ ಇಲ್ಲ. ನಾವ್ ಯಾರು CM ಆದ್ರೂ ನಾವು ಎಕ್ಸೆಪ್ಟ್ ಮಾಡ್ಕೊಂತೀವಿ. ಬಟ್ ನೀವು ಕೆಲಸ ಮಾಡ್ಬಿಟ್ಟು ನಾವು ಅಧಿಕಾರ ಕೊಡಿ ಅಂತ ಕೇಳೋದ್ರಲ್ಲಿ ಅರ್ಥ ಇದೆ. ನೀವು ಅಧಿಕಾರನೇ ಅದೇ ಇಂಪಾರ್ಟೆಂಟ್, ನಮಗೆ ಜನ ಆಶೀರ್ವಾದ ಮಾಡಿರೋದೇ ಕುರ್ಚಿ ಇಟ್ಕೊಳ್ಳೋಕೆ ಅನ್ನೋದಾದ್ರೆ ಅಂತ ಸರ್ಕಾರನ ನಾವು ಖಂಡಿತವಾಗ್ಲೂ ಧಿಕ್ಕರಿಸ್ತೀವಿ ಮೇಡಮ್. DK ಶಿವಕುಮಾರ್ ಅವ್ರು ಸೋತ್ಬಿಟ್ರ ಅಥವಾ ಎಲ್ಲ ಸರಿ ಹೋಗ್ಬಿಡ್ತಾ? ಅದೇ ಪ್ರಶ್ನೆ ಮಂಜುನಾಥ್ ಅವರೇ. ನಾನು ಮತ್ತೆ ಅದೇ ಹೇಳ್ತಿದ್ದೀನಿ, ಯಾಕೋ ಸುನಾಮಿ ಬರೋಕೆ ಮುಂಚಿನ ಗಾಢ ಮೌನದ ತರ ಕಾಣ್ತಿದ್ಯಪ್ಪ. ಮತ್ತೊಂದು ಮಂಗಳವಾರದ ಡಿನ್ನರು ಒಂಥರ ಹೆಂಗೆ ಅಂದ್ರೆ, ನಮ್ಮ ಮನೆಗೆ ನೀವು ಬಂದ್ರಿ, ನಿಮ್ಮ ಮನೆಗೆ ನಾನು ಬರ್ತೀನಿ, ಅಥವಾ ಹಂಗಾಗಿ ಹೋಗ್ಬಿಟ್ಟಿದೆ. ಇದು ನೆವರ್ ಎಂಡಿಂಗ್ ಅನ್ಸೋಕ್ ಶುರು ಆಗ್ಬಿಟ್ರೆ ಪಕ್ಷದ ಕಾರ್ಯಕರ್ತರಿಗೆ ಹೋಗ್ತಿರೋ ಸಂದೇಶ ಏನು? ನಿಮ್ಮ ಪಕ್ಷವನ್ನ ನಂಬಿ ವೋಟ್ ಹಾಕಿದ ಜನರ ಕತೆ ಏನು? ಶ್ರೀರಾಮುಲು ಅವರಂತೂ ಇವತ್ತು ಕ್ಲೀಶೆ ಡೈಲಾಗ್ ಅನ್ಸಿದ್ರು ಕೂಡ ವಾಸ್ತವ ಅನ್ಸ್ಬಿಡ್ತು. ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಬಡವಾಯ್ತು ಅನ್ನೋ ರೀತಿಯಲ್ಲಿ DK ಶಿವಕುಮಾರ್ ಸಿದ್ದರಾಮಯ್ಯನವರ ಜಗಳದಲ್ಲಿ ಶಾಸಕರು ಬಡವಾಗ್ತಿದ್ದಾರೆ, ಶಾಸಕರನ್ನ ನಂಬಿ ವೋಟ್ ಹಾಕಿದ ಮತದಾರರು ಬಡವಾಗ್ತಿದ್ದಾರೆ. ಖಂಡಿತ ಇವತ್ತು ನಮ್ಮ ಕಾರ್ಯಕರ್ತರಿಗೆ ಯಾವುದೇ ಗೊಂದಲ ಇಲ್ಲ. ಇವತ್ತು ನಮಗೆ ಕ್ಲಿಯರ್ ಮ್ಯಾಂಡೇಟ್ ಅನ್ನ ಕರ್ನಾಟಕ ರಾಜ್ಯ ಜನತೆ ಕೊಟ್ಟಿದೆ. ನಾವು ಖಂಡಿತ ನೋಡಿ, ಕೊಟ್ಟಿರೋದಕ್ಕೆ ನಾವು ಇವತ್ತು 5 ಗ್ಯಾರಂಟಿಗಳನ್ನ ಬಡವರಿಗೆ, ಮಹಿಳೆಯರಿಗೆ ಏನ್ ತಲುಪಿಸಬೇಕಾಯ್ತೋ ಆ ಗ್ಯಾರಂಟಿ ಪ್ರಕಾರ ನಾವು ತಲುಪಿಸ್ತಾ ಇದೀವಿ. ಎಲ್ಲಿ ಬರ್ತಾ ಇದೆ ಮೇಡಮ್? ಒಂದ್ ನಿಮಿಷ ಮೇಡಮ್, ನಿಮ್ಗೆ ಬಿಡಿ. ಈಗ ಮೇಡಮ್, ನೀವು 2000 ಮಹತ್ವ ಗೊತ್ತಿಲ್ಲದರಿಗೆ ತಲುಪ್ತಾ ಇಲ್ಲ ಅದು. ಮೇಡಮ್, ಈಗ ನನಗೆ 2000 ಮಹತ್ವ ನನಗೆ ಗೊತ್ತಿದೆ ಮೇಡಮ್, ನನಗೆ ಗೊತ್ತಿದೆ ಅದ್ರ ಮಹತ್ವ ಏನು ಅಂತ ನನಗೆ ತಲುಪ್ತಾ ಇದೆ. ನೀವು ನಮ್ಮ ರಾಜ್ಯವನ್ನ ರೆಪ್ರೆಸೆಂಟ್ ಮಾಡ್ತೀರಾ ತಾನೇ? ಕೇಂದ್ರ ಸರ್ಕಾರದಲ್ಲಿ ಇದೀರಲ್ವಾ ನೀವು? ವಾಣಿಜ್ಯ ಸಚಿವ ಮೇಡಮ್, ಒಳ್ಳೆ ಖಂಡಿತವಾಗ್ಲೂ ಇವತ್ತು ಜನ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಜನ ಸುಭಿಕ್ಷವಾಗಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ನಿಮಗಿಲ್ಲ ಮೇಡಮ್, ನಿಮಗಿಲ್ಲ ನಿಮಗೆ ನೀವು ರೈತರು ಸೆಂಟ್ರಲ್ ಮಿನಿಸ್ಟರ್ ಅಲ್ವಾ ನಿಮಗೆ? ನೀವು ಕ್ಯಾಬಿನೆಟ್ ಮಿನಿಸ್ಟರ್, ನೀವು ಕಾಮರ್ಸ್ ಮಿನಿಸ್ಟರ್, ಮೇಡಮ್ ನೀವು ವಾಣಿಜ್ಯ ಸಚಿವರು. ಮೋದಿ ಕ್ಯಾಬಿನೆಟ್ ಅಲ್ಲಿ ತಾವು ಉತ್ತಮ ಸ್ಥಾನದಲ್ಲಿ ಮಂತ್ರಿ ಇದ್ದೀರಾ. ನನಗೆ ಕರ್ನಾಟಕಕ್ಕೆ 1,86,860 ಕೋಟಿ ಬರಬೇಕು. ದಯವಿಟ್ಟು ನೀವು ತಗೊಂಡ್ ಬನ್ನಿ. ಕರ್ನಾಟಕ ರಾಜ್ಯದ ಬಗ್ಗೆ ಅಭಿಮಾನ ಇದ್ರೆ ಬ್ರೇಕ್ ಹೋಗ್ಬೇಕು. ನಾನು ಟೈಮ್ ಆಗಿದೆ. ಬ್ರೇಕ್ ಇಂದ ಬಂದ ಮೇಲೆ ನೀವು ಉತ್ತರ ಕೊಡಿ, ವಿನಾಯಕ್ ಸರ್ ಕೂಡ ಉತ್ತರ ಕೊಡಿರಂತೆ. ರಾಘವೇಂದ್ರ ಅವರು, BY ರಾಘವೇಂದ್ರ ಅವರು ಹೇಳಿಕೆ ನೀಡಿದ್ದಾರೆ. ಹೃದಯಾಘಾತ ಆಗಿ ಹೋಗಿದೆ, ಈಗ ಸ್ಟಂಟ್ ಹಾಕಿ ಅಡ್ಜಸ್ಟ್ ಮಾಡಿದ್ದಾರೆ, ಬಟ್ ಸ್ಟಿಲ್ ಹಾರ್ಟ್ ಏನ್ ಸೇಫ್ ಆಗಿಲ್ಲ. ಉತ್ತರ ಕೊಡಿ ಸರ್ ಬ್ರೇಕ್ ಆದ್ಮೇಲೆ. ಬ್ರೇಕ್ ಬ್ರೇಕ್ ಬ್ರೇಕ್
ವೆಲ್ಕಮ್ ಬ್ಯಾಕ್. ಪೆಟ್ಟು ಬಿದ್ದ ಹುಲಿ ಸುಮ್ಮನೆ ಕೂರಲ್ವಂತೆ ವಿನಾಯಕ್ ಭಟ್ರು, ಇದನ್ನ ಹೆಂಗೆ ಗಮನಿಸಬೇಕು? ಡಿ ಕೆ ಶಿವಕುಮಾರ್ ಅವರು ಪೆಟ್ಟು ಬಿದ್ದ ಹುಲಿನ ಅಥವಾ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಟ್ಟಿದಾರ, ನಾನು ಇನ್ಮೇಲೆ ಹುಲ್ ತಿನ್ಕೊಂಡೇ ಇರ್ತೀನಿ ಅಂತ ಹೇಳಿ? ಅವರ ಬಿಹೇವಿಯರನ್ನು ನೋಡಿದರೆ ಪೆಟ್ಟು ಬಿದ್ದ ಹುಲಿ ಥರನೂ ಇಲ್ಲ, ಎಲ್ಲ ಅದನ್ನು ಒಪ್ಪಿಕೊಂಡು ಸಮಾಧಾನ ಆದವ್ರ ಥರನೂ ಇಲ್ಲ. ಮಾಡ್ತಿದ್ದೀನಿ, ನಂಜಾವಧೂತ ಶ್ರೀಗಳು ಹೋಗಿ ಭೇಟಿಯಾಗಿ ಬಂದವ್ರನ್ನ ನಾವು ಲೈವಲ್ಲಿ ಕೂರಿಸ್ಕೊಂಡಿದ್ವಿ. ಅವ್ರು ಹೇಳಿದ್ರು ಹೊರಗಡೆ ಅವ್ರು ತೋರಿಸ್ಕೊಳ್ತಿಲ್ಲ, ಒಳಗಿದೆ ಅನ್ನೋದು ನನಗೆ ಗೊತ್ತಿದೆ ಅಂತಲ್ಲ. ಅವ್ರ ಮಾತು ನಂದಲ್ಲ. ನಿಜಾನೇ, ಅವ್ರು ಮೊದಲಿಂದನೂ ಈಗ ಕಳೆದ ಒಂದು 15 ದಿವಸ ಅಥವಾ ಒಂದು ತಿಂಗಳ ಅಂತ ಅನ್ಕೊಳ್ಳಿ, ಅವಾಗ್ಲೂ ಅಥವಾ ಅದಕ್ಕೂ ಮೊದಲು ಅವ್ರು ಯಾವುದನ್ನು ಆ ಥರ ಹೊರಗಡೆ ತೋರಿಸ್ಕೊಟ್ಟಿಲ್ಲ. ಇಲ್ಲಾಂದರೆ ನೇರವಾಗಿಯೇ ಅವರು ಸಿದ್ದರಾಮಯ್ಯನವ್ರ ಬಗ್ಗೆ ಏನಾದರೂ ಒಂದು ಟೀಕೆ ಮಾಡ್ಬೋದಾಗಿತ್ತು, ಅಥವಾ ಹೈಕಮಾಂಡ್ ಅವ್ರ ಬಗ್ಗೆ ಮಾತಾಡ್ಬೋದಾಗಿತ್ತು. ಅವ್ರನ್ನ ಇದನ್ನೆಲ್ಲ ನೋಡಿದ್ರೆ ನನಗನ್ಸೋದು ಹೀ ಈಸ್ ವೆರಿ ಕಾನ್ಫಿಡೆಂಟ್, ನನಗೆ ಹೈಕಮಾಂಡ್ ಅವಕಾಶ ಮಾಡಿಕೊಡುತ್ತೆ ಅನ್ನೋದ್ರ ಬಗ್ಗೆ ಅವ್ರು ಕಾನ್ಫಿಡೆಂಟ್ ಇದ್ದಾರೆ. ಹಾಗಾಗಿ ಆಗಿರೋಕ್ಕೆ ಸಾಧ್ಯ. ಕಾನ್ಫಿಡೆನ್ಸ್ ಇಲ್ಲ ಅಂದರೆ ನಿಮ್ಗೆ ಆಗಿರೋಕ್ಕಾಗಲ್ಲ ನನ್ನ ಪ್ರಕಾರ. ರಾಜಕೀಯದಲ್ಲಿ ಅವಾಗ ಅಂದರೆ ತುಂಬ ಓಪನ್ ಆಗಿ ಆ ಥರ ಪ್ರಯತ್ನಗಳು ನಡೀತವೆ. ಇಲ್ಲ ಅಂದರೆ ಆ ಥರ ಆಗಲ್ಲ. ಅವರಿಗೆ ಆ ನಂಬಿಕೆ ಇದೆ ಹೈಕಮಾಂಡ್ ಮಾಡುತ್ತೆ ಅಂತ. ಹಾಗಾಗಿ ಅವರು ಭಾಳ ಅದನ್ನು ಕೂಲಾಗಿ ಅದನ್ನು ಒಳಗಡೆ ಇರ್ಬೋದು, ಯಾವ ವ್ಯಕ್ತಿಗಾರು ಒಳಗಡೆಗೆ ಆ ಥರದ ಒಂದು ಫೀಲ್ ಇರ್ಬೋದು, ಆಗತ್ತೋ ಇಲ್ವೋ, ಏನಾಗುತ್ತೆ, ಅಷ್ಟು ಕೆಲಸ ಮಾಡಿದ್ದಾರೆ, ಇಷ್ಟು ವರ್ಷದಿಂದ ರಾಜಕೀಯದಲ್ಲಿದ್ದಾರೆ. ಆದರೆ ಅದನ್ನ ಎಲ್ಲೂ ಅವ್ರು ಬಿಟ್ಟುಕೊಟ್ಟಿಲ್ಲ, ಅಥವಾ ಅವರ ವರ್ತನೆಯಿಂದ ಸರ್ಕಾರಕ್ಕಾಗಲಿ ಪಕ್ಷಕ್ಕಾಗಲಿ ಡ್ಯಾಮೇಜ್ ಆಗದೇ ಇರೋ ಥರ ಒಬ್ಬ ಅಧ್ಯಕ್ಷರು ಹೇಗೆ ಬಿಹೇವ್ ಮಾಡ್ಬೋದಿತ್ತು ಆ ಸ್ಥಾನನೂ ಅವರು ಕರೆಕ್ಟಾಗಿ ನಿಭಾಯಿಸಿದ್ದಾರೆ ಅಂತ ನನ್ನ ರೀಡಿಂಗ್. ಬಟ್ ಯಾವಾಗಲೂ ಪಾಲಿಟಿಕ್ಸಲ್ಲಿ ನೇರವಾಗಿ ಅವರೇ ಮಾತಾಡಬೇಕು ಅಂತಿಲ್ಲಲ್ಲ ಸರ್. ಇವಾಗ ಚಲವರಾಯ ಸ್ವಾಮಿಯವರು ಡೆಲ್ಲಿಗೆ ಹೋದ್ರು, ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿಲ್ಲದಲ್ಲೇ ಹೋಗಿರ್ತಾರ. ಶಿವಗಂಗಾ ಬಸವರಾಜರವರಂತೂ ಓಪನ್ ಆಗಿ ಹೇಳ್ತಿದ್ದಾರೆ, ಇಕ್ಬಾಲ್ ಅವರು ಓಪನ್ ಆಗಿ ಮಾತನಾಡ್ತಿದ್ದಾರೆ. ಇದೆಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿಲ್ಲದೆ ಆಗ್ತಾ ಇದೆಯಾ? ಅದನ್ನ ಇಬ್ಬರು ಮಾಡಿದ್ದಾರೆ. ಇವರು ಒಂದಷ್ಟು ಜನರನ್ನು ಕಳಿಸಿದ್ದಾರೆ ಡೆಲ್ಲಿಗೆ, ಯಾರೋ ಸಿದ್ದರಾಮಯ್ಯನ ಕಡೆಯವರು. ಈಗ ಇವಕ್ಕೂ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ನಾನೇ CM, ಇಲ್ಲ ನಾನೇ ಅಧ್ಯಕ್ಷ ಅಂದರು. ರಾಜಣ್ಣ ಅವರು ಒಂದು ಸ್ವಲ್ಪ ದಿವಸ ಅವರೆಲ್ಲ ಯಾರ ಇದರಿಂದ ಮಾತಾಡಿದ್ರು, ಯಾರ ಸಪೋರ್ಟಿಂದ ಮಾತಾಡಿದ್ರು, ಅದು ಈ ಕಡೆಯಿಂದ ಆಗಿರುವಂಥ ಪ್ರಯತ್ನಗಳು. ಈಗ ಇವರ ಕಡೆಯಿಂದ ಒಂದಷ್ಟು ಪ್ರಯತ್ನಗಳಾಗಿದೆ. ರಾಜಕೀಯದಲ್ಲಿ ಈ ಥರ ಏನು ಇಂಡೈರೆಕ್ಟ್ ಪ್ರಯತ್ನಗಳು ಏನು ಯಾವತ್ತೂ ನಡೀತಾ ಇರ್ತವೆ ಮತ್ತು ತುಂಬ ಸಹಜ ನನ್ನ ಪ್ರಕಾರ ಅದು. ಬಟ್ ನೇರವಾಗಿ ಒಬ್ಬ ನಾಯಕ ಅದನ್ನು ಹೇಳೋದಿದೆಯಲ್ಲ, ಅದು ಬೇರೆ ಥರದ ಏನು ಪರಿಣಾಮವನ್ನು ಕೊಡುತ್ತೆ ನಿಮಗೆ. ಅದನ್ನು ಇವರಿಬ್ಬರು ಮಾಡಿಲ್ಲ ನನ್ನ ಪ್ರಕಾರ. ಸಿದ್ದರಾಮಯ್ಯನವರು ಕೂಡ ಎಲ್ಲೂ ಅದ್ರ ಬಗ್ಗೆ ಏನೂ ಕಾಮೆಂಟ್ ಮಾಡಿಲ್ಲ. ಅವರು ಭಾಳ ಸರಿ ನಾನು 5 ವರ್ಷ ಅಂತ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಒಂದೇ ಸರಿನೂ ಅವ್ರು ಅಲ್ಲ ಅಂತ ಹೇಳಿಲ್ಲ. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯನವರೇ ಜಾಸ್ತಿ ಸರಿ ಹೇಳಿದ್ದಾರೆ, ಅದನ್ನು ನಾನೇ ಇರ್ತೀನಿ ಅಂತ. ಒಬ್ಬ ಮನುಷ್ಯ ನಾನೇ ಇರ್ತೀನಿ ಅಂತ ಪದೇ ಯಾಕೆ ಹೇಳೋ ಪರಿಸ್ಥಿತಿ ಬರುತ್ತೆ ಅಂದರೆ, ಆ ಕ್ವಶನ್ ಬಂದಾಗ, ನೀವು ಇರೋದಿಲ್ವಾ ಅಂತ ಪ್ರಶ್ನೆ ಬಂದಾಗ ಅದು ಬರುತ್ತೆ. ಇಲ್ಲದ್ರೆ ಆ ಪ್ರಶ್ನೆನೇ ಬರ್ತಿರ್ಲಿಲ್ಲ ಅಲ್ವಾ? ಸರಿ, ವಿರೋಧ ಪಕ್ಷವಾಗಿ ಅಶೋಕ್ ಗೌಡ್ರು ಹಾಗೆ ಶ್ವೇತಾ ಯಾದವ್ ಅವರು ಇಬ್ಬರಿಗೂ ಸೇಮ್ ಪ್ರಶ್ನೆ. ಫಸ್ಟ್ ಅಶೋಕ್ ಗೌಡ್ರು ಹೇಳಿ, ಡಿ ಕೆ ಶಿವಕುಮಾರ್ ಅವರು ಅರ್ಧ ಗೆದ್ದಿದ್ದಾರೆ ಅಂತ ಅನ್ನಿಸ್ತಿದೆಯಾ? ಅಟ್ಲೀಸ್ಟ್ ಮಾತುಕತೆ ಇಟ್ಸ್ ಸ್ಟಿಲ್ ಆನ್ ಪ್ರೋಗ್ರೆಸ್ ಅನ್ನೋ ರೀತಿಯಲ್ಲಿ ಒಂದು ವಾತಾವರಣ ನಿರ್ಮಾಣ ಮಾಡುವ ಹಂತಕ್ಕಾದ್ರೂ ಗೆದ್ದಿದ್ದಾರೆ ಅನ್ನಿಸ್ತಿದೆಯಾ? ಕಾಂಗ್ರೆಸ್ ಪಕ್ಷದ ಇವತ್ತು ಏನಿದೆ ಕ್ರಿಕೆಟ್ ಮ್ಯಾಚ್ ಏನು ನಡೀತಿದೆ, ಇದು ವೀಕ್ ವಿಕೆಟಲ್ಲಿ ನಡೀತಾ ಇದೆ. ಯಾಕೆ ಅಂತ ಹೇಳಿ, ಈಗ ನಾನು ಫಸ್ಟು ವಿನಾಯಕ್ ಜಿ ಅವರದ ಪಾಯಿಂಟ್ಗಳಿಗೆ ನಾನು ಒಂದು ಚೂರು ಹೇಳಬೇಕು. ಯಾಕೆಂದರೆ ಇವತ್ತು ವಿ ಆರ್ ಆನ್ ಸ್ಯಾಟರ್ಡೇ, ಥರ್ಸ್ಡೇ ಏನು ನಡೀತು ಘಟನೆ, ವರ್ಡ್ ಫಾರ್ ವರ್ಲ್ಡ್ ಅಂತ ಯಾರನ್ನು ಡಿ ಕೆ ಶಿವಕುಮಾರ್ ಅವರು ಒಂದು ಪೋಸ್ಟ್ ಹಾಕ್ತಾರೆ, ಟ್ವೀಟ್ ಮಾಡ್ತಾರೆ. ಅದ್ರ ಜೊತೆಗೆ ಅದ್ರ ಸಾಯಂಕಾಲಕ್ಕೆ ಏನು ಕೌಂಟರ್ ಸಿದ್ದರಾಮಯ್ಯನವ್ರು ಮಾಡ್ತಾರೆ, ದಿಸ್ ಈಸ್ ಕಾಲ್ಡ್ ವಾಷಿಂಗ್ ಲೆನಿನ್ ಇನ್ ಪಬ್ಲಿಕ್ ಅಂತ ಹೇಳಿ, ಅಂದರೆ ಬೀದಿನಲ್ಲಿ ಹೋಗಿ ರಂಪೆ ರಗಲ ಮಾಡ್ಕೊಳ್ಳಂಗೆ ಅಂತ ಹೇಳಿ ಇದರ ಅರ್ಥ. ಇದೇ ರೀತಿನೇ ನಾನು ಇಲ್ಲೊಂದು ಕೋಟ್ ಮಾಡ್ತೇನೆ. ಇದೇ ರೀತಿನೇ ರಿಲಯನ್ಸ್ ಬಗ್ಗೆ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಮುಖೇಶ್ ಅಂಬಾನಿ ಅವರು ಒಂದು ಹೇಳಿಕೆ, ಸಣ್ಣ ಹೇಳಿಕೆ ಕೊಟ್ಟಿದ್ದಕ್ಕೆ ಎಲ್ಲೆಲ್ಲಿವರೆಗೂ ರಿಲಯನ್ಸ್ ಹೊಟ್ಟೋಯ್ತು ಅನ್ನೋದನ್ನ ಒಂದು ವಿಚಾರನ ಇದೇ ನೆನಪಿಸ್ಕೊಳ್ಬೇಕು. ಯಾಕೆ ಅಂದರೆ, ನೀವು ಯಾವಾಗ ಪಬ್ಲಿಕ್ನಲ್ಲಿ ನೀವು ಬಂದು ನಿಮ್ಮ ಬಟ್ಟೆನ ಒಗಿತೀರಾ, ಆವಾಗ ಅದರ ಅರ್ಥಗಳು ತುಂಬ ಇರ್ತವೆ. ಇವತ್ತು ಏನಿದೆ ಅರ್ಥ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರ ನಡುವೆ ಏನು ಒಳಗಡೆ ಇತ್ತು ಬೇಗುದಿ, ಇವತ್ತು ಹೊರಗಡೆಗೆ ಬಂದು ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಇದರಿಂದಾಗಿ ಬೀದಿ ಕಾಳುಗಳು ಪ್ರಾರಂಭ ಆಗ್ತಿದೆ. ಇದು ಒಂದು ಕಡೆಗೆ. ಎರಡನೇ ಕಡೆಗೆ, ಈಗ ಏನು ನಮ್ಮ ಕೆಲಸ ಏನಿದೆ ಅಂತ ಹೇಳಿದ್ರೆ, ನಾವು ಪ್ರತಿ ಸತಿನೂ ಸಹ ಆಡಳಿತ ಪಕ್ಷಕ್ಕೆ ಚಾಟಿ ಬೀಸ್ತಾ ಇರ್ತೀವಿ. ಇವತ್ತು ಆಸ್ ಆಫ್ ಟುಡೇ ಇಡೀ ರಾಜ್ಯದಲ್ಲಿ ನಾವು ಹೋರಾಟ ಮಾಡಿದ್ದೀವಿ. ಏನು ಅನೇಕ ವಿಚಾರಗಳು ಸಾಲ್ವ್ ಆಗ್ತಿಲ್ಲ. ನಿಮ್ಮ ಕುರ್ಚಿ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಆದ್ರೆ ಅತ್ಯಂತ ಶೀಘ್ರವಾಗಿ ತಗೊಬೇಕು. ಏನು ಡಿಸಿಷನ್ಸ್ ಇವತ್ತು ತಗೊಳ್ಳೇಬೇಕು. ಉದಾಹರಣೆಗೆ ಮೆಕ್ಕೆಜೋಳದ ಡಿಸಿಷನ್ನು ಅಗ್ರಿಕಲ್ಚರ್ ಮಿನಿಸ್ಟ್ರು ಮತ್ತು ಚೀಫ್ ಮಿನಿಸ್ಟ್ರು ಕೂತ್ಕೊಂಡು ಡಿಸಿಷನ್ ತಗೊಬೇಕು. ಇವ್ರೇನು ಪಾಪ ಬ್ರೇಕ್ಫಾಸ್ಟ್ ಮೀಟಿಂಗು, ಡಿನ್ನರ್ ಮೀಟಿಂಗು, ಆಮೇಲೆ ಅಲ್ಲಿ ಕಳಿಸ್ತಿದ್ದಾರೆ, ಎಲ್ಲನ ಕಳಿಸ್ಕೊಳ್ಳಿ. ನೀವು ಡಿ ಕೆ ಶಿವಕುಮಾರ್ ಅವ್ರ ಶಿಷ್ಯರಾದರೂ ಡೆಲ್ಲಿಗೆ ಹೋಗಿ ಕೂತ್ಕೊಳ್ಳಿ, ಸಿದ್ದರಾಮಯ್ಯವ್ರ ಶಿಷ್ಯರಾದರೂ ಡೆಲ್ಲಿಗೆ ಹೋಗಿ ಕೂತ್ಕೊಳ್ಳಿ, ನಮ್ಗೇನು ಬೇಕಾಗಿಲ್ಲ. ಆದರೆ ಮೆಕ್ಕೆಜೋಳದ ಪ್ರಾಬ್ಲಮ್ ಇವತ್ತು ಸಾಲ್ವ್ ಮಾಡಬೇಕೋ ಬೇಡವಾ?
ಮೆಕ್ಕೆಜೋಳದ ಪ್ರಾಬ್ಲಮ್ ಸಾಲ್ವ್ ಮಾಡದೇ ಇದ್ರೆ ಅದು ನಾಳೆ ಹೋಯ್ತಂದ್ರೆ ಎಷ್ಟು ಜನ ಈಗಾಗಲೇ 2450 ರೈತರು ಆತ್ಮಹತ್ಯೆ ಮಾಡ್ಕೊಂಡವ್ರೆ. ಮುಂದಿನ ಕತೆ ಏನು? ಇವತ್ತು ಇನ್ನೊಂದು 50 ಜನ ಸತ್ತೋಗ್ಬಿಡ್ತಾರಪ್ಪ ರೈತರು. ಅವಾಗ ಯಾರು ಜವಾಬ್ದಾರಿ ವಹಿಸ್ಕೊಂತಾರೆ? ಆ ರೈತರು ಕಾಂಪನ್ಸೇಷನ್ ಕೊಡ್ತೀನಿ ಅಂತ ಶಿವಾನಂದ ಪಾಟೀಲ್ ಹೇಳ್ತಾರೆ, ಮಂತ್ರಿ ಆಯ್ತಾ. ಆ ಮಂತ್ರಿಗೆ ನಾಲ್ಗೆ ಒಂದು ಎಷ್ಟು ಕಂಟ್ರೋಲ್ ಇಲ್ಲ ಅಂದ್ರೆ 5 ಲಕ್ಷ ರೂಪಾಯಿಗೋಸ್ಕರ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಶಿವಾನಂದ ಪಾಟೀಲ್ ಹೇಳಿದ್ಮೇಲೆ ಬಿಲೀವ್ ಮಿ ಆರ್ ನಾಟ್ 880 ಜನಕ್ಕೆ ಕೊಟ್ಟಿದ್ದೀರಾ, 880 890 ಜನಕ್ಕೋ ನೀವು ಕಾಂಪನ್ಸೇಷನ್ ಕೊಟ್ಟಿರಾ. ಇವತ್ತವರೆಗೂ 1300 1400 ಜನಕ್ಕೆ ಕಾಂಪನ್ಸೇಷನ್ ಕೊಟ್ಟಿಲ್ಲ. ಅರ್ಥ ಏನು ಅಂದ್ರೆ ಯಾರಿಗೂ ಕಾಳಜಿ ಇಲ್ಲ. ಜನ ಏನನ ಮಾಡ್ಕೊಳ್ಳಿ, ನಮಗ್ ಕುರ್ಚಿ ಬೇಕು, ಕುರ್ಚಿ ತಗೊಳ್ರಪ್ಪ, ಓಲಿ ನೋ ಪ್ರಾಬ್ಲಮ್, ನೀವೇ ಸಾಲ್ವ್ ಮಾಡ್ಕೊಳ್ಳಿ. ನೀವು ಸಿದ್ದರಾಮಯ್ಯನವರಾದ್ರೂ CM ಆಗಲಿ, DK ಶಿವಕುಮಾರ್ ಅವರು CM ಆಗಲಿ, ಪರಮೇಶ್ವರ್ ಅವ್ರನ್ನೇ ಮಾಡಿ, ಸತೀಶ್ ಜಾರಕಿಹೊಳಿ ಅವ್ರನ್ನ ಬೇಡ, ಯಾರನ್ನೂ ಬೇಡ, ಜಮೀರ್ ಅಹಮದ್ ಅವ್ರನ್ನ ಮಾಡ್ಕೊಳ್ಳಿ. ನಮ್ಗೇನಾಗಬೇಕಾಗಿದೆ? ನಾವು ಕೇಳೋದೇನ್ ಗೊತ್ತಾ? ನಾವು ಕೇಳೋದೇನ್ ಗೊತ್ತಾ? ನಾವು ಕೇಳೋದೇನ್ ಸ್ಮಿತಾ? ಕಳೆದ 10 ದಿನದಿಂದ ಮಾತ್ರ ಅಲ್ವಾ ಇದೆಲ್ಲ ಗೊಂದಲ? ಇಲ್ಲ ಸ್ಮಿತಾ, 2.5 ವರ್ಷದಿಂದ ಮಿನಿಸ್ಟರ್ ಹಂಗೆ ಹೇಳಿದ್ರು ಸರಿ, ವಿರೋಧ ಪಕ್ಷದವ್ರು ಅದಕ್ಕೆ ಏನ್ ಮಾಡಿದ್ರು ಅಂತ ನನ್ನೊಂದು ಪ್ರಶ್ನೆ. ಇಲ್ಲ, ನಾವು ಹೋರಾಟ ಮಾಡ್ತಿದೀವಿ. ಹೋರಾಟ ಮಾಡೋದ್ ಬಿಟ್ಬಿಟ್ಟು ಇವತ್ತು ಸ್ಮಿತಾ ಅವ್ರು ನೋಡಿದ್ರೆ ಸ್ಮಿತಾ ಅವ್ರು ಹೋರಾಟ ಮಾಡಿ ನೋಡಿದ್ರೆ ಯಾಕೆ ನಮ್ಮ ಅಧ್ಯಕ್ಷ ದಾವಣಗೆರೆ ಹೇಳಿದ್ದು ಮಿನಿಸ್ಟರ್ ರೈತರು ಪರಿಹಾರ ಆತ್ಮಹತ್ಯೆ ಮಾಡ್ತಾರೆ ಅಂತ ಹೇಳಿದ್ರು ಅಂತ. ಬಿಜೆಪಿ ಅವರು ಅಷ್ಟಿದ್ರೆ ಅವರು ಮಿನಿಸ್ಟರ್ ರಾಜೀನಾಮೆ ತಗೊಳ್ಬೇಕಾಗಿತ್ತು. ರಾಜೀನಾಮೆ ತಗೊಳಕ್ ಆಗಿಲ್ಲ ಅಂದ್ರೆ ವಿರೋಧ ಪಕ್ಷನೂ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಅರ್ಥ ತಾನೆ. ಮಿನಿಸ್ಟರ್ ತಪ್ಪು ಮಾಡಿದ್ದಾರೆ, ಕರ್ನಾಟಕದಲ್ಲಿ ವಿರೋಧ ಪಕ್ಷನೇ ಇಲ್ಲ, ಕರ್ನಾಟಕದಲ್ಲಿ ವಿರೋಧ ಪಕ್ಷನೇ ಇಲ್ಲ ಬಿಡಿ. ವಿರೋಧ ಪಕ್ಷ ಕರ್ನಾಟಕದಲ್ಲಿ ನಶಿಸಿ ಹೋಗ್ಬಿಟ್ಟಿದೆ. ಮೇಡಮ್ ಒಂದ್ ಹೇಳ್ತೀನಿ, ಅವರು ಇವತ್ತು ಬೇಸರ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ ಅಂತ ಒಂದ್ ಕಡೆ ಹೇಳ್ತಾರೆ, ನೋಡಿ ಅಂತ ಇನ್ನೊಂದ್ ಕಡೆ ಹೇಳ್ತಾರೆ. ನೋಡಿ ಕರ್ನಾಟಕ, ಒಂದ್ ನಿಮಿಷ, ನಮ್ಗೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಜಾತಿ ಆಧಾರಿತವಾಗಿ ರಾಜಕೀಯ ಮಾಡುವಂತದಲ್ಲ. ಇದು ಎಲ್ಲಾ ಜಾತಿಯವರನ್ನ, ಎಲ್ಲಾ ಜನಾಂಗವನ್ನ ಒಳಗೊಂಡು ಇನ್ಕ್ಲೂಸಿವ್ ಆಗಿ ಅಭಿವೃದ್ಧಿ ಬಗ್ಗೆ ಫುಲ್ ಸ್ಕ್ರೀನ್ ತಗೊಳ್ಳಿ. ನೋಡಿ, ಇವತ್ತು ಆ ಹಸಿರು ಶಾಲ್ ಹಾಕೊಂಡು ಪ್ರತಿಭಟನೆ ಮಾಡುವ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರ ಹಾದಿ ಬೀದಿ ರಂಪ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದನ್ನು ತೋರಿಸ್ತಿದ್ದಾರೆ. ಸಿದ್ದರಾಮಯ್ಯನವರ ಮುಖಕ್ಕೆ ಹಂಗ್ ಪಟ್ಟಿ ಹಾಕಿರೋದು ಅಂದ್ರೆ ಅದು ಆಬ್ವಿಯಸ್ಲಿ DK ಶಿವಕುಮಾರ್ ಅವರ ಪರವಾದವರು ಅಂತ ಹೇಳಿ, ಬಿಜೆಪಿ ಅವರು, ಕ್ಷಮೆ ಇರಲಿ, ಬಿಜೆಪಿ ಅವರು ಅಂತ ಹೇಳಿ. ಬಹುಶಃ ಇದೇ ಪ್ರತಿಭಟನೆ ಈ ಕುರ್ಚಿ ಕಾದಾಟ ಇಲ್ಲದೆ ಹೋಗಿದ್ರೆ ಬಿಜೆಪಿಯವರು ರೈತರ ಪರವಾಗೇ ಮಾಡ್ತಿದ್ರೇನು? ಈಗ ವಿರೋಧ ಪಕ್ಷಕ್ಕೆ ಇಂಥದ್ದೊಂದು ಸನ್ನಿವೇಶ ಕ್ರಿಯೇಟ್ ಮಾಡಿಕೊಟ್ಟವ್ರು ಯಾರು? ಕೇವಲ ಇದಿಷ್ಟು ಮಾತ್ರವಲ್ಲ, ವಾಪಸ್ ಬನ್ನಿ, ಒಕ್ಕಲಿಗರು ಇವತ್ತೇನೋ ಏನದು ಬೈಕ್ ರ್ಯಾಲಿ ಮಾಡಿದ್ರಂತೆ, ಇನ್ನು ಮುಸಲ್ಮಾನ್ ಸಮುದಾಯದವರು ನಮಾಜ್ ಮಾಡಿದ್ರಂತೆ, ಈ ಕಡೆ ಕುರುಬ ಸಮುದಾಯದವರು ಇನ್ನೊಂದು ರೀತಿಯ ಹೋರಾಟಗಳನ್ನು ಮಾಡಿದ್ರಂತೆ. ಇದು ಯಾಕೆ ಮಾಡ್ತಿದ್ದಾರೆ ಸರ್? ರೈತರ ಸಮಸ್ಯೆಗೆ ಪರಿಹಾರ ಸಿಗ್ಲಿ ಅಂತಲಾ, ಅಥವಾ ಜನರ ಸಮಸ್ಯೆಗೆ ಪರಿಹಾರ ಸಿಗ್ಲಿ ಅಂತಲಾ? ಹಂಗಲ್ಲ. ಈ ಕುರ್ಚಿ ಕಾಳಗದಲ್ಲಿ ಯಾರಿಗೋ ಒಬ್ರಿಗೆ ಬೇಗ ತೀರ್ಮಾನ ಸಿಕ್ಕಬಿಡ್ಲಿ ಅಂತ ಹೇಳಿ ಈ ಅವಕಾಶ ಮಾಡಿಕೊಟ್ಟವ್ರು ಯಾರು? ಮಂಜುನಾಥ್ ಅವರೇ, ವಾಪಸ್ ಬನ್ನಿ. ನೋಡಿ, ಇವತ್ತು ಎಲ್ಲ ಜನಾಂಗದವ್ರಿಗೂ ಕೂಡ ಅವರವರ ನಾಯಕರು ಮುಖ್ಯಮಂತ್ರಿ ಆಗಬೇಕು, ರಾಜ್ಯದ ಚುಕ್ಕಾಣಿಯನ್ನು ಹಿಡಿಬೇಕು, ಆ ರಾಜ್ಯಕ್ಕೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಕೂಡ ಇವತ್ತು ಎಲ್ಲ ಜನಾಂಗದವರಿಗೂ ಕೂಡ ಅದು ಆಸೆ, ಅಭಿಲಾಷೆ ಇರ್ತಕ್ಕಂಥದ್ದು. ಆ ಜನಾಂಗದ ನಾಯಕರ ಬಗ್ಗೆ ಅಭಿಮಾನ ಇರ್ತಕ್ಕಂಥದ್ದು, ಆ ಜನಾಂಗದ ನಾಯಕರು ರಾಜ್ಯದ ಚುಕ್ಕಾಣಿ ಹಿಡಿದು ಮಾಡ್ತಕ್ಕಂಥದ್ದು, ಅದು ಸ್ವಾಭಾವಿಕವಾಗಿ ಎಲ್ಲರೂ ಕೂಡ ಸ್ವಾಗತ ಮಾಡಿರ್ತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ ಪಕ್ಷ ಐತಿಹಾಸಿಕವಾಗಿ ಯಾವತ್ತೂ ಕೂಡ ಜಾತಿ ಆಧಾರಿತವಾಗಿ ರಾಜಕೀಯವನ್ನ, ಸರ್ಕಾರವನ್ನ ಮಾಡಿರ್ತಕ್ಕಂಥದ್ದಲ್ಲ. ಸರ್ ಒಂದ್ ನಿಮಿಷ, ಇವತ್ತು ಎಲ್ಲಾ ಜನಾಂಗದರಿಗೂ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ ಪ್ರಿನ್ಸಿಪಲ್ ಅಲ್ಲಿ, ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡ್ಬಿಟ್ಟು ಕಾಂಗ್ರೆಸ್ ಪಕ್ಷ ಇನ್ನೊಂದ್ಸತಿ ಹೇಳಿ ಸರ್. ಮೇಡಮ್ ತಮಗೆ ಗೊತ್ತಿದೆ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ. ಅಲ್ಲ, ಖಂಡಿತ ಇವತ್ತು ಯಾವತ್ತೂ ಕೂಡ ಸಮನಾಗಿ ಈಕ್ವಲ್ ಆಗಿ ಪಾಲಿಟಿಕ್ಸ್ ಅನ್ನ, ಸರ್ಕಾರವನ್ನ, ಯೋಜನೆಗಳನ್ನ ರಾಜ್ಯದ ಕಟ್ಟಕಡೆಯ ಬಡವನಿಗೆ ತಲುಪಬೇಕಾದಂತ ಯೋಜನೆಗಳನ್ನ ಮಾಡತಕ್ಕಂಥದ್ದು ಕರ್ನಾಟಕ ರಾಜ್ಯ ಪಕ್ಷ. ಒಂದ್ ನಿಮಿಷ ಇವತ್ತು DK ಶಿವಕುಮಾರ್ ಸಾಹೇಬ್ರನ್ನ ಇವತ್ತು ನಾವು DK ಶಿವಕುಮಾರ್ ಸಾಹೇಬ್ರನ್ನ
ಇವತ್ತು ಈ ರಾಜ್ಯದ ಆಸ್ತಿ ಅಂತ ತಿಳ್ಕೊಂಡಿರ್ತಕ್ಕಂಥದ್ದು. ಇವತ್ತು ಗೌಡ ಜನಾಂಗಕ್ಕೆ ಮಾತ್ರ ಸೀಮಿತ ಮಾಡಿರ್ತಕ್ಕಂಥದ್ದಲ್ಲ ಅವರು. ಇಡೀ ಏನು ಈ ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗೂ ಸಮಾಜಕ್ಕೆ ತುಳಿತಗೊಳ್ಕಂತವ್ರಿಗೂ ಧ್ವನಿ ಎತ್ತಿರ್ತಕ್ಕಂಥ ದೊಡ್ಡ ನಾಯಕ ಡಿ ಕೆ ಶಿವಕುಮಾರ್. ಇವತ್ತು ಸಿದ್ದರಾಮಯ್ಯ ಅವರನ್ನು ಕೂಡ ನಾವು ಕುರುಬ ಸಮಾಜಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದಲ್ಲ, ಇಡೀ ಸಮಾಜದ ಸಾಮಾಜಿಕ ನ್ಯಾಯದ ಅಧಿಕಾರ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವರು. ಹಾಗಾಗಿ ನಮ್ಮ ಪಕ್ಷದಲ್ಲಿ ಯಾವುದೇ ನಾಯಕರನ್ನ ಕೂಡ ನಾವು ಆ ಒಂದು ಸಂಬಂಧಪಟ್ಟಂತ ಜಾತಿಗೆ ಮಾತ್ರ ಸೀಮಿತ ಆಗುತ್ತಲ್ಲ, ಇಡೀ ರಾಜ್ಯದ ವ್ಯಕ್ತಿಗಳು ಅವರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಈ ರಾಜ್ಯದ ಧ್ವನಿಗಳು ಅಂತ ನಾವು ತಿಳ್ಕೊಂಡಿರ್ತಕ್ಕಂಥದ್ದು. ಇವತ್ತು ತಾವು ಮಂಜುನಾಥ್ ಅವ್ರ ಬಾಯಲ್ಲೇ ಬಂದಿದ್ದ ಮಾತು ಸರ್ವರಿಗೂ ಸಮಪಾಲು, ಸರ್ವರಿಗೂ ಖಂಡಿತ ಇದು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಸಮಪಾಲು ಕೊಡ್ರಪ್ಪ. 7.5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಪದವಿಯನ್ನ ಅನುಭವಿಸಿದ್ದಾರೆ, ನಮಗೂ ಒಂದು ಅವಕಾಶ ಕೊಡಿ. ಇಷ್ಟೇ ಅಲ್ವಾ ಸರ್ ನಿಮ್ಮ ಸಮುದಾಯದ ಆಗ್ರಹ? ಹೌದು ಮೇಡಮ್, ನಾವು ಅದನ್ನೇ ನಾನು ಅವಾಗ್ಲಿಂದನೂ ನಾನು ಮಾತಾಡ್ತಾ ಇರೋದು. ಸಿದ್ದರಾಮಯ್ಯನವರು ಬೇರೆ ಪಕ್ಷದಿಂದ ಅವರು JDS ಇಂದ ಕಾಂಗ್ರೆಸ್ ಬಂದಾಗ್ಲಿಂದನೂ ಅವ್ರು ಏನಾದ್ರು ಒಂದು ಅಧಿಕಾರದಲ್ಲೇ ಇದ್ದಾರೆ. ಅವರು ಬಂದ ಕೂಡಲೇ ಅವರಿಗೆ ವಿರೋಧ ಪಕ್ಷದ ನಾಯಕನ ಕೊಟ್ಟಿದ್ದಾರೆ, ಅದಾದ ನಂತರ 5 ವರ್ಷ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ, ಈಗ ಮತ್ತೆ 2.5 ವರ್ಷ ತಿರ್ಗಾ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಒಂದ್ಸಾರಿ ಬಿಟ್ಕೊಡ್ಬೇಕು ತಾನೆ. ಈಗ ನೀವೆಲ್ಲ ಅಧಿಕಾರ ನೀವೇ ತಿಂತಾ ಇದ್ರೆ ಬೇರೆಯವ್ರು ಏನಾದ್ರು ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಟರ್ಮ್ ಬಿಟ್ಕೊಟ್ರೆ ನೆಕ್ಸ್ಟ್ ಇನ್ನೊಬ್ಬರಿಗೆ ಯಾರಿಗಾರು ಬಿಟ್ಕೊಳ್ಳೋಣ. ಯಾರು ಯಾರಪ್ಪ ಪರಮೇಶ್ವರಿ ಆಗ್ಲಿ ಬಿಡಿ, ನೆಕ್ಸ್ಟ್ ಅದಕ್ಕೆ ಎಲ್ಲಾರು ಒಗ್ಗಟ್ಟಾಗಿ ಮಾಡ್ಸೋಣ. ಎಲ್ಲ ಸಿದ್ದರಾಮಯ್ಯನವ್ರಿಗೆ ಆಗ್ಬೇಕು, ಸಿದ್ದರಾಮಯ್ಯನವ್ರ ಅವ್ರ ಮಗನೇ ಆಗ್ಬೇಕು ಅಂದ್ರೆ ಏನದಕ್ಕೆ ಅರ್ಥ? ಅವ್ರು ರಾಜಣ್ಣ ಅವ್ರು ಮಾತಾಡ್ತಾರೆ, ಬರೀ ಅವ್ರ ಕ್ಯಾಟಗಿರಿಯವರೇ ಮಾತಾಡಿದ್ರೆ SC ಮಾದೇವಪ್ಪನವರು ಸಹ ಸಿದ್ದರಾಮಯ್ಯನ ಪರನೇ ಬ್ಯಾಟಿಂಗ್ ಆಡ್ತಾರೆ ಅವರು. ಹಾಗಾಗಿ ಈಗ ನೀವು ಡಿ ಕೆ ಶಿವಕುಮಾರ್ಗೆ ನೀವು 7.5 ವರ್ಷ ಬಿಡೋದ್ ಬೇಡ, ಬರೀ 2.5 ವರ್ಷ ಕೊಟ್ಟು ನೋಡಿ, ಇವಾಗ ಸಾಕು. ಸರಿ ಸ್ಮಿತಾ ಅವರೇ, ಈ ಮಂಜುನಾಥ್ ಅವರು ಹೇಳ್ತಾ ಇದ್ರು ಈಗ ಸರ್ವರಿಗೂ ಸಮಪಾಲು ಸಮಬಾಳು ಅಂತೆಲ್ಲ ಹೇಳ್ತಿದ್ರಲ್ಲ. ನೆಕ್ಸ್ಟು ಈಗ DK ರೇಸ್ ಒಂದು ಸ್ವಲ್ಪ ಇದೊಂದು ಚೂರು ತಣ್ಣಗಾದ ತಕ್ಷಣ ಜಮೀರ್ ಅವ್ರು ಶುರು ಮಾಡ್ಕೋಬಹುದು. ಮುಸ್ಲಿಮರು ಬಹುಸಂಖ್ಯಾತರು ನಾವು ಅಷ್ಟು ವೋಟ್ ಮಾಡಿದೀವಿ, ನಮಗೂ ಮುಖ್ಯಮಂತ್ರಿ ಪಟ್ಟ ಬೇಕು ಅಂದ್ರೆ ಏನು ಮಾಡ್ತೀರಾ? ಅವಾಗ ಅವ್ರಿಗೂ ಅವಕಾಶ ಮಾಡಿಕೊಡ್ತೀರಾ? ಎಲ್ಲರಿಗೂ ಅವಕಾಶ ಮಾಡ್ಕೊಡ್ತಿದ್ದೀನಿ ಅನ್ನೋದೇ ನಿಮ್ಮ ಪ್ರಶ್ನೆ. ಆದ್ರೆ ನೀವು DK ಕೊಡಿ ಒಂದು 6 ತಿಂಗಳು, ನೆಕ್ಸ್ಟ್ ಜಮೀರ್ ಅವ್ರಿಗೆ ಕೊಡಿ, ಪರಮೇಶ್ವರ್ ಅವ್ರಿಗೆ ಕೊಡಿ, ಸತೀಶ್ ಜಾರಕಿಹೊಳಿ ಅವ್ರಿಗೆ ಕೊಡಿ, ಕೊಡ್ತಾ ಇರಿ. ನಿಮ್ಮ ಪಕ್ಷದಲ್ಲಿ ಇನ್ನು ನಿಮ್ಮ ನೆನಪುಗಳು ಅಳಿಸಿಲ್ಲ. ಬಿಜೆಪಿ ಅವರು ಮಾಡಿದಂತ ಆಡಳಿತ ಜನಸಾಮಾನ್ಯರಲ್ಲಿ ಕೂಡ ಇನ್ನೂ ಹಸಿವಾಗಿದೆ, ಇನ್ನೂ ಅಳಿಸಿಲ್ಲ. ಎಷ್ಟು ಜನ ಚೇಂಜ್ ಮಾಡಿದ್ರೆ ಫಸ್ಟ್ ಯಡಿಯೂರಪ್ಪ, ನಮ್ಮ ಯಡಿಯೂರಪ್ಪ ಅವರ ಆಡಳಿತ ರಾಷ್ಟ್ರ ಜಗದೀಶ್ ಶೆಟ್ಟರ್ ಮತ್ತೆ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಆತ್ಮಾವಲೋಕನವನ್ನ ತಾವು ತಿರುಚಿ ನೋಡಿ, ತಮ್ಮ ಬೆನ್ನನ್ನ ತಾವು ಮುಟ್ಕೊಳ್ಳಿ. ಎಷ್ಟು ಪಕ್ಷದ ಎಷ್ಟು ಮುಖ್ಯಮಂತ್ರಿಗಳು ತಮ್ಮ ಪಕ್ಷದಲ್ಲಿ ಚೇಂಜ್ ಆದ್ರು ದಯವಿಟ್ಟು ನೋಡ್ಕೊಳ್ಳಿ. ಖಂಡಿತ ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷ ಇಲ್ಲ, ಇವತ್ತು ವಿರೋಧ ಪಕ್ಷ ಏನು ಮಾತಾಡಕ್ಕಿಲ್ಲ ಅಂತ ಅಭಿವೃದ್ಧಿ ಕೆಲಸಗಳನ್ನ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥದ್ದು. ಈಗ್ಲಾರು ಎಚ್ಚೆತ್ಕೊಳ್ಳಿ. ಖಂಡಿತ ನೋಡಿ, ನನಗೆ ನಾನೇ ಮುಖ್ಯಮಂತ್ರಿ, ಸಿದ್ದರಾಮಯ್ಯನವರು ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ, ಯಾವುದೇ ಗೊಂದಲ ಬೇಡ ಅಂತ ಹೇಳ್ಬಿಟ್ಟು ಅಧಿಕಾರ ನಡೆಸಲಿ. ಮತ್ತೆ ಚುನಾವಣೆ ಬರುತ್ತೆ, ಅವಾಗ ನೀವು ನಿಮಗೆ ಬೇಕಾಗಿದ್ದ ಡಿಸಿಷನ್ ನೀವು ಮಾಡ್ಕೊಳ್ಳಿ. ಪ್ರಜಾಪ್ರಭುತ್ವದ ತತ್ವಗಳಲ್ಲಿ ಕಾಂಗ್ರೆಸ್ ಪಕ್ಷ ನಂಬಿಕೆ ಇಟ್ಟಿರ್ತಕ್ಕಂಥದ್ದು. ಇವತ್ತು CLP ಇದೆ ನೋಡಿ, ನಮ್ಮ ಪಕ್ಷದ ಶಾಸಕಾಂಗ ಸಭೆ ತೀರ್ಮಾನ ಮಾಡ್ತದೆ, ನಮ್ಮ ಪಕ್ಷದ ಶಾಸಕಾಂಗ ಸಭೆ ತೀರ್ಮಾನ ಮಾಡ್ತದೆ, ಕರ್ನಾಟಕ ರಾಜ್ಯದ ಜನ ತೀರ್ಮಾನ ಮಾಡ್ತದೆ, ನಮ್ಮ CLP ತೀರ್ಮಾನ ಮಾಡ್ತದೆ. ನೋಡಿ, ಇವತ್ತು CLP ಲೀಡರ್, ಇವತ್ತು ಮೆಜಾರಿಟಿ ಆಫ್ ದ MLAs wanted to choose anybody, he will become the leader of the CLP. ತಯಾರಾಗಿದ್ದಾರಂತಲ್ಲ ಸರ್ ಡಿ ಕೆ ಶಿವಕುಮಾರ್ ಅವರು, ಅದಕ್ಕೂ ತಯಾರಾಗಿದ್ದಾರಂತೆ. ಹೆಡ್ ಕೌಂಟ್ ಮಾಡ್ತೀರಾ, ಅದನ್ನು ಮಾಡಿ ಗೌಪ್ಯವಾಗಿ ವೋಟಿಂಗ್ ಮಾಡಿ ಎಷ್ಟು ಜನ ನನ್ನ ಪರವಾಗಿ ವೋಟ್ ಹಾಕ್ತಾರೆ ನೋಡೇ ಬಿಡೋಣ ಅನ್ನೋ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ದಾರಂತೆ. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಈ ಕಾಂಗ್ರೆಸ್ ಪಕ್ಷಕ್ಕೆ ಜೀವವನ್ನು ಕೊಡ್ತಕ್ಕಂಥವ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರು. ಕೇಳಿ ಒಂದ್ ನಿಮಿಷ ಮೇಡಮ್ ನೋಡಿ, ಇವತ್ತು ಕೂಡ ಕಾಂಗ್ರೆಸ್ ಮೇಡಮ್ ಕಾಂಗ್ರೆಸ್ ಪಕ್ಷ ಸಂದಿಗ್ಧ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಸಿದ್ದರಾಮಯ್ಯ ಅವರು ನಿಷ್ಠಾವಂತರಲ್ವೇ? ಹಂಗಾದ್ರೆ ಒಂದು ಸಮಸ್ಯೆಯನ್ನ ಕ್ಲಿಯರ್ ಮಾಡಿರ್ತಕ್ಕಂತ ಎಬಿಲಿಟಿ ಇರ್ತಕ್ಕಂಥದ್ದು ಸ್ಕಿಲ್ಫುಲ್ ಪೊಲಿಟಿಷಿಯನ್ಸ್ ಆದ್ರೆ ಅದು ಡಿ ಕೆ ಶಿವಕುಮಾರ್ ಸಾಹೇಬ್ರು.
ಇಡೀ ದೇಶದಲ್ಲಿ ಸಂಘಟನಾ ಚತುರ, ಸರ್, ದೇಶ ಇಡೀ ಬೇಡ ಸರ್, ಕರ್ನಾಟಕ ರಾಜ್ಯದ ಬಗ್ಗೆ ರಾಜ್ಯಕ್ಕೆ ಮಾತಾಡಿ. ಕಾಂಗ್ರೆಸ್ ಪಕ್ಷಕ್ಕೆ DK ಶಿವಕುಮಾರ್ ಸಾಹೇಬರು ಖಂಡಿತವಾಗ್ಲೂ ಅನಿವಾರ್ಯ. ಇಂಥದ್ದೊಂದು ಕಾಂಪಿಟೇಷನ್ ಅಷ್ಟೊಂದು eligibility ಇದ್ರೆ ನಾಳೆ ಯಾರ CM ಅಂತ ಶ್ರಮ announce ಹೆಚ್ಚಿದೆ, ಆಯ್ತು, ಯಾರ ಶ್ರಮ ಹೆಚ್ಚು ಎಷ್ಟಿದೆ, ಯಾರು ನಿಷ್ಠಾವಂತರಿದ್ದಾರೆ, ಯಾರು ಪ್ರಾಮಾಣಿಕರಿದ್ದಾರೆ, ಯಾರು ಕೊಟ್ಟ ಮಾತಿಗೆ ಬದ್ಧರಾಗಿದ್ದಾರೆ, ಇಂಥದ್ದೊಂದು ಕಾಂಪಿಟೇಷನ್ ಅನ್ನ ಸರ್ಕಾರ ರಚನೆಯಾಗಿ ಅದರಲ್ಲೂ ಸುಭದ್ರ ಸರ್ಕಾರವನ್ನ ರಚನೆ ಮಾಡುವ ತೀರ್ಮಾನವನ್ನ ಮತದಾರರು ಕೈಗೊಂಡ ಮೇಲೂ ಕೂಡ 2.5 ವರ್ಷ ಆದ ನಂತರದಲ್ಲೂ ಕೂಡ ಇದನ್ನೇ ಚರ್ಚೆ ಮಾಡ್ತಿದ್ದಾರೆ ಅಂದ್ರೆ ಜನರು ವೋಟ್ ಹಾಕಿದ್ದು ಇದಕ್ಕೇನಾ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಸರ್ಕಾರ ದೃಢವಾದ ಸರ್ಕಾರ ಬೇಕು. 5 ವರ್ಷ ಒಂದು ಏನು ಸರಿಯಾದ ಸರ್ಕಾರ ಇದ್ರೆ ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ, ಯೋಜನೆಗಳ ದೃಷ್ಟಿಯಿಂದ ಮತ್ತೆ ಡೆವಲಪ್ಮೆಂಟ್ ದೃಷ್ಟಿಯಿಂದ ಬಹಳ ಒಳ್ಳೇದು ಅನ್ನೋ ಕಾರಣಕ್ಕೆ ಜನ ಈ ತರದ ಏನು ತೀರ್ಪನ್ನ ಕೊಟ್ಟಿರುವಂಥದ್ದು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಟ್ ಪ್ರತಿ ಸರಿನೂ ಅಥವಾ ಹೆಚ್ಚಿನ ಸಂದರ್ಭದಲ್ಲಿ ಜನರ ಏನು ಈ ಥರ ತೀರ್ಮಾನಗಳು ನಮ್ಮ ರಾಜಕೀಯ ಪಕ್ಷಗಳು, ರಾಜಕಾರಣಿಗಳು ಅದನ್ನ ಹುಸಿಗೊಳಿಸಿದ್ದು, ಆ ಥರದ ಬೆಳವಣಿಗೆಗಳು ಕೂಡ ನಮ್ಮ ರಾಜ್ಯದಲ್ಲಿ ಬೇಕಾದಷ್ಟು ನಡೆದಿದ್ದಾವೆ. ಹಾಗಾಗಿ ಜನರ ನಿರೀಕ್ಷೆ ಏನಾದರೂ ಇರಲಿ, ಅದನ್ನ ಈಡೇರಿಸೋದ್ರಲ್ಲಿ ನಮ್ಮ ಏನು ರಾಜಕೀಯ ಪಕ್ಷಗಳು ಮತ್ತೆ ರಾಜಕಾರಣಿಗಳು ವಿಫಲರಾಗಿದ್ದಾರೆ ಅಂತಲೇ ನನಗೆ ಅನ್ಸೋದು ಯಾವಾಗಲೂ. ಯಾಕಂದ್ರೆ ಜನರ ನಿರೀಕ್ಷೆಗಳಿಗಿಂತ ಹೆಚ್ಚಾಗಿ ಅಧಿಕಾರಕ್ಕೆ ಬಂದ ತಕ್ಷಣ ನಮ್ಮ ನಿರೀಕ್ಷೆಗಳು ಏನು ಅನ್ನೋದೇ ಹೆಚ್ಚು ಮುಖ್ಯ ಆಗ್ಬಿಡುತ್ತೆ. ಜನರಿಗೆ ಏನು ಬೇಕು ಅನ್ನೋದು ಸೆಕೆಂಡ್ ಪಾರ್ಟ್ ಆಗ್ಬಿಡುತ್ತೆ. ಅದು ಮತ್ತೆ ನೆನಪಾಗೋದು ಯಾವಾಗ ಅಂದ್ರೆ ಇಲೆಕ್ಷನ್ಗೆ 6 ತಿಂಗಳ ಇರುವಾಗ ಮಾತ್ರ ಅದು ನೆನಪಾಗುತ್ತೆ. ಅದ್ರ ನಡುವೆ ಜನರಿಗೆ ಏನು ಬೇಕು ಅನ್ನೋದಕ್ಕಿಂತ ಹೆಚ್ಚಿಗೆ ಅಧಿಕಾರದಲ್ಲಿದ್ದಾಗ ನನಗೆ ಮಿನಿಸ್ಟ್ರಿಶಿಪ್ ಬೇಕು, ಈಗ ಚೀಫ್ ಮಿನಿಸ್ಟ್ರಿಶಿಪ್ ಆದರೆ ಚೀಫ್ ಮಿನಿಸ್ಟ್ರಿಶಿಪ್ ಬೇಕು, ಇಲ್ಲ ಇನ್ನೇನೋ ಬೇಕು, ಯಾವುದು ಮಿನಿಸ್ಟ್ರಿ ಸಿಕ್ಕಿಲ್ಲ ಅಂತಂದರೆ ಯಾವುದೋ ಒಂದು ಅಧ್ಯಕ್ಷ ಸ್ಥಾನ ಬೇಕು, ಇನ್ನೇನೇನೋ ಬೇಕು, ಈ ಥರದ್ದು ಒಂದು ಕಾಂಪಿಟೇಷನ್ ಇದು ನಡೀತಾ ಇರುತ್ತೆ. ಬಿಟ್ಟರೆ ಜನರಿಗೆ ಏನು ಬೇಕು ಅನ್ನೋದು ಮತ್ತೆ ನೆನಪಾಗಬೇಕಾದ್ರೆ 6 ತಿಂಗಳ ಮತ್ತೆ ಇಲೆಕ್ಷನ್ ಹತ್ರ ಬಂದಾಗ್ಲೇನೆ. ಹಾಗಾಗಿ ಆದರೆ ಇದೆಲ್ಲದರ ನಡುವೆ ಒಂದು ವಾದ ತುಂಬ ಸಮರ್ಥವಾಗಿ ಮತ್ತೆ ಹುರುಳಿರುವಂಥ ವಾದ ಅಂತಂದರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗೆ ಬಂದಾಗಿಂದನೂ ಅಧಿಕಾರದಲ್ಲಿದ್ದಾರೆ ಅನ್ನೋದು ಒಂದು ಹುರುಳಿರುವಂಥ ವಾದನೆ. ಇನ್ನೊಂದು ವಾದ ಏನು ಅಂತಂದರೆ ಸಿದ್ದರಾಮಯ್ಯನವರು ನಂಬಿರುವಂಥ, ಸಿದ್ದರಾಮಯ್ಯನವರು ಬಂದಿರೋ ಹಿನ್ನೆಲೆಯಿಂದ ಏನು ಸಮಾಜವಾದಿ ಹಿನ್ನೆಲೆಯಿಂದ ಬಂದರು. ಸಮಾಜವಾದ ಏನು ಹೇಳುತ್ತೆ, ಯಾವುದೇ ಒಂದು ಅಧಿಕಾರ ಆಗಲಿ ಹಣ ಆಗಲಿ ಒಂದೇ ವ್ಯಕ್ತಿ ಹತ್ರ ಕಾನ್ಸಂಟ್ರೇಟ್ ಆಗಬಾರ್ದು ಅನ್ನೋದು ಸಮಾಜವಾದ. ಅಂದ್ರೆ ಅಧಿಕಾರ ವಿರೋಧವಾಗಿ ನಡ್ಕೊಳ್ತಿದ್ದಾರೆ ಅಂತ ಅನ್ಕೋಬಾರ್ದು ಯಾಕೆ ಅನ್ನೋ ತರ ಈಗ ಜನರಿಗೆ ಅನಿಸ್ತಾ ಇದೆ. ಟೋಟಲ್ ಆಗಿ ಸಾರ್ವಜನಿಕರ ದೃಷ್ಟಿಯಿಂದ ಸಿದ್ದರಾಮಯ್ಯನವ್ರನ್ನ ಜನ ಇಷ್ಟು ವರ್ಷ ಯಾವ ರೀತಿ ನೋಡಿದ್ರು ಆ ತರ ಈಗ ಇಲ್ಲ ಅನ್ನೋ ಭಾವನೆ ಜನರಲ್ಲಿ ಇದೆ ಅಂತ ನನಗೆ. ನಿಮ್ಗೆ ಪ್ರಶ್ನೆ ಇದನ್ನ ಆಡ್ ಮಾಡ್ಕೊಂಡು ಹೇಳಿರಂತೆ. ಈಗ ಮುಂದೆ ಏನಾಗಬಹುದು ಅನ್ನೋ ಲೆಕ್ಕಾಚಾರ ಬಂದಾಗ ನಮ್ಮ ಜೊತೆಯಲ್ಲಿ ಬೆಳಗಿನಿಂದಲೂ ಕೂಡ ಅನೇಕ ರಾಜಕೀಯ ವಿಶ್ಲೇಷಕರು ಕನೆಕ್ಟೆಡ್ ಇದ್ರು. ರವೀಂದ್ರ ರೇಷ್ಮೆ ಅವ್ರು ಮಾತನಾಡಿದ್ರು, ಇಟ್ನಾಳ್ ಅವ್ರು ಮಾತನಾಡಿದ್ರು. ಏನ್ ಹೇಳ್ಬೋದು, ಬಜೆಟ್ ತನಕ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರನ್ನ ಮುಂದುವರಿಸಬಹುದು. ಅಲ್ಲಿ 2 ವಿಚಾರ, ಬಜೆಟ್ ಮಂಡಿಸ್ತೀನಿ ಅಂತ ಹೇಳ್ತಾ ಇದ್ದ ಸಿದ್ದರಾಮಯ್ಯನವರು ಮಾತು ನಡೆಯುತ್ತೆ, ಈ ದಾಖಲೆ ಮಾಡಬೇಕು ಅನ್ನೋ ಲೆಕ್ಕಾಚಾರ ಏನಾದ್ರು ಇದ್ರೆ ಅದು ಒಂದು. ಇದು 2ರಿಂದ ಜನರಿಗೆ ಏನ್ ಲಾಭ ಆಗ್ಬೇಕಿದೆ ಸರ್? ಬಜೆಟ್ ಅದು ಸಿದ್ದರಾಮಯ್ಯನವರು ಇದ್ರೂ ಮಂಡನೆ ಆಗ್ಲೇಬೇಕು, DK ಶಿವಕುಮಾರ್ ಅವರಾದ್ರೂ ಮಂಡನೆ ಆಗ್ಲೇಬೇಕು. ದಾಖಲೆ ಸಿದ್ದರಾಮಯ್ಯನವ್ರು ಮಾಡೋದ್ರಿಂದ ರಾಜ್ಯದ ಜನರಿಗೆ ಆಗ್ಬೇಕಾಗಿರೋ ಲಾಭ ಏನು? ಅಬ್ಸಲ್ಯೂಟ್ಲಿ ಎಸ್, ನೀವು ಸತ್ಯ ಹೇಳಿದ್ರಿ. ಜೊತೆಗೆ ಇನ್ನೊಂದೇನಂದ್ರೆ ಈ ರೆಕಾರ್ಡ್ ಬ್ರೇಕಿಂಗ್ ಇದೆಯಲ್ಲ, ಈ ರೆಕಾರ್ಡ್ ಬ್ರೇಕಿಂಗು ನೀವು ಗ್ರಾಸಲ್ಲಿ ಲೆಕ್ಕ ಹಾಕೊಂಡ್ರೆ ಡಿಸೆಂಬರ್ 12ನೇ ತಾರೀಕು ಮುಗಿಸ್ತಾರೆ ಸಿದ್ದರಾಮಯ್ಯನವರು ಮ್ಯಾಕ್ಸಿಮಮ್ ಡೇಸು. ಜೊತೆಗೆ ಅಕಸ್ಮಾತ್ ನೀವು ನೆಟ್ ಲೆಕ್ಕ ಹಾಕೊಂಡ್ರೆ ಅಂದರೆ ಮಧ್ಯದಲ್ಲಿ ಇದ್ದಂಥ ಗ್ಯಾಪ್ಸ್ ಅದೆಲ್ಲ ಲೆಕ್ಕ ಹಾಕೊಂಡ್ರೆ ಅದನ್ನು ಜಾನ್ವರಿ 12ನೇ ತಾರೀಕು ಮುಗಿಸ್ತಾರೆ. ಇದು ರೆಕಾರ್ಡ್ ಬ್ರೇಕಿಂಗ್. ಧನುರ್ಮಾಸ ಎಲ್ಲ ಲೆಕ್ಕ ಹಾಕೊಂಡ್ರೆ ಜನವರಿ 15. ಅದಾದಮೇಲೆ ನೀವು ಬಡ್ಜೆಟ್ ಅಂತ ಹೇಳಿದ್ರೆ ಇನ್ನೊಂದು ವಾದ ಸ್ಟಾರ್ಟ್ ಆಗಿದೆ, ಮ್ಯಾಕ್ಸಿಮಮ್ ಬಡ್ಜೆಟ್ ಮಂಡನೆ ಮಾಡ್ತಾರೆ ಅಂತ. ಆ್ಯಕ್ಚುಲಿ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ವಜುಭಾಯಿ ವಾಲಿ ಅವರು 18 ಬಡ್ಜೆಟ್ ಮಂಡನೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಈಗ ಅಂದರೆ ಈಗ ಹೊಸ ಬಡ್ಜೆಟ್ ಸೇರಿಸ್ಕೊಂಡು 16ನೇ ಬಡ್ಜೆಟ್ ಮಂಡನೆ ಮಾಡ್ತಾರೆ. ಇನ್ನೂ 2 ಬಡ್ಜೆಟ್ ಅಂದರೆ ಅರ್ಥ ಏನು ಅಂದರೆ 5 years ಟರ್ಮ್ ಕಂಪ್ಲೀಟ್ ಮಾಡ್ತಾರೆ. ಜೊತೆಗೆ ಇನ್ನೊಂದೇನಂದ್ರೆ ಮಧ್ಯದಲ್ಲಿ ಈ ಬಡ್ಜೆಟ್ ಗಲಾಟೆ ಮಧ್ಯದಲ್ಲಿ ಏನಾಗ್ತದೆ ಅಂತಂದ್ರೆ ತಮಿಳುನಾಡು, ಅಸ್ಸಾಮು, ವೆಸ್ಟ್ ಬೆಂಗಾಲ್ ಮತ್ತು ಕೇರಳದಲ್ಲಿ ಚುನಾವಣೆ ಅನೌನ್ಸ್ ಆಗುತ್ತೆ. ಅದಾದ್ಮೇಲೆ ಒಂದ್ ನಿಮಿಷ ಅದಾದ್ಮೇಲೆ BBMP ಮತ್ತು ZPTP ಎಲೆಕ್ಷನ್ಸ್ ಬರುತ್ತೆ. ಅದಾದ್ಮೇಲೆ ಮತ್ತೆ ಧನುರ್ಮಾಸ ಬರುತ್ತೆ 2026 UP ಎಲೆಕ್ಷನ್ಸ್ ಬರುತ್ತೆ. ಅಂದ್ರೆ ಅರ್ಥ ಏನಂದ್ರೆ ಕಿವಿ ಮೇಲೆ ಹೂವು ಇಡ್ತಾರೆ ಬಿಡಿ, ಇದೆಲ್ಲ ಒಂದ್ ಕಡೆಗೆ. ಸಿದ್ದರಾಮಯ್ಯನವರು 42 ವರ್ಷದ ಆಡಳಿತ ರಾಜಕಾರಣದಲ್ಲಿ 3 ಚುನಾವಣೆ ಸೋತಿದ್ದಾರೆ. 2 ಚುನಾವಣೆನಲ್ಲಿ ಮಲ್ ಕೂತಿದ್ರು. ಆಗ ಏನ್ ಬರ್ತಿದ್ರು ವಿಶ್ಲೇಷಕರು, ಅದು 32 ವರ್ಷದ ಸದನದಲ್ಲಿ ಸದನದ ರಾಜಕಾರಣದಲ್ಲಿ 32 ವರ್ಷ ಸದನದ ರಾಜಕಾರಣದಲ್ಲಿ 1.5 ವರ್ಷ ಮಾತ್ರನೇ ಅವರು ಸದನದಲ್ಲಿ ಯಾವುದೇ ರೀತಿ ಕಾರು ಮತ್ತು PS ಇಲ್ಲದೆ ಇದ್ದು. ಇನ್ನು 30 ವರ್ಷದ 6 ತಿಂಗಳು
ಅವ್ರಿಗೆ ಒಂದಲ್ಲ ಒಂದು ಕಾರು, ಒಂದಲ್ಲ ಒಂದು PS, ಒಂದಲ್ಲ ಒಂದು ಇದು ಬರ್ತಾ ಇತ್ತು ಅಂತ ಹೇಳಿ. ಇದು ಸಿದ್ದರಾಮಯ್ಯನವರ ಲಕ್ಕು. ಅಂದ್ರೆ ಅರ್ಥ ಏನು ಅಂದ್ರೆ, ಇಷ್ಟೆಲ್ಲ ಅಧಿಕಾರ ಅನುಭವಿಸಿ ಸಮಾಜವಾದಿ ಇವತ್ತು ಏನು ಮೈಸೂರಲ್ಲಿ 35 ಕೋಟಿ ರೂಪಾಯಿ ಮನೆ ಇವತ್ತು ಎಸ್ಕಿಲೇಟರ್ ಕೆಟ್ಟಕ್ಕೆ ಹೋಗೋರಲ್ಲ, ಅದಕ್ಕೂ ಸಮಾಜವಾದಿ ಹೂಬ್ಲೆಟ್ ವಾಚು ಹೇಳ್ಬೇಕು, ಉತ್ತರ ಹೇಳ್ಬೇಕು. ಏನಂತಂದ್ರೆ, ನಾನು ಇಷ್ಟು ವರ್ಷ ಅದು ಅಧಿಕಾರ ಅನುಭವಿಸಿದ್ದೀನಿ, 30 ವರ್ಷದ 6 ತಿಂಗಳು, ಆದ್ರೆ ನಾನು ಸಮಾಜಕ್ಕೆ ಒಂದೇ ಒಂದು ಸಮಾಜವಾದದ ವಿಚಾರ ಮಾಡಿಲ್ಲ ಅನ್ನೋದನ್ನ ಸಿದ್ದರಾಮಯ್ಯನವರು ಹೇಳ್ಬೇಕು. SM ಕೃಷ್ಣ ಮಂಜುನಾಥ್ ಅವ್ರ ಪರವಾಗಿ ಉತ್ತರ ಕೊಡ್ತಾರೆ, ಕೇಳಿಸ್ಕೊಂಡ್ಬಿಡಿ. ನೋಡಿ, ಇವತ್ತು ಸಿದ್ದರಾಮಯ್ಯನವರು 7 ವರ್ಷ CM ಆದ್ರೂ ಕೂಡ ಯಾವುದೇ ಕಳಂಕರಹಿತವಾಗಿಲ್ದಕ್ಕಂಥ ಅದಕ್ಕೆ ಇವತ್ತು ನಿಮ್ಮ ಪಕ್ಷದ ನಾಯಕರು, ಇವತ್ತು ನಿಮ್ಮ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳು ಎಷ್ಟು ಹಗರಣ ಇದ್ರು, ಎಷ್ಟು ಜೈಲಿಗೆ ಹೋಗಿ ಬಂದ್ರು ಅಂತ ತಾವು ಯೋಚನೆ ಮಾಡ್ಬೇಕು. ಯಾವ್ದು ಜೈಲಿಗೆ ಹೋಗಿ ಬಂದ್ರು ಅಂತ ಯೋಚನೆ ಮಾಡ್ಬೇಕು. ನಿಮ್ಮ ಪಕ್ಷದವರು ಯಡಿಯೂರಪ್ಪ ಸಾಹೇಬ್ರನ್ನ ತಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ. ಯಡಿಯೂರಪ್ಪ ಪ್ರಶ್ನೆ ಮಾಡ್ಬೇಕು. ನಿಮ್ಮ ಪಕ್ಷದ ನಾಯಕರುಗಳು ಎಷ್ಟರ ಮಟ್ಟಿಗೆ ಎಷ್ಟು ಜನ ಜೈಲಿಗೆ ಹೋಗಿ ಬಂದ್ರು, ಯಾವ್ಯಾವ ಆಪಾದನೆಯಿಂದ ಹೋಗಿ ಬಂದ್ರು ಅಂತ ಕೂಡ 7 ವರ್ಷ ಸಮರ್ಥವಾದಂತ ಆಡಳಿತ ಕೊಟ್ಟಿರ್ತಕ್ಕಂಥವ್ರು, ಅಭಿವೃದ್ಧಿ ಕೆಲಸಗಳನ್ನು ಮಾಡಿರ್ತಕ್ಕಂಥವ್ರು, ಇವತ್ತು ಸಮಾಜದ ಅಭಿವೃದ್ಧಿ ಕೆಲಸಕ್ಕೆ ಸಾಕ್ಷಿ ಆಗಿರ್ತಕ್ಕಂಥ GDP ನಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥದ್ದು ಬಿಜೆಪಿ. ಆಯ್ತು ಸರ್. ಮಂಜುನಾಥ್ ಸರ್, ನೀವೇನ್ ಹೇಳ್ರಿ, ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು, ಒಗ್ಗಟ್ಟು ಪ್ರದರ್ಶನ ಮಾಡ್ಬಿಟ್ರು ಅಂತ ಹೇಳಿ. ಸರ್, 2 ಇಡ್ಲಿ 1 ವಡೆ ತಿಂದ್ಬಿಟ್ಟು ನಾಯಕತ್ವದ ಫೈಟ್ ಮುಗ್ದೋಯ್ತು ಅಂತ ಅಂದ್ಬಿಟ್ರೆ ಅದನ್ನ ನಂಬೋಕೆ ಕರ್ನಾಟಕದ ಜನರು ದಡ್ರಲ್ಲ ಸರ್. ಮುಗ್ದಿಲ್ಲ, ಖಂಡಿತ ಜನರಿಗೆ ಗೊತ್ತಿದೆ. ಇವತ್ತು ವಡೆ ಅಂದ್ರೆ ಹೈಕಮಾಂಡ್ ಇಂದ ಟನ್ ಗಟ್ಟಲೆ ನೋಡಿ ಮೇಡಮ್, ಇವತ್ತು ನಿಮ್ಮ ಪಕ್ಷ ಅಧಿಕಾರದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ 4-5 ಜನ ಮುಖ್ಯಮಂತ್ರಿಗಳು ಚೇಂಜ್ ಆದ್ರು ನಿಮ್ಮ ಪಕ್ಷದಲ್ಲಿ. ಬಿಜೆಪಿ ಅವರು ಮಾಡತಕ್ಕಂಥ ನೋಡಿ, ಇವತ್ತು 89 to 94 3 ಮುಖ್ಯಮಂತ್ರಿಗಳು, ಮಂತ್ರಿ ಮಂತ್ರಿಗಳು ಮಾಡಿದ್ರು. 116 ತಮಾಷೆ ಮಾಡ್ತೀರಾ? ತಮಾಷೆ ಮಾಡಬೇಡಿ. ಪ್ರಜಾಪ್ರಭುತ್ವ ಕಲ್ಪನೆ ಅದು. ವಿರೋಧ ಪಕ್ಷದ ವಾಯ್ಸ್ ಸ್ಟ್ರಾಂಗ್ ನಾವು ಒಪ್ಕೊಳ್ಳೋಣ, ಬಟ್ ಅಟ್ ಲೀಸ್ಟ್ ನಮ್ಮ ಸರ್ಕಾರದ ಪ್ರತಿನಿಧಿಗಾದ್ರೂ ಉತ್ತರ ನೀವು ಹೆಲ್ಪ್ ಮಾಡ್ತಿದ್ದೀರಿ. ಉತ್ತರ ಕೊಡೋದ್ರಿಂದ ತಪ್ಪಿಸ್ಕೊಳ್ಳೋಕೆ ನೀವು ಹೆಲ್ಪ್ ಮಾಡ್ತಿದ್ದೀರಿ. ಪ್ರಶ್ನೆ ಸಿಂಪಲ್ ಇತ್ತು. 2 ಇಡ್ಲಿ 1 ವಡೆ ತಿನ್ನಿಸ್ಬಿಟ್ಟು ನಾಯಕತ್ವದ ಫೈಟ್ಗೆ ಕ್ಲೋಸ್ ಮಾಡಬಹುದು ಅನ್ನೋಂಗಿದ್ರೆ 10 ದಿನದ ಹಿಂದೆ ಡೆಲ್ಲಿಯಿಂದ ಲೋಡ್ ಗಟ್ಲೆ ಕಳಿಸ್ತಿದ್ರೇನೋ. ಇದಾಗಿಲ್ಲ, ಇನ್ನು ಮುಗ್ದಿಲ್ಲ, ಇನ್ನು ಜನಕ್ಕೆ ಗೊತ್ತಾಗ್ತಾ ಇದೆ. ಇದು ನಮ್ಮಲ್ಲಿ ಡಿಫರೆನ್ಸೇ ಇರ್ಲಿಲ್ಲ. ಓಪನ್ ಆದ್ಮೇಲೆ ಕ್ಲೋಸಿಂಗ್ ಪ್ರಶ್ನೆ ಎಲ್ಲಿದೆ? ಖಂಡಿತ ಇಲ್ಲ. ನೋಡಿ, ನೀವು ತಿಳ್ಕೊಂಡಿರೋ ತರ ನಮ್ಮಲ್ಲಿ ಒಗ್ಗಟ್ಟಿನಲ್ಲಿರ್ತಕ್ಕಂಥ ಪಕ್ಷ 140 ಜನ MLA ಕೂಡ ಒಗ್ಗಟ್ಟಿನಲ್ಲಿರ್ತಕ್ಕಂಥವ್ರು. ನಮ್ಮ ನಾಯಕರು DK ಶಿವಕುಮಾರ್ ಸಾಹೇಬ್ರು, ಸಿದ್ದರಾಮಯ್ಯ ಒಟ್ಟಿಗೆ ಇರ್ತಕ್ಕಂಥವ್ರು. ಇವತ್ತು ನೋಡಿ, ಮೇಡಮ್ ಒಂದ್ ನಿಮಿಷ ಮೇಡಮ್, ಕಳೆದ 8 ದಿವಸದಿಂದ ಇದೇನು ತಾವೇನು ದಯವಿಟ್ಟು ತಾವೇನು 8 ದಿವಸದಿಂದ 10 ದಿವಸದಿಂದ ಇದೇನೋ ಸಮಸ್ಯೆ ಏನೋ ಸೃಷ್ಟಿ ಮಾಡಿದಿರಲ್ಲ ಇವತ್ತು. ಅಲ್ಲ, ನಮ್ಮಲ್ಲಿ ಸಮಸ್ಯೆನೇ ಇಲ್ಲ, ನಮ್ಮಲ್ಲಿ ಸಮಸ್ಯೆನೇ ಇಲ್ಲ. We are very clear. ಮಂಜುನಾಥ್ ಸರ್, ದಯಮಾಡಿ ಈ ಡಿಬೇಟ್ ಆದ ನಂತರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಮ್ಮೆ DK ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯನವರು ಮಾಡಿರುವ ಪೋಸ್ಟ್ ಗಳನ್ನ ಗಮನಿಸಿ ಡಿಫರೆನ್ಸ್ ಇಲ್ಲ ಅಂತ ಹೇಳೋದಾದ್ಮೇಲೆ ಮತ್ತೊಮ್ಮೆ ಬನ್ನಿ ಸರ್, ಪ್ಯಾನೆಲ್ ಅಲ್ಲಿ ಡಿಸ್ಕಸ್ ಮಾಡೋಣ. ನೀವು ಹೇಳಿದ್ ನಿಜ,
140 ಸೀಟ್ಗಳನ್ನ ಕೊಟ್ಟಿರೋದು ಜನರು ಒಗ್ಗಟ್ಟಿನಿಂದ ಕೆಲಸ ಮಾಡ್ಲಿ ಅಂತ ಹೇಳಿ. ಈ ಬ್ರೇಕ್ಫಾಸ್ಟ್ ನೀವೇನ್ ಹೇಳಿದ್ರಲ್ಲ ಹಂಗೇನೆ ಇಡ್ಲಿ ತಿಂದು ಕುರ್ಚಿ ಕಾದಾಟವನ್ನ ಹಂಗೆ ಆಗ್ಲಿ ಸರ್, ಹಂಗೆ ಆಗ್ಲಿ. ಇಡ್ಲಿ ತಿಂದು ಈ ಒಗ್ಗಟ್ಟಿನ ಮಂತ್ರವನ್ನ ಪಠಿಸ್ತಾ ಇರೋರು ನಾಳೆ ಡಿ.ಕೆ. ಶಿವಕುಮಾರ್ ಅವ್ರ ಮನೆಯಲ್ಲಿ ಮಂಗಳವಾರ ಬಾಡುಟ ಇದೆ ಅಂತೆ ಸರ್. ಅದನ್ನ ತಿಂದ್ಬಿಟ್ಟು ಮತ್ತೊಮ್ಮೆ ಪೋಸ್ಟ್ ಮಾಡೋದು ಬೇಡ, ಅದಷ್ಟೇ ನನ್ನ ಕೋರಿಕೆ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.